ಎಲ್ಲಿಂದ ನಿಮಗೆ ಆ ಸ್ಟ್ರಗಲ್ ಸ್ಟಾರ್ಟ್ ಆಯಿತು? ಲಾಕ್ಡೌನ್ದಿಂದ ಸ್ಟ್ರಗಲ್ ಸ್ಟಾರ್ಟ್ ಆಯಿತು. ಇನ್ಕಮ್ ಸ್ಟಾಪ್ ಆದಾಗ ಬಟ್ ನಮ್ಮ ಬದುಕು ಜಸ್ಟ್ ಅವಾಗ ಮ್ಯಾರಿಡ್ ಸರ್, ಬದುಕು ಕಟ್ಕೋಬೇಕಲ್ಲ. ಟಾಪ್ ಲೆವೆಲ್ ಇದ್ದಾಗ ಉದ್ಯೋಗಿ ಕಂಪ್ಲೀಟ್ ಜೀರೋಕ್ಕೆ ಬಂದಂದ್ರೆ ನಮ್ಮ ಸುತ್ತಮುತ್ತಕ್ಕೆ ಸಂಬಂಧಿಕರು ಏನು ಮಾತಾಡ್ತಾರೆ. ನನ್ನ ಕಾನ್ಸೆಪ್ಟ್ ಬಿಸ್ನೆಸ್ ಮಾಡಿದರೆ ನಾನು ಎಕೋ ಫ್ರೆಂಡ್ಲಿ ಇರಬೇಕು. ನನಗೆ ಇವತ್ತು ಬಿಸ್ನೆಸ್ ಬೇಡ, ಲಾಂಗ್ ಅಪ್ ಟು 3 ಇಯರ್ಸ್ ಆಗಲಿ 4 ಇಯರ್ಸ್ ಆಗಲಿ, ಅದು ಒಂದು ಸಲ ಪಿಕಪ್ ಆದರೆ 100 ಇಯರ್ಸ್ ಅದು ರನ್ ಆಗ್ತಾ ಇರಬೇಕು. ಯಾರು ಪರ್ಚೇಸ್ ಮಾಡ್ತಾರೆ ನನ್ನ ಪ್ರಾಡಕ್ಟು ಅವ್ರನ್ನ ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ಯಾಗ್ ಹಾಕ್ಕೊಂಡೆ ಸರ್, ನಮ್ಮದು ಸ್ವಂತ ಬೈಕ್ ತೊಗೊಂಡೆ. ಸುಮಾರು ಒಂದು 5 ರಿಂದ 6 ಜಿಲ್ಲೆಗಳು ಸರ್, ಶಾಪ್ ಟು ಶಾಪ್, ಬೇಕ್ರಿ, ಹೋಟೆಲ್ಸು, ಮೆಡಿಕಲ್ ಶಾಪು, ಹಾಸ್ಪಿಟಲು, ಒಂದು 27,000 ಕಾಂಟ್ಯಾಕ್ಟ್ ತೊಗೊಂಡು ಬಂದೆ ಸರ್. ಭಾಳಷ್ಟು ಜನ ಪೇಪರ್ ಬ್ಯಾಗ್ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಹೊರಟು ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕೆ ಅವ್ರು ಸೋತ್ರು ಅಂತ ಅನ್ಸುತ್ತೆ? ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ದಿನಕ್ಕೆ ಲಕ್ಷ ಗಳಿಸಿ ಅಂತೇಳಿ ಯಾಡ್ಸ್ ಬಂದೇ ಬರ್ತಾವೆ ಸರ್. ನಾವು ಏನೋ ಮಾಡೋಣಪ್ಪ ಅಂತೇಳಿ ಮಾರ್ಕೆಟ್ ಸ್ಟಡಿ ಮಾಡಲ್ಲ, ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ, ಮಷಿನರಿ ಎಲ್ಲಿ ಸಿಗುತ್ತೆ, ಏನೂ ಸ್ಟಡಿ ಮಾಡಲ್ಲ ಸರ್. ಪೇಪರ್ ಬ್ಯಾಗ್ ಬಿಸ್ನೆಸ್ಗೆ ಭವಿಷ್ಯದಲ್ಲಿ ಫ್ಯೂಚರ್ ಇದೆ, ಡಿಮ್ಯಾಂಡ್ ಇರುತ್ತೆ ಅಂತ ಹೇಳ್ತೀರಾ? 10 ಇಯರ್ಸ್ ಬಿಟ್ಟರು 100% ಪ್ಲಾಸ್ಟಿಕ್ ಬ್ಯಾನ್ ಆಗುತ್ತೆ. ಈಗ ನಮ್ಮ ಬಯೋಗ್ರೇಡೇಬಲ್ ಬ್ಯಾಗ್ ಬಂದಿದೆ, ಪೇಪರ್ ಬಂದಿದೆ, 2 ಆಪ್ಷನ್ ಸರ್, ಬೇರೆ ಯಾವುದೂ ಇಲ್ಲ. ಪ್ರತಿಯೊಂದಕ್ಕೂ ಪೇಪರ್ ಯೂಸ್ ಆಗುತ್ತೆ. ಇವತ್ತೇ ನಂಗೆ ಲಾಭ ಬೇಕಂದ್ರೆ, ನಾನು 1 ಇಯರ್ಸಲ್ಲಿ ನಾನು ಗ್ರೋತ್ ಆಗಬೇಕಂದ್ರೆ ಈ ಬಿಸ್ನೆಸ್ ಕೈ ಹಚ್ಚಬೇಡಿ, ಲಾಸ್ ಆಗುತ್ತೆ. ನಾವು 5 ವರ್ಷ ನಾವು ಏನಾದರೂ ಬಿಸ್ನೆಸ್ ನಾವು ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ 2 ತಲೆಮಾರು ನಮ್ಮನ್ನು ಅದು ಸಾಕುತ್ತೆ. ಬಾಸ್ ಕಾಸ್ಟ್, ದ ಮೇಕಿಂಗ್ ಆಫ್ ಅ ಬಾಸ್. ಬಾಸ್ ಕಾಸ್ಟ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಗೆ ಬಿಸ್ನೆಸ್ ಮಾಡಿ ಗೆದ್ದ ಉದ್ಯಮಿಗಳ ಜೊತೆ ಅವರ ಸಾಧನೆಯ ಯಶೋಗಾಥೆ ಬಗ್ಗೆ ಈ ಶೋನಲ್ಲಿ ಮಾತಾಡ್ತೀವಿ. ಆ ಸಾಧಕರ ಸಾಧನೆಯ ಪಯಣದ ರಿಯಲ್ ಸ್ಟೋರಿಯಲ್ಲಿ ಅಮೂಲ್ಯವಾದ 10 ಹಲವು ವಿಚಾರಗಳು ಸಿಗುತ್ತೆ. ಅದನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ಸು ಗಳಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತಿನ ಈ ಎಪಿಸೋಡ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್, ಅದರಲ್ಲೂ ಪೇಪರ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡಿ ಯಶಸ್ಸು ಗಳಿಸಬೇಕು ಅನ್ನೋರಿಗೆ. ನಮ್ಮ ಇವತ್ತಿನ ಗೆಸ್ಟ್ ಸಿದ್ದು ಗುಡೋಡಗಿ ಇದಾರಲ್ಲ, ಇವರು ಪೊಲೀಸ್ ಆಗಬೇಕು ಅಂತ ಹೇಳಿ ಕನಸು ಕಂಡವರು. ಅದು ಆಗದೇ ಇದ್ದಾಗ ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಕೋಚಿಂಗ್ ಸೆಂಟರ್ ಬಿಸ್ನೆಸ್ ಶುರು ಮಾಡಿದ್ರು. ಆದ್ರೆ ಅದು ಕೈ ಕೊಡ್ತು, ಸೋತ್ರು, 25 ಲಕ್ಷ ಕಳ್ಕೊಂಡ್ರು. ಆದ್ರೆ ಛಲ ಬಿಡದೆ ಮತ್ತೆ ಬಿಸ್ನೆಸ್ ಮಾಡಬೇಕು ಅಂತೇಳಿ ಹೊರಟು 15 ಲಕ್ಷ ರೂಪಾಯಿ ಲೋನ್ ತಗೊಂಡು ಪೇಪರ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಇವತ್ತು ಈ ಬಿಸ್ನೆಸ್ ನಿಂದ ವರ್ಷಕ್ಕೆ 1 ಕೋಟಿ ಗಳಿಸ್ತಾ ಸಕ್ಸಸ್ ಆಗಿದ್ದಾರೆ, ಬೆಳೆದಿದ್ದಾರೆ. ಇನ್ನು ಈ ಎಪಿಸೋಡ್ ನಲ್ಲಿ ಪೇಪರ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆರಂಭಿಸೋದು ಹೇಗೆ, ಪ್ಲಾನಿಂಗ್ ಮಾಡೋದು ಹೇಗೆ, ಎಷ್ಟು ಜಾಗ ಬೇಕು, ಬಂಡವಾಳ ಎಷ್ಟು ಬೇಕು, ಯಾವ ತರಹದ ಪೇಪರ್ ಬ್ಯಾಗ್ಗಳನ್ನ ತಯಾರಿಸಬೇಕಾಗತ್ತೆ, ಆ ಮಷೀನ್ಗಳು ಎಲ್ಲಿ ಸಿಗ್ತವೆ, ಎಷ್ಟು ವಿಧದ ಮಷೀನ್ಗಳು ಸಿಗ್ತವೆ, ಪೇಪರ್ ಬ್ಯಾಗ್ಗಳನ್ನ ಮಾರ್ಕೆಟಿಂಗ್ ಮಾಡೋದು ಹೇಗೆ, ಸಣ್ಣದಾಗಿ ಪೇಪರ್ ಬ್ಯಾಗ್ ಬಿಸ್ನೆಸ್ ಅನ್ನ ಆರಂಭಿಸಿ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಯಶಸ್ಸು ಗಳಿಸೋದು ಹೇಗೆ ಅನ್ನೋದನ್ನ ನೀವಿಲ್ಲಿ ತಿಳ್ಕೋಬಹುದು. ನೀವೇನಾದ್ರೂ ಪೇಪರ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆರಂಭಿಸಿ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋರಾದ್ರೆ ಈ ಎಪಿಸೋಡ್ ನಿಮ್ಗೋಸ್ಕರನೇ. ನಿಮಗೆ ಇಲ್ಲಿ ಸಂಪೂರ್ಣ ಕ್ಲಾರಿಟಿ ಸಿಗುತ್ತೆ. ಮತ್ತೆ ಆಗ್ತಡ, ಬನ್ನಿ ಸಿದ್ದು ಗುಡೋಡಗಿ ಅವ್ರ ಜೊತೆಗೆ ಮಾತಾಡೋಣ. ಬಾಸ್ ವಾಲಾ, ಬಿ ದ ಬಾಸ್. ಸಿದ್ದು ಅವರೇ ನಮಸ್ತೆ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ ಸರ್. ಬಿಸ್ನೆಸ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಸರ್. ಸೂಪರ್. ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಭಾಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಮಾತನಾಡೋದಿದೆ. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಹಿನ್ನೆಲೆ ಹೇಳೋದಿದ್ರೆ, ನಿಮ್ಮ ಊರು, ಎಜುಕೇಷನ್ನು, ಫ್ಯಾಮಿಲಿ, ಇದರ ಬಗ್ಗೆ ಹೇಳೋದಿದ್ರೆ. ಸರ್, ನಾನು ಮೂಲತಃ ಬೆಳಗಾಂ ಡಿಸ್ಟಿಕ್, ರಾಯಬಾಗ್ ತಾಲೂಕು, ಇಟ್ನಾಳ್ ಅಂತ ಒಂದು ಹಳ್ಳಿ. ನಾವು ಮೂಲತಃ ಕೃಷಿ ಕುಟುಂಬದವರು. ನಮ್ಮ ಅಪ್ಪಾಜಿ ಕೃಷಿ ಇದೆ. ಅದರ ಜೊತೆಗೆ ನನ್ನ ಎಜುಕೇಷನ್ BLD ಕಾಲೇಜಲ್ಲಿ ಮುಗೀತು ಸರ್. MA ಇನ್ ಹಿಸ್ಟ್ರಿ ಸರ್ ಮುಗಿಸ್ಕೊಂಡು ಅವಾಗ ನನ್ನ ಕನಸು ಏನಿತ್ತಂದರೆ ಪೊಲೀಸ್ ಆಗಬೇಕಪ್ಪ ಅಂತ ಇತ್ತು ಸರ್. ಪೊಲೀಸ್ ಆಗಬೇಕಂದ್ರೆ ನಮ್ಮ ಭಾಗದಲ್ಲಿ ಧಾರವಾಡ ಬಿಟ್ಟರೆ ಕೋಚಿಂಗ್ ಸೆಂಟರ್ ಆ ಸೈಡ್ ಇರಲಿಲ್ಲ ಸರ್. ಅದಕ್ಕೋಸ್ಕರ ನಾನು ಧಾರವಾಡಕ್ಕೆ ಬಂದೆ ಸರ್ ಕೋಚಿಂಗಿಗೆ. KAS ಕೋಚಿಂಗ್ ಮಾಡಿಕೊಂಡೆ. ಅದರ ಜೊತೆಗೆ ಕೋಚಿಂಗ್ ಮಾಡ್ತಾ ಒಂದು 2 ಇಯರ್ಸ್ ಅಲ್ಲೇ ಧಾರವಾಡಲ್ಲೇ ಇದೆ ಸರ್, ಸ್ಟಡಿ ಮಾಡ್ತಾ ಇದ್ದೆ. ಪೊಲೀಸ್ ಆಗಬೇಕು ಅಂತೇಳಿ. ಫಿಸಿಕಲ್ ಆದರೆ CET ಆಗ್ತಿರಲಿಲ್ಲ, CET ಆದರೆ ಫಿಸಿಕಲ್ ಆಗ್ತಿರಲಿಲ್ಲ. ಆ ಥರ ಇತ್ತು ಸರ್ ನಂದು. ಮತ್ತೆ ಟ್ರೈ ಮಾಡಲಿಲ್ಲ ಸರ್. ಓಕೆ. ನೀವು ಸಣ್ಣ ಇರಬೇಕಿದ್ರೆ ನಿಮಗೇನು ಕನಸಿತ್ತು? ಪೊಲೀಸೇ ಇದ್ದಿದ್ದ ಅಥವಾ ಬೇರೆ ಕನಸಿತ್ತಾ? ಪೊಲೀಸ್ ಇತ್ತು ಸರ್. ನಂದು NCC ಕಂಪ್ಲೀಟ್ ಆಗಿದೆ ಡಿಗ್ರಿಯಲ್ಲಿ. ಅದ್ರ ಜೊತೆಗೆ ಪೊಲೀಸ್ ಆಗಬೇಕು ಅಂತೇಳಿ ಇತ್ತು ನಂದು. ಬಟ್ ಬ್ಯಾಡ್ ಲಕ್ ಆಗಲಿಲ್ಲ ಸರ್. ಯಾಕೆ ನಿಮಗೆ ಪೊಲೀಸ್ ಆಗಬೇಕು ಅಂತಿದ್ದು? ನಮ್ಮ ಇದರಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಪೊಲೀಸು, ಆರ್ಮಿ ಯಾರೂ ಹೋಗಿಲ್ಲ ಸರ್.
ಬಟ್ ನಮ್ಮ ಭಾಗದಲ್ಲಿ ಪೊಲೀಸ್ ಆಗಬೇಕು ಅಂತೇಳಿ ನನಗೆ ಭಾಳ ಕನಸಿತ್ತು. ಹಾಂ. ಅದ್ರ ಜೊತೆಗೆ ನಾನು ಕೋಚಿಂಗ್ ಮಾಡ್ತಾ ಧಾರವಾಡಕ್ಕೆ ಬಂದಾಗೆ ಅದು ಆಗಲಿಲ್ಲಲ್ಲ, ಅದಕ್ಕೋಸ್ಕರ ನಾನು ಒಬ್ಬನೇ ಕೋಚಿಂಗ್ ತೊಗೊಂಡ್ರೆ ಆಗಲ್ಲ. ಒಂದು ಸಂಸ್ಥೆ ಕಟ್ಕೊಂಡು ಮತ್ತೆ 100 ಜನಕ್ಕೆ ಕೋಚಿಂಗ್ ಕೊಡ್ಬೋದಪ್ಪ, ಬೇರೆ ಬೇರೆದವ್ರ ಜೊತೆಗೆ ಬೇರೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಕರೆಸ್ಕೊಂಡು ಕರ್ನಾಟಕದ ಬೇರೆ ಬೇರೆ ಮೂಲೆಗಳಿಂದ ಕರ್ಸ್ಕೊಂಡು ಮಾಡ್ಬೇಕಂತೇಳಿ ನನ್ನ ಜೊತೆಗೆ ಒಂದು 2 ಮೆಂಬರ್ಸ್ ಪಾರ್ಟ್ನರ್ಶಿಪ್ ಇದ್ರು ಸರ್. ಅವರೆಲ್ಲ ಹೈಲಿ ಎಜುಕೇಟೆಡ್. ಅವರು ಮಾಡಿದಾಗ ಸರ್ ತುಂಬ ಚೆನ್ನಾಗಿ ರನ್ ಆಗ್ತಾಯಿತ್ತು ಸರ್ ಕೋಚಿಂಗ್ ಸೆಂಟರ್. ಹೈದರಾಬಾದ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್, ಕೊಪ್ಪಳ ಡಿಸ್ಟಿಕ್ ಅಂತ ಇದೆ, ಅಲ್ಲಿ ಸ್ಟಾರ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ರನ್ ಆಯ್ತು ಸರ್. ಒಂದು 2-3 ಇಯರ್ಸಲ್ಲಿ 2-3 ಇಯರ್ಸ್ ರನ್ ಮಾಡಿದ್ದೀರಾ. ಅಲ್ಲ, ನೀವೀಗ ಪೊಲೀಸ್ ಆಗಬೇಕು ಅಂತಿತ್ತು, ಕೋಚಿಂಗ್ ಸೆಂಟರ್ಗೆ ಸೇರ್ಕೊಂಡ್ರಿ, ಬಟ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಪೊಲೀಸ್ ಆಗಲಿಲ್ಲ, ಬಟ್ ಇನ್ನೊಂದಷ್ಟು ಜನ ಪೊಲೀಸರನ್ನು ಅಥವಾ ಸರ್ಕಾರಿ ಕೆಲಸಕ್ಕೋಸ್ಕರ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೀವು ಕೋಚಿಂಗ್ ಸೆಂಟರ್ ಸ್ಟಾರ್ಟ್. ಹೌದು ಸರ್. ಈಗ ನೀವು ಓದಿ ಪೊಲೀಸ್ ಆಗ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಏನು ಹೇಳಿದರು ಸರ್? ನಮ್ಮ ಮನೇಲಿ ಏನಿದ್ರೆ ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ ಸರ್. ನಮ್ಮ ಅಪ್ಪಾಜಿ ಎಜುಕೇಷನ್ ಮಾಡಿಲ್ಲ, ನನ್ನ ಮಕ್ಕಳು ಏನಾದರೂ ಮಾಡಲಿ, ಸರ್ಕಾರಿ ಉದ್ಯೋಗ ಆದರೂ ಮಾಡಲಿ, ಏನಾದರೂ ಬಿಸ್ನೆಸ್ ಮಾಡಲಿ, ಪ್ರೈವೇಟ್ ಉದ್ಯೋಗ ಆದರೂ ಮಾಡಲಿ, ಯಾವುದು ಕ್ವಶನ್ ಮಾಡಲ್ಲ ಸರ್. ಓಕೆ, ನಿನಗೆ ಯಾವ್ದು ಅನುಕೂಲ ಆಗತ್ತಪ್ಪ, ನಿಮ್ಮ ಜೀವನಕ್ಕೆ ಏನು ಮುಂದೆ ಅನುಕೂಲ ಆಗತ್ತೆ ಅದನ್ನು ಮಾಡಿ, ಆ ಥರ ಸಪೋರ್ಟು. ಓಕೆ, ಅದಕ್ಕೋಸ್ಕರ ಅಪ್ಪ ಪೊಲೀಸ್ ಆಗಲ್ಲ ಅಂದಾಗೆ ಮತ್ತು ಬೇರೆ ಉದ್ಯೋಗ ಮಾಡು, ಈಗೇನು ಕಡಿಮೆ ಇದ್ದಾವೆ ಉದ್ಯೋಗ ಮಾಡಂದಾಗ, ಇಲ್ಲ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದಾಗೆ ಮಾಡ್ರಿ ಅಂತಂದು ಹೇಳಿದ್ರು. ಅದ್ರ ಜೊತೆಗೆ ನಮ್ಗೆ ಒಬ್ಬರು ನಮ್ಮ ಲೈಫಿಗೆ ಒಬ್ಬರು ತುಂಬ ಸಪೋರ್ಟ್ ಇದ್ದಾರೆ. ಬಬಲಾದಿ ಅಂತ ಬಿಜಾಪುರ ಡಿಸ್ಟಿಕ್ ಬರುತ್ತೆ, ಬಸವರಾಜ್ ಹಿರೇಮಠ ತಿಳಿದ್ದಾರೆ. ಅವರು ಸ್ವಾಮಿಗಳು ಮಠದ ವಾರಸ್ದಾರ. ಅವರು ನಮ್ಮ ಮನೆಯವ್ರಿಗೆ ಹೆಂಗೆ ಪೇರೆಂಟ್ಸ್ ಇದ್ದಾರಲ್ಲ, ಅವರು 2ನೇ ಪೇರೆಂಟ್ಸ್ ನಮ್ಮ ಇದಕ್ಕೆ. ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಫೋನ್ ಕಾಲಲ್ಲಿ ಕೇಳಿದಾಗ ಮನೆಗೆ ಬಾ ಡಿಸ್ಕಸ್ ಮಾಡೋಣ ಅಂತದ್ದು. ಹೋದಾಗ ಡಿಸ್ಕಸ್ ಮಾಡಿದ್ದೀವಿ, ಮಾಡೋಣ ಅಂತ ಹೇಳಿದರು. ಅವ್ರ ಅಪ್ಪಾಜಿನೂ ಮಾಡ್ರಿ ಚಲೋ ಆಗತ್ತೆ ಅಂತ ಹೇಳಿದಾಗ 2016ರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ, ಗೌರ್ಮೆಂಟ್ದು ಏನೇನು ಬೇಕಲ್ಲ ಲೀಗಲ್ ಲೈಸೆನ್ಸ್ ಎಲ್ಲ ತೊಗೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಲಾಕ್ಡೌನ್ ಅವ್ರಿಗೆ 2020 ತುಂಬ ಚೆನ್ನಾಗಿದೆ ಸರ್. ಒಂದು ಪರ್ ಬ್ಯಾಚ್ಗೆ 70, 100, 200 ಸ್ಟೂಡೆಂಟ್ ಇರ್ತಿದ್ರು. ಓಕೆ, ಅತಿ ಕಡಿಮೆ ಫೀಸಲ್ಲಿ ಗೌರ್ಮೆಂಟ್ ಟೆಂಡರ್ ಎಲ್ಲ ಮಾಡ್ತಿದ್ದೀವಿ. ಮುರಾರ್ಜಿ, CET, ನೀಟು, ಅದ್ರ ಜೊತೆಗೆ ಆರ್ಮಿ ಪ್ರೀ ಕೋಚಿಂಗ್ಸು, ನಮ್ಮದು NGO ಇರೋದ್ರಿಂದ ಪ್ರತಿಯೊಂದನ್ನು ಮಾಡ್ಕೊಂಡಿವಿ ಸರ್ ನಾವು. ಲಾಕ್ಡೌನ್ ಆದ ನಂತರ ಗೌರ್ಮೆಂಟ್ ಬಿಲ್ಲಿಂಗ್ ಆಗಲಿಲ್ಲ. ಸೊ ಎಲ್ಲಿಂದ ನಿಮಗೆ ಆ ಸ್ಟ್ರಗಲ್ ಸ್ಟಾರ್ಟ್ ಆಯಿತು? ಲಾಕ್ಡೌನ್ದಿಂದ ಸ್ಟ್ರಗಲ್ ಸ್ಟಾರ್ಟ್ ಆಯ್ತು ಸರ್. ನಾನು ಒಂದು ಡಿಸ್ಟಿಕ್ ಬಿಟ್ಟು ಇನ್ನೊಂದು ಡಿಸ್ಟಿಕ್ ಜೀವನ ಕಟ್ಕೊಳಕ್ಕೆ ಬಂದಿದ್ದೀನಿ ಅಂದರೆ ಸುಮಾರು ಲಕ್ಷ ಲಾಸ್, ಒಂದು 20-25 ಲಕ್ಷ ಲಾಸ್ ಆಗಿಬಿಡ್ತು. ಓಕೆ, ಯಾವುದೂ ಸಂಬಂಧಗಳು ಹೆಂಗಿರ್ತಾವೆ ಅಂದರೆ ಸರ್, ಇನ್ಕಮ್ ಬರ್ತಿದ್ರೆ ತುಂಬ ಚೆನ್ನಾಗಿರ್ತಾವೆ. ನಾನು ಕಂಡ್ಕೊಂಡು ಸತ್ಯ, ಇನ್ಕಮ್ ಇದ್ರೆ ತುಂಬ ಚೆನ್ನಾಗಿರ್ತವೆ. ಇನ್ಕಮ್ ಸ್ಟಾಪ್ ಆಯ್ತಂದ್ರೆ ಕಂಪಲ್ಸರಿ ಡಿವೈಡ್ ಆಗೇ ಆಗುತ್ತೆ. ಜೀವನ ಕಟ್ಕೊಳಕ್ಕೆ ಏನು ಮಾಡೋಣ ಅಂತ ವಿಚಾರ ಮಾಡಿದಾಗೆ ಈಗ ಎಲ್ಲರೂ ಸೇರಿ ಉದ್ಯೋಗ ಅಂತೂ ಸ್ಟಾರ್ಟ್ ಮಾಡಿದ್ವಿ. ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅವಾಗ ಪ್ಲ್ಯಾನ್ ಮಾಡಿದ್ದು ಸರ್. ಓಕೆ, ಇದು ಎಷ್ಟು ಟೈಮ್ ರನ್ ಆಯಿತು, ಎಷ್ಟು ಟೈಮ್ ನೀವು ಸುಮ್ಮನೆ ಕೂತ್ಕೊಳ್ಬೇಕಾಯಿತು ಅಂತ? ಸರ್ ನನಗೆ 2016ರಿಂದ ಸ್ಟಾರ್ಟ್ ಮಾಡಿದ್ದು 17ರವರೆಗೆ 2020ರವರೆಗೆ ಸ್ಟಾರ್ಟ್ ಸರ್ ಕೋಚಿಂಗ್ ಸೆಂಟ್ರ್. ಸುಮಾರು ನಮಗೆ 4 ವರ್ಷ ತುಂಬ ಚೆನ್ನಾಗಿ ಟಾಪಲ್ಲಿ ಹೋಯ್ತು ಸರ್. ನಮಗೆ ಬೇರೆ ಬೇರೆ ಟಾಪ್ ಟೀಚರ್ಸ್ ಎಲ್ಲ ಬಂದು ಕ್ಲಾಸಸ್ ಮಾಡ್ತಿದ್ರು. CET, ನೀಟು 3 ಜಿಲ್ಲೆಗೆ ಮಾಡ್ತಿದ್ವಿ ಸರ್. ಬಳ್ಳಾರಿ, ಕೊಪ್ಪಳ, ಗದಗ ಸರ್. ಮುರಾರ್ಜಿ ಮತ್ತು ಬೇರೆ ಬೇರೆ ಸೆಕೆಂಡ್ PUC, ನೀಟು, CET ಪ್ರೀ ಕೋಚಿಂಗ್ ಕೊಡ್ತಾ ಇದ್ದೀವಿ. ಗೌರ್ಮೆಂಟ್ ಫಂಡಿಂಗ್ ಆಗ್ತಿತ್ತು. ಅದ್ರ ಜೊತೆಗೆ 2020ರಲ್ಲಿ ಲಾಕ್ಡೌನ್ ಏನಾಯ್ತಲ್ಲ ಸರ್, ಕಂಪ್ಲೀಟ್ ಎಜುಕೇಷನ್ಸ್ ಟೋಟಲ್ 1 ಇಯರ್ ಕಂಪ್ಲೀಟ್ ಸ್ಟಾಪ್ ಆಯ್ತಲ್ಲ. ಅವಾಗ ನಮ್ಮದೆಲ್ಲ ರೆಂಟೆಡ್ ಬೇಸ್ ಬಿಲ್ಡಿಂಗ್ ಸರ್. ಸುಮಾರು ಡೈಲಿ ಮಂತ್ಲಿ 32,000 ಬರೀ ರೆಂಟ್ ಪೇ ಮಾಡ್ತಿದ್ದೀವಿ. ಸ್ಟಾಪ್ ಆದಾಗ ಕಂಪ್ಲೀಟ್ ಗೌರ್ಮೆಂಟ್ ಬಿಲ್ ಆಗಲ್ಕಾಗಿ ಸ್ಟ್ರಗಲ್ ಸ್ಟಾರ್ಟ್ ಆಯ್ತು ಸರ್. ಓಕೆ, ನಾವು ಸ್ಟಾಪ್ ಮಾಡಲೇಬೇಕಾಯಿತು, ರನ್ ಮಾಡೋಕ್ಕೆ ಆಗಲಿಲ್ಲ ಸರ್. ಅವಾಗ ಎಷ್ಟು ತಿಂಗಳು ಸ್ಟ್ರಗಲ್? ಟೋಟಲ್ 18 ತಿಂಗಳು ಸರ್. 2ನೇ ಲಾಕ್ಡೌನ್ ಆಗೋವರೆಗೆ ಎಜುಕೇಷನ್ ಸ್ಟಾರ್ಟ್ ಆಗಲಿಲ್ಲ ಸರ್. ಕಂಪ್ಲೀಟ್ ಸ್ಟಾಪ್ ಆಯ್ತು ಸರ್. ಅದಾದಾಗ ಇನ್ಕಮ್ ಸ್ಟಾಪ್ ಆದಾಗ ಬಟ್ ನಮ್ಮ ಬದುಕು ಜಸ್ಟ್ ಅವಾಗ ಮ್ಯಾರಿಡ್ ಸರ್, ಬದುಕು ಕಟ್ಕೋಬೇಕಲ್ಲ. ಈಗ ಹಳ್ಳಿ ಕಡೆ ನಿಮ್ಗೆ ಗೊತ್ತಲ್ಲ ಸರ್, ಹಳ್ಳಿ ಕಡೆ ಹೋದಾಗೆ ಒಬ್ಬ ಟಾಪ್ ಲೆವೆಲ್ ಇದ್ದಾಗ ಉದ್ಯೋಗಿ ಕಂಪ್ಲೀಟ್ ಜೀರೋಕ್ಕೆ ಬಂದಂದ್ರೆ ನಮ್ಮ ಸುತ್ತಮುತ್ತಕ್ಕೆ ಸಂಬಂಧಿಕರು ಏನು ಮಾತಾಡ್ತಾರೆ ಅಥವಾ ಸಮಾಜ ಏನು ಮಾತಾಡ್ತಾರೆ ಇದ್ದಾಗ ಜಾಸ್ತಿ ಮಾಡಿದಾನಪ್ಪ ಇವನು, ಈಗ ನೋಡಿ ಎಲ್ಲ ಕಳ್ಕೊಂಡು ಬಂದು ಖಾಲಿ ಮಾತು ಕೂತಿದ್ದಾನೆ ನೋಡಿ. ಬಟ್ ನಮ್ಮಲ್ಲಿ ಏನಿದೆ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನಮ್ಮದು. ನಮ್ಮ ಅಪ್ಪಾಜಿಗೆ ಲಾಸ್ ಆದ್ರೂ ಪ್ರಾಬ್ಲಮ್ ಇಲ್ಲ, ಬಂದು ಹೊಲ್ದಾಗ್ರೆ ದುಡಿತಾರೆ ಅನ್ನೋದು, ಅದು ಅವ್ರಿಗೆ ಧೈರ್ಯ. ನಾವು ಯಾವುದನ್ನು ಲಾಸ್ ಮಾಡಲಿಲ್ಲ, ನಾನು ಸ್ವಂತ ಉದ್ಯೋಗ ಮಾಡ್ತೀನಿ, ನೋ ಪಾರ್ಟ್ನರ್ಶಿಪ್. ಓಕೆ, ಅವಾಗ ಡಿಸೈಡ್ ಮಾಡಿದ್ದು. ನನಗೆ ನಮ್ಮ ಬಸವಣ್ಣ ಅಂತ ಹೇಳಿದಲ್ರಿ ಅಜ್ಜಾರ, ಅವ್ರಿಗೆ ಅಜ್ಜಾರ ಅಂತ ಕರಿತೀವಿ, ಅಪ್ಪಾಜಿ ಅಂತ ಕರಿತೀವಿ. ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ,
ಅವ್ರು ನಮ್ಮ ಅಪ್ಪಾಜಿ ಹೇಗೆ ಥಿಂಕ್ ಮಾಡ್ತಾರೆ ಅದ್ರ 10 ಪಟ್ಟು ಥಿಂಕ್ ಮಾಡ್ತಾರೆ. ಇವ್ನಿಗೆ ಒಳ್ಳೇದಾಗ್ತಿತ್ತಂದ್ರೆ ಮಾಡು, ಬಿಸ್ನೆಸ್ ಸ್ಟಾರ್ಟ್ ಮಾಡು, ನಿನಗೇನು ಸಪೋರ್ಟ್ ಬೇಕು. ಸ್ಟಾರ್ಟಿಂಗ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 50,000 ರುಪೀಸ್. ಸೊ ಈಗ ನೀವು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ರಿ, ಚೆನ್ನಾಗಿ ಬಿಸ್ನೆಸ್ ನಡೀತಾ ಇತ್ತು. ಬಟ್ ಕೊರೋನಾ ಬಂತು, ಕ್ಲೋಸ್ ಮಾಡಬೇಕಾಯಿತು, ಸುಮಾರು 25 ಲಕ್ಷ ಲಾಸ್ ಆಯಿತು. ಅದಾದಮೇಲೆ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು? ಯಾವ ಥರ ಯೋಚನೆಗಳು? ಆಗಲೇ ಹೇಳಿದ್ದು ನೀವು ಸುತ್ತಮುತ್ತಲರ ಮಾತಾಡ್ತಾರೆ ಅಂತ, ಬಟ್ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು? ಎಲ್ಲರೂ ಕೆಲಸಕ್ಕೆ ಹೋಗೋಣ ಅಂತ ಅನ್ನಿಸ್ತಾ ಇತ್ತಾ, ಅಥವಾ ಏನಾದ್ರು ಬೇರೆ ಮಾಡೋಣ ಅಂತ ಅನ್ನಿಸ್ತಾ ಇತ್ತು? ಸರ್ ಕೆಲಸ ಹುಡುಕಿದೆ ಸರ್. ಹುಡುಕಿದೆ. ನನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಟಾಪ್ ಆಫೀಸರ್ ಹಿಡ್ಕೊಂಡು ಪ್ರತಿ ಆಫೀಸರ್ಸ್ ಎಲ್ಲರೂ ಮುಂಚೆ ಭಾಳ ಆತ್ಮೀಯರಿದ್ರು. ನಿನಗೆ ಯಾವ್ದು ಕೆಲಸ ಬೇಕೋ ಅಂತ ಕೇಳ್ತಿದ್ರು. ಇಲ್ಲ ಸರ್, ಹಿಂಗೆ ಏನಾದರೂ ಉದ್ಯೋಗ ಸ್ಟಾರ್ಟ್ ಮಾಡ್ಬೇಕಂದಾಗೆ ನಮಗೊಬ್ಬರು ಆತ್ಮೀಯರಿದ್ರು ಸರ್. DIS ಅಲ್ಲಿ ವರ್ಕ್ ಮಾಡ್ತಿದ್ರು ಸರ್. ಅವರು ಡಿವಿಷನ್ ಮ್ಯಾನೇಜರ್ ಆಗಿ, ದತ್ತಾತ್ರೇಯ ಅಂತೇಳಿ. ಭಾಳ ಆತ್ಮೀಯರು ಸರ್ ಅವರು ಊರ ಪಕ್ಕದವ್ರೆ. ಸರ್ ನಾನು ಹಿಂಗೆ ಉದ್ಯೋಗ ಏನಾದರೂ ಸ್ವಂತ ಮಾಡ್ಬೇಕು ಸರ್, ಹಿಂಗೆ ಎಜುಕೇಷನ್ ಕಂಪ್ಲೀಟ್ ಸ್ಟಾಪ್ ಆಗಿದೆ, ಅಕಾಡೆಮಿ ಸ್ಟಾಪ್ ಆಗಿದೆ ಅಂದಾಗೆ ಲೋನ್ ಅಪ್ಲೈ ಮಾಡು. DIS ಅಲ್ಲಿ ಏನಿದೆ ಅಂದರೆ ನೀನು ಸ್ವಂತ ಉದ್ಯೋಗ ಮಾಡ್ಬೇಕಾದ್ರೆ ಸರ್ಕಾರಿ ಅನುದಾನ ಸಿಗುತ್ತೆ, ಲೋನ್ ಸಿಗುತ್ತೆ ಮಾಡಂದಾಗೆ. ಸೊ ಬೇರೆ ಎಲ್ಲೂ ಹೋಗಿ ಕೆಲಸ ಮಾಡಬೇಕು ಅಂತ ನಿಮ್ಗೆ ಅನಿಸಿಲ್ಲ? ಸರ್ ಒಂದು 2 ಮಂತ್ ಸರ್ಚ್ ಮಾಡಿದ್ರಿ, ಬಟ್ ನಮ್ಮ ಇದಕ್ಕೆ ಸಿಗಲಿಲ್ಲ. ಎಮ್ಮೆ ಆಗಿತ್ತಲ್ಲ ಅಂದರೆ ಆ ಟೈಮ್ದಾಗ ಎಜುಕೇಷನ್ ಸ್ಟಾಪ್ ಇತ್ತು ಸರ್. ಫಸ್ಟ್ ಲಾಕ್ಡೌನ್ ಸ್ಟಾರ್ಟ್ ಆದಾಗೆ ಕಂಪ್ಲೀಟ್ ಎಜುಕೇಷನ್ ಇನ್ನೂ ರನ್ ಆಗ್ತಾ ಇರಲಿಲ್ಲ. ನಮ್ಗೆ ಎಜುಕೇಷನ್ ಸಂಬಂಧ ಅದನ್ನು ಒಂದು ಎಜುಕೇಷನ್ ಅಕಾಡೆಮಿ ಬಿಟ್ಟರೆ, ಎಜುಕೇಷನ್ ಸಂಬಂಧ ನಾವು ಏನಾದರೂ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನಮಗೆ. ಅದಕ್ಕೆ ನಾನು ಬೇರೆ ಲೋಕಲ್ ಬ್ಯಾಂಕ್ಸ್ ಇರ್ತಾವಲ್ಲ, ನ್ಯಾಷನಲೈಸ್, ಅವಕ್ಕೆಲ್ಲ ಅಪಾರ್ಚುನಿಟಿ ಇರುತ್ತಂತ ಅಲ್ಲಿ ಹೋದ್ರೂ ಅಲ್ಲಿ ಪರಿಚಯ ಇರ್ತಿದ್ರು. ಸರ್ ನಿಮ್ಗೆ ಯಾಕೆ ಸರ್, ನಿಮ್ಗೆ ನೌಕರಿ ಹಾಕ್ಬೇಕು ಸರ್, ನಿಂಬಲ್ಲಿ 10 ಜನ ದುಡಿತಾರೆ ಅಂತಿದ್ರು. ಇಲ್ಲ ಸರ್, ನನಗೆ ಅನಿವಾರ್ಯ ಇದೆ, ಕೆಲವೊಂದು ಸಮಸ್ಯೆಗಳು ಹೇಳ್ಕೊಳಕ್ಕಾಗಲ್ಲ, ಅದಕ್ಕೆ ಅನಿವಾರ್ಯ ಇದೆ ಮಾಡಬೇಕು ಅಂತಂದಾಗೆ. ಇಲ್ಲ ಅಂತಂದಾಗ ನಾನು ದತ್ತಾತ್ರೇಯ ಸರ್ ಹತ್ರ ಮಾತಾಡಿದೆ DIS ಅಲ್ಲಿ. ಸರ್ ನಮ್ಮದು ನೆಕ್ಸ್ಟ್ ವೀಕಲ್ಲಿ ಒಂದು 10 ಡೇಸು ಟ್ರೈನಿಂಗ್ ಆಗುತ್ತೆ. ಅಲ್ಲಿ ನೀನು ಬಂದು ಅಪ್ಲಿಕೇಶನ್ ಹಾಕು. ಅವಾಗ ಆನ್ಲೈನ್ ಅಪ್ಲಿಕೇಶನ್ ಇತ್ತು. ಆ ಅಪ್ಲಿಕೇಶನ್ ಹಾಕು, ಸೆಲೆಕ್ಟ್ ಆಗುತ್ತಾ 10 ಡೇಸಲ್ಲಿ ಬಂದು ಕ್ಲಾಸ್ ಅಟೆಂಡ್ ಮಾಡು. ನಿನಗೆ ಯಾವ ಬಿಸ್ನೆಸ್ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ ಮಾಡಬೇಕು, ಪ್ರತಿಯೊಂದು ಡೈಲಿ ಒಬ್ಬರು ಟೀಚರ್ಸ್ ಬಂದು, ಎಕ್ಸ್ಪೀರಿಯನ್ಸ್ ಟೀಚರ್ ಬಂದು ಕ್ಲಾಸ್ ಮಾಡ್ತಾರೆ ಅಂತ ಹೇಳಿದ್ರು ಸರ್. ಹಾಗೆ ನಾನು ಅಪ್ಲೈ ಮಾಡಿದೆ. ಆಫ್ಟರ್ 15 ಡೇಸಲ್ಲಿ ಸ್ಟಾರ್ಟ್ ಆಯಿತು. ಒಂದು 40 ಮೆಂಬರ್ಸ್ ಇದ್ರು ಸರ್. 40 ಮೆಂಬರ್ಸು ಎಂಟರ್ಪ್ರಿನರ್ ಟ್ರೈನಿಂಗ್ ಬಂದಿದ್ದಾರೆ ಅಂದರೆ ಯಾರು ಬಿಸ್ನೆಸ್ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಸ್ಟಾಪ್ ಇಲ್ಲ. ನನಗೆ ಅನಿವಾರ್ಯ ಸರ್, ನಾನು ಮಾಡಲೇಬೇಕು, ಬೇರೆ ಏನು ಮಾಡಲೇಬೇಕು ಸರ್. ಅದು ನನ್ನ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ಸರ್, ಎಕೋ ಫ್ರೆಂಡ್ಲಿ ಇರಬೇಕು. ನನ್ನ ಕಾನ್ಸೆಪ್ಟ್ ಬಿಸ್ನೆಸ್ ಮಾಡಿದರೆ ನಾನು ಎಕೋ ಫ್ರೆಂಡ್ಲಿ ಇರಬೇಕು. ನನಗೆ ಇವತ್ತು ಬಿಸ್ನೆಸ್ ಬೇಡ, ಲಾಂಗ್ ಅಪ್ ಟು 3 ಇಯರ್ಸ್ ಆಗಲಿ 4 ಇಯರ್ಸ್ ಆಗಲಿ, ಅದು ಒಂದು ಸಲ ಪಿಕಪ್ ಆದರೆ ಒಂದು 2-3 ತಲೆಮಾರು ಅಂದರೆ ಒಂದು 100 ಇಯರ್ಸ್ ಅದು ರನ್ ಆಗ್ತಾ ಇರಬೇಕು. ಅಂಥ ಬಿಸ್ನೆಸ್ ನಾನು ಸರ್ಚ್ ಮಾಡೋಕ್ಕೈತೆ ಸರ್. ಒಂದು ವೀಕಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆದ 10 ಡೇಸಲ್ಲಿ ನಾನು ಯಾವ ಬಿಸ್ನೆಸ್ ಮಾಡಬೇಕಂತ ಡಿಸೈಡ್ ಮಾಡಿದೆ ಸರ್. ಎಷ್ಟು ಬಿಸ್ನೆಸ್ ನಿಮ್ಮ ತಲೆಗೆ ಬಂದಿತ್ತು? ಎಷ್ಟು ಬಿಸ್ನೆಸ್ ಹುಡುಕಿದ್ರಿ ಸರ್? ಪ್ಲಾಸ್ಟಿಕ್ ಸಂಬಂಧಪಟ್ಟದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಅದು ಬೇಡ ಅನಿಸ್ತು, ಎಕೋ ಫ್ರೆಂಡ್ಲಿ ಅಲ್ಲ ಅದು. ನಾನು ಓವನ್ ಬ್ಯಾಗ್ ಮಾಡ್ಬೇಕಂತ ಮಾಡಿದೆ, ಅದು ಎಕೋ ಫ್ರೆಂಡ್ಲಿ ಅಲ್ಲ, ಅದು ಕೆಮಿಕಲ್ಲು. ಅದ್ರ ಜೊತೆಗೆ ಟಿಶ್ಯೂ ಪೇಪರ್ ಮಾಡ್ಬೇಕಂತ ಅಂದ್ಕೊಂಡೆ, ಅದು ಲೋ ಬಜೆಟ್ ಆಗುತ್ತೆ. ಅಂದರೆ ಲೋ ಬಜೆಟ್ ಅನ್ನೋಕ್ಕಿಂತನೂ ನನಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು. ಅಂದರೆ ಇನ್ವೆಸ್ಟ್ಮೆಂಟ್ ಹೇಗೆ ಜಾಸ್ತಿ ಮಾಡಬೇಕಂದ್ರೆ ಮಾರ್ಕೆಟು ಅದೇ ಥರನೇ ಇರಬೇಕು. ಅದಕ್ಕೆ ನಾನು ಇದು ಪ್ಲಾಸ್ಟಿಕ್ನು ಬ್ಯಾನ್ ಆಗಿದೆ ಸೆಂಟ್ರಲಲ್ಲಿ, ಎಲ್ಲ ಸ್ಟೇಟ್ಗಳು ಅನೌನ್ಸ್ ಮಾಡಿದವು. ನಾನು ಕೆಲವೊಂದು ಸ್ಟೇಟ್ಗಳು ಅಲೌಡ್ ಇಲ್ಲ. ಇನ್ನು ಕಂಪಲ್ಸರಿ ಪೇಪರ್ ಬ್ಯಾಗಿಗೆ ಬರಬೇಕು ಸರ್, ಯಾರೋ ಬಂದ್ರು. ಈಗ ಪೇಪರ್ ಬ್ಯಾಗಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾನು ಲಾಂಗ್ ಫ್ಯೂಚರಲ್ಲಿ ಇರ್ತೀನಿ. ನನ್ನ ಏಜ್ ಲಿಮಿಟಲ್ಲಿ ನಾನು ಸ್ಟ್ರಗಲ್ ಆಗ್ಬೋದು, ಬಟ್ ಮುಂದಿನ ತಲೆಮಾರು ಹ್ಯಾಪಿ ಇರುತ್ತೆ. ನನ್ನ ತಲೆಯಲ್ಲಿ ಇರೋದು ಅದೇ. ನಮ್ಮ ಬಬಲಾದಿ ಅಜ್ಜಾರ ಅಂತ ಹೇಳಿದೆಲ್ಲ, ಇದನ್ನೇ ಮಾಡು, ಪೇಪರ್ ಬ್ಯಾಗೇ ಮಾಡು. ಇದು ನಿನಗೆ ಇವತ್ತು ನಿನಗೆ ಕಷ್ಟ ಆಗುತ್ತೆ, ಇವತ್ತು ನೀನು 4 ವರ್ಷ ನಿನಗೆ ಕಷ್ಟ ಆಗುತ್ತೆ, ಬಟ್ ಲಾಂಗ್ ಲೈಫ್ ಇರುತ್ತೆ. ಇದು ಎಷ್ಟು ಟೈಮಲ್ಲಿ ನೀವು ಡಿಸೈಡ್ ಮಾಡಿದ್ದು ಪೇಪರ್ ಬ್ಯಾಗ್ ಬಿಸ್ನೆಸ್ ಅಂತ? ಓನ್ಲಿ 10 ಡೇಸ್ ಸರ್. ಟ್ರೈನಿಂಗ್ ಮುಗಿದ್ರಾಗ ಡಿಸೈಡ್ ಸರ್. ಟ್ರೈನಿಂಗ್ ಫಸ್ಟ್ ಡೇ ಅಪ್ಲಿಕೇಶನ್ ಮಾಡಿದಾಗ ಯಾವ್ದು ಮಾಡಬೇಕು ಡಿಸೈಡ್ ಮಾಡಿದೆ. ಅಲ್ಲಿ ಒಂದು ಕ್ಯಾಟ್ಲಾಗ್ ಕೊಟ್ಟರು ಅವರು. ಅಂದ್ರೆ DIC ಕಡೆಯಿಂದ ಇಷ್ಟು ಪ್ರಾಜೆಕ್ಟ್ ನೀವು ಮಾಡ್ಬೋದು ಅಂತ ಕೊಟ್ಟಾಗೆ 10 ಡೇಸಲ್ಲಿ ನಾನು ಡಿಸೈಡ್ ಮಾಡಿದೆ ಸರ್. ವಿತಿನ್ 10 ಡೇಸಲ್ಲಿ ಅದಕ್ಕೆ ಲೋನ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಪ್ರಾಜೆಕ್ಟ್ ಕಾಸ್ಟಲ್ಲಿ ಬರುತ್ತೆ ಸರ್. ಅದನ್ನೆಲ್ಲ ಓನಾಗಿ ರೆಡಿ ಮಾಡಿದೆ ಸರ್. ಯಾರು ಟ್ರೈನಿಂಗ್ ಇಲ್ಲ, ಯಾರ ಹತ್ರನೂ ಹೋಗಿಲ್ಲ. ರೆಡಿ ಮಾಡಿಕೊಂಡು ಅವ್ರು ಸರ್ ನನ್ನ ಮುಂದೆ ನಿಲ್ಲಿಸಿ ಅಪ್ಲಿಕೇಶನ್ ಹಾಕಿದ್ರು ಸರ್. ವಿತಿನ್ 24 ಅವರ್ಸಲ್ಲಿ ಲೋನ್ ಸ್ಯಾಂಕ್ಷನ್ ಸರ್. 15 ಲಕ್ಷ ಅಪ್ಲಿಕೇಶನ್ ಹಾಕಿ DICಯಿಂದ ಡೈರೆಕ್ಟ್ ಬ್ಯಾಂಕಿಗೆ ಕಳಿಸಿದ್ರು. ಬ್ಯಾಂಕ್ನವರು ಓಕೆ ಪ್ರಾಜೆಕ್ಟ್ ಚೆನ್ನಾಗಿದೆ, ಅವಾಗ ಮ್ಯಾನೇಜರ್ ಒಳ್ಳೆಯವರು ಇದ್ರು ಸರ್. 15 ಲಕ್ಷ ವಿತೌಟ್ ಸೂರಿಟಿ. ಓಕೆ. ನಂದು ಅಲ್ಲಿವರೆಗೆ ಆಧಾರ್ ಕಾರ್ಡ್ ಅಡ್ರೆಸ್ಸು ಡಾಕ್ಯುಮೆಂಟ್ ಅಷ್ಟೇ ಚೇಂಜ್ ಇದೆ, ಯಾವುದು ಸ್ವಂತ ಲ್ಯಾಂಡ್ ಇಲ್ಲ, ಏನೂ ಇಲ್ಲ ಸರ್. ಬೆಳಗಾಂ ಡಿಸ್ಟಿಕ್ ಅಂದರೆ ಕೊಪ್ಪಳಕ್ಕೆ ಬಂದಿದ್ದೀನಿ ನಾನು, ಹೈದರಾಬಾದ್ ಕರ್ನಾಟಕ. ಓಕೆ. ಲೋನ್ ಸ್ಯಾಂಕ್ಷನ್ ಆಯಿತು. ಲೋನ್ ಸ್ಯಾಂಕ್ಷನ್ ಆದ ಲಾಕ್ಡೌನ್ ಓಪನ್ ಆಗಿ ಒಂದು 2 ಮಂತ್ ಆಗಿತ್ತು ಸರ್. ಲೋನ್ ಸ್ಯಾಂಕ್ಷನ್ ಆಯ್ತಲ್ಲ, ನಾನಿನ್ನು ಗೋಡೌನ್ನು ನೋಡಿಲ್ಲ.
ಗೋಡೌನ್ ನೋಡಿಲ್ಲ, ಅದ್ರ ಜೊತೆಗೆ ಅದಕ್ಕೆ ಪ್ಲೇಸ್ ಎಷ್ಟು ಬೇಕು ಅದನ್ನೆಲ್ಲ ಸ್ಟಡಿ ಮಾಡೋಕ್ಕೆ ಹೋದೆ ಸರ್. ಫಸ್ಟ್ ನಾನು ಹೋಗಿದ್ದು ಗುಜರಾತ್ ಸರ್. ಯಾವ ಮಷಿನ್ ತೊಗೋಬೇಕು, ಅಲ್ಲಿವರೆಗೆ ಮಷಿನ್ ಯಾವ್ದು ತೊಗೋಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಏನೂ ಗೊತ್ತಿಲ್ಲ. ಬಟ್ ಪೇಪರ್ ಬ್ಯಾಗ್ ಬಿಸ್ನೆಸ್ ಅಂತ ಮಾತ್ರ ಗೊತ್ತು ಪೇಪರ್ ಬ್ಯಾಗ್ ಬಿಸ್ನೆಸ್ ಮಾಡಬೇಕು. ಗುಜರಾತ್, ಮಹಾರಾಷ್ಟ್ರ, ಹೈದರಾಬಾದ್, ಚೆನ್ನೈ, ಲಾಸ್ಟ್ ಕೊಯಮತ್ತೂರು ಸರ್. ಕೊಯಮತ್ತೂರು ಒಂದು 2 ಮೆಂಬರ್ಸ್ ನಮ್ಮ ಆಚಾರದ ಹೇಳಿದ್ರಲ್ಲ ಬಸವರಾಜ್, ಅದು ಅವ್ರದ್ದು ಕಾರ್ ಇದೆ ಸರ್. ಜಸ್ಟ್ ಹೊಸ ಕಾರ್ ತೊಗೊಂಡಿದ್ರು, ನೋಡಿ ಹೋಗೋಣ ಅಂತೇಳಿ ಅವರೇ ಕರ್ಕೊಂಡು ಪ್ರತಿ ರಾಜ್ಯಗಳಿಗೆ ಹೋಗಿ ನಾನು ಜಸ್ಟ್ ಬರೀ ಗೂಗಲ್ ಸರ್ಚ್ ಮಾಡ್ತಿದ್ದೆ ಸರ್. ಕಂಪ್ನಿ ಎಲ್ಲಿದೆ ಅಲ್ಲಿ ಫಸ್ಟ್ ನಾವು ಕಂಪ್ನಿಗೆ ಹೋಗೋದು ಸರ್. ಆ ಕಂಪ್ನಿ ಮಷಿನ್ ಇನ್ನೊಂದು ಕಂಪ್ನಿಗೆ ಏನು ಡಿಫ್ರೆನ್ಸ್ ಇದೆ ನಾನು ಯಾವಾಗಲೂ ಕಂಪೇರಿಂಗ್ ಮಾಡ್ತೀನಿ ಸರ್. ಇವತ್ತಾದರೂ ಕಂಪೇರಿಂಗ್ ಮಾಡ್ತೀನಿ. ಬೆಸ್ಟ್ ಯಾವ್ದು ನಮಗೆ ಕೊಡುತ್ತೆ ಅದನ್ನು ಸ್ಟಡಿ ಮಾಡ್ತೀನಿ. ಅದು ಹೋದಾಗೆ ಲೋನು ಮ್ಯಾನೇಜರ್ ಫೋನ್, ಸರ್ ನಿಮ್ಮದು ಲೋನ್ ಸ್ಯಾಂಕ್ಷನ್ ಆಗಿ 15 ದಿನ ಆಯಿತು, ಇನ್ನು ಈ ಮಂತಲ್ಲಿ ರಿಲೀಸ್ ಮಾಡಲಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ, ಅಂದರೆ ರಿಸ್ಕ್ ಇರುತ್ತೆ. ಯಾಕೆ ರಿಲೀಸ್ ಆಗಿಲ್ಲ ಪೇಮೆಂಟ್ಸು ಅಂತ ಹೇಳಿ ಮಾಡ್ತಾರೆ, ನೀವು ಇದನ್ನು ಮಾಡಿಕೊಟ್ರೆ ಅಂತಂದರೆ ಲಾಸ್ಟು ಅಲ್ಲಿವರೆಗೆ ನಾನು ಕೊಯಮತ್ತೂರು ಇದೆ ಅಂತ ಗೊತ್ತಿಲ್ಲ ಸರ್. ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಷಿನರಿ ಆಗ್ತೈತೆ ಅಂತ ಗೊತ್ತಿಲ್ಲ ಸರ್. ಅಲ್ಲಿ ನಾವು ಮದುರೈಗೆ ಹೋದಾಗೆ ಅಲ್ಲಿ ಗೊತ್ತಾಯಿತು ಕೊಯಮತ್ತೂರು ಅಂತ. ಅಲ್ಲಿ ಹೇಳಿದರು ಒಬ್ಬರು, ಕೊಯಮತ್ತೂರಲ್ಲಿ ಮಷಿನರಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅಲ್ಲಿ ಹೋಗಿ ಅಂತ ಹೇಳಿ ಸರ್. ನೈಟ್ ಕೊಯಮತ್ತೂರಿಗೆ ಹೋದಾಗೆ ಕೊಯಮತ್ತೂರು ಒಂದು ಚಿಕ್ಕ ಹಳ್ಳಿ ಇರ್ಬೋದು ಅಂತ ನಾನು ಅನ್ಕೊಂಡು, ಜಿಲ್ಲಾ ಪ್ಲೇಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಸರ್. ಅದು ಹೇಗಿದೆ ಅಂದರೆ ಸಿಟಿಯಲ್ಲಿ ಹೋಗ್ತಾ ಒಂದು 20 ಕಿಲೋಮೀಟ್ರ್ ಹಾಗೆ ಹೋದ್ವಿ ಸರ್. ಅಲ್ಲಿ ಹೋಗಿ ಒಂದು ದಿನ 2 ಡೇಸ್ ಸ್ಟೇ ಮಾಡಿಕೊಂಡು ಅಲ್ಲೇ ಸದ್ಗುರುಗೆ ಒಂದು ಸಲ ಹೋಗಿ ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟ್ ಡೇ ಜಸ್ಟ್ ಕಂಪ್ನಿಗಳು ಸರ್ಚ್ ಮಾಡಕತ್ತೀವಿ. ಒಂದು 4 ಕಂಪ್ನಿ ಸರ್ಚ್ ಮಾಡಿದಾಗೆ ಅವು ಕೊಟೇಶನ್ ತೊಗೊಂಡಿವಿ, ಹೇಗೆ ಮಷಿನ್ ರನ್ ಆಗುತ್ತೆ ಪ್ರತಿಯೊಂದು ತೊಗೊಂಡು ವಾಪಸ್ ರಿಟರ್ನ್ ಬಂದೀವಿ ಸರ್. ಬಂದಾಗೆ ಅದರಲ್ಲಿ ಸೆಕೆಂಡ್ ರೌಂಡ್ ಸರ್ ನಾವು ಯಾವ ಕಂಪ್ನಿ ಮಷಿನ್ ತೊಗೋಬೇಕು ಅನ್ನೋದು ಡಿಸೈಡ್ ಮಾಡಿದ್ದೀವಿ ಸರ್. ಅಲ್ಲಿ NSK ಅಂತ ಇತ್ತು, ಒಂದು ಮಹೀಂದ್ರ ಅಂತ ಇತ್ತು ಸರ್, ಮಹೀಂದ್ರ ಇಂಜಿನಿಯರಿಂಗು. ಅಲ್ಲಿ ಹೋದಾಗ ಅವರು ಇಮ್ಮಿಡಿಯೇಟಾಗಿ ನಮಗೆ ಈ ಪ್ರೋಸೆಸ್ ರನ್ ಆಗಬೇಕು ಅಷ್ಟರಲ್ಲಿ ನಾವು ಮಾರ್ಕೆಟ್ ಸ್ಟಡಿ ಮಾಡ್ಕೋತಾ ಇದ್ದೆ ಸರ್. ಅಂದರೆ ಮಾರ್ಕೆಟಲ್ಲಿ ಯಾವ GSML ಪೇಪರ್ ರನ್ ಆಗ್ತಾಯಿದೆ, ಅದರ ಜೊತೆಗೆ ಮೆಡಿಸಿನ್ ಕವರ್ ಯಾವ ರೀತಿ ಹೋಗ್ತಾ ಇದ್ದಾರೆ ಪ್ರತಿಯೊಂದು ಸರ್. ಬೆಂಗಳೂರಿಗೆ ಬಂದು ಪ್ರತಿ ವಿತಿನ್ 1 ಮಂತಲ್ಲಿ ಬೆಂಗಳೂರು 3 ಟೈಮ್ ಬಂದು ಪ್ರತಿ ಶಾಂಪಲ್ಸ್ನ ತೊಗೊಂಡು ಹೋದೆ. ಸುಮಾರು ಒಂದು 5 kg ತೊಗೊಂಡು ರಿಟರ್ನ್ ಸೆಕೆಂಡ್ ಟೈಮ್ ಕೊಯಮತ್ತೂರು ಸರ್. ಓಕೆ, ನನಗಿದು ಮಾರ್ಕೆಟಲ್ಲಿದೆ, ನನಗೆ ಈ ಪ್ರಾಡಕ್ಟ್ ರೆಡಿ ಆಗಬೇಕು, ಮಷಿನ್ ನನಗೆ ಇದನ್ನು ಕೊಡಿ, ಆ ಥರ ಕೊಡಿ. ಆ ಥರ ಅವ್ರು ಸ್ಯಾಂಪಲ್ಸ್ ತೊಗೊಂಡು ನಾವು ಯಾವುದೋ ಮಷಿನ್ಸ್ ಹೋದ್ರೆ 1 ಸೆಂಟಿಮೀಟ್ರು 2 mm 10 mm ಮಾತ್ರ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದವು. ಮಷಿನ್ ಜಸ್ಟ್ ಎಟ್ ಎ ಟೈಮ್ ಅಮೌಂಟ್ ರಿಲೀಸ್ ಸರ್. ಓಕೆ, ಮಷಿನರಿಗೆ ಯಾಕಂದ್ರೆ ಸ್ಯಾಂಕ್ಷನ್ ಆಗಿದೆ, ಎಟ್ ಎ ಟೈಮ್ ಮಷಿನ್ಗೆ 10 ಲಕ್ಷ ರಿಲೀಸ್ ಮಾಡಿದ್ರು. ಸೆಕೆಂಡ್ ಟೈಮಿಗೆ ನಾವು ಓನ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಮಾಡಬೇಕಾಗಿರ್ತದೆ ಸರ್. 10% ಕಂಪಲ್ಸರಿ ಮಾಡಲೇಬೇಕು. ಅದು ರಿಲೀಸ್ ಆದಾಗ ವಿತಿನ್ 2 ಮಂತಲ್ಲಿ ಮಷಿನ್ಸ್ ಬಂತು ಸರ್. ಓಕೆ, ಅಲ್ಲಿವರೆಗೆ ಗೊತ್ತಿಲ್ಲ ಮಿನಿಮಮ್ ಇಷ್ಟು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು ಅಂತೇಳಿ ನಮ್ಗೆ ಗೊತ್ತಿಲ್ಲ ಸರ್. ಯಾರೋ 1 ಟನ್ ಆಗಲಿ ಸಿಗುತ್ತೆ ಬಿಡಪ್ಪ ಅಂತ ನಾವು ಅಂದ್ಕೊಂಡಿದ್ವಿ. ಕಂಪ್ನಿದವ್ರು ಸರ್ವಿಸ್ ಕೊಡಬೇಕಾದ್ರೆ ಮಿನಿಮಮ್ 1 ಲಾರಿ ಸರ್ 10 ಟನ್ ಪರ್ಚೇಸ್ ಮಾಡಬೇಕು. ನೀವು ಅಂದ್ಕೊಂಡಿದ್ದು 1 ಟನ್ ತಂದು ಸ್ಟಾರ್ಟ್ ಮಾಡೋಣ ಅಂತ? ಹೌದು ಸರ್. ಅದಕ್ಕೆ ಅಮೌಂಟ್ ಲೋನ್ ಸ್ಯಾಂಕ್ಷನ್ ಆದದ್ದು ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟು ನಮ್ಮ ಬಬಲಾದಿ ಅಜ್ಜಾರ್ ಅಂತ ಹೇಳಿದಲ್ಲ, ಅವ್ರೇನು ಮಾಡಿದ್ರು, ಅವ್ರೇನು ಮತ್ತೆ ನನಗೆ 10 ಲಕ್ಷ ಕೊಟ್ಟರು ವಿತ್ ಒಂದೇ ಒಂದು ಫೋನ್ ಕಾಲಿಗೆ. ನಾ ಹಿಂಗೆ ಬೇಕು ನನಗೆ ಅದನ್ನ ಅವ್ರ ಕಡೆಯಿಂದ ದುಡ್ಡು ಇಸ್ಕೊಂಡು ಅವ್ರನ್ನೇ ಕರ್ಕೊಂಡು ಮೆಟೀರಿಯಲ್ ಮತ್ತೆ ಪರ್ಚೇಸ್ ಮಾಡಿದ್ವಿ. 10 ಟನ್ ಸರ್ ಎಟ್ ಎ ಟೈಮ್. ಅದು ನಮಗೊಂದು 6-7 ಲಕ್ಷ ಆಗುತ್ತೆ ಸರ್, ಪ್ಲಸ್ ಟ್ರಾನ್ಸ್ಪೋರ್ಟ್ ಸರ್. ಅದು ಪೊಲಾಚಿ ಮದುರೈದಿಂದ ಬರುತ್ತೆ ಮೆಟೀರಿಯಲ್. ಅದು ಬ್ಲೂ ಮಾರ್ಟ್ ಅಂತ ಹೇಳಿದ್ರು, ದೊಡ್ಡ ಕಂಪ್ನಿ. ಇದೆಲ್ಲ ನಿಮಗೆ ಹೆಂಗೆ ಗೊತ್ತಾಯಿತು ರಾ ಮೆಟೀರಿಯಲ್ಸ್ ಅಲ್ಲಿ ಇದೆ ಅಂತ? ಈಗ ಓಕೆ, ಮಷಿನ್ ಅಂತ ಹೇಳಿದಾಗ ನೀವು ಸುತ್ಕೊಂಡು ಹೋದ್ರಿ, ಹುಡುಕಿದ್ರಿ, ರಾ ಮೆಟೀರಿಯಲ್ಸ್ ಇಂಥ ಕಡೆ ಸಿಗುತ್ತೆ ಅಂತ ಹೆಂಗೆ ಐಡೆಂಟಿಫೈ ಮಾಡಿ? ಮಷಿನ್ನು ಪರ್ಚೇಸ್ ಮಾಡ್ತೀವಲ್ಲ, ಅವ್ರು ಸಜೆಸ್ಟ್ ಮಾಡ್ತಾರೆ ಸರ್. ನಿಮ್ಗೆ ನಾವು ಆಲ್ರೆಡಿ ಸ್ಯಾಂಪಲ್ಸ್ ಕೊಟ್ಟಿದ್ದೆ, ನಮ್ಮ ಮಾರ್ಕೆಟಲ್ಲಿ ಇದೇ ಕ್ವಾಲಿಟಿ ಪೇಪರ್ ರನ್ ಆಗುತ್ತೆ. ಅವ್ರ ಹತ್ರ ಸ್ಯಾಂಪಲ್ಸ್ ಇತ್ತು ಸರ್, ಇದು ಮೆಟೀರಿಯಲ್ ಎಲ್ಲಿ ಸಿಗುತ್ತೆ. ಅವ್ರು ಸುಮಾರು ಒಂದು 10 ಅಡ್ರೆಸ್ ಕೊಟ್ಟರು ಸರ್. ಬೆಂಗಳೂರಲ್ಲಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಕೊಯಮತ್ತೂರಲ್ಲಿದೆ, ಮತ್ತು ಗುಜರಾತ್ ಇದೆ, ಬೇರೆ ಬೇರೆ ಮಹಾರಾಷ್ಟ್ರ ಕೆಲವೊಂದು ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಕೆಲವೊಂದು ಇಂಪೋರ್ಟೆಡ್ ಪೇಪರ್ ಬರುತ್ತೆ ಸರ್, ಅದೆಲ್ಲ ಇಂಪೋರ್ಟ್ ಆಗುತ್ತೆ. ಅದು ಇಂಪೋರ್ಟ್ ಅದೆಲ್ಲ ಆ ಪೇಪರ್ ಇಲ್ಲಿ ಸಿಗುತ್ತೆ, ಇವ್ರ ಹತ್ರ ಹೋಗಿ ಅಂತ ಹೇಳಿದಾಗ ಒಂದು ರೌಂಡ್ ಮತ್ತೆ ರಾ ಮೆಟೀರಿಯಲ್ ಸಂಬಂಧ ಸುತ್ತಾದೀವಿ ಸರ್. ಪ್ರತಿ ಅಂದರೆ ಒಂದು ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಇನ್ನೊಂದು ಡಿಸ್ಟ್ರಿಬ್ಯೂಟರ್ per kg 3 to 2 rupees ಡಿಫ್ರೆನ್ಸ್ ಬರುತ್ತೆ. ಟನ್ನಿಗೆ ಅಂದರೆ 3000 rupees ಡಿಫ್ರೆನ್ಸ್ ಬರುತ್ತೆ. ಅದು 10 ಟನ್ ಅಂದರೆ ಸುಮಾರು 30,000 ಡಿಫ್ರೆನ್ಸ್ ಬರುತ್ತಲ್ಲ, ಆ ದುಡ್ಡು ಉಳಿಸ್ಬೇಕು ಅಂತೇಳಿ ಮತ್ತೊಂದು ರೌಂಡ್ ಎಲ್ಲ ಕಡೆ ಅದೇ ಹೋದಾಗೆ. ಅದರ ಜೊತೆಗೆ ಏನಾಯ್ತು ಅಂದರೆ ಸರ್, ಮೆಟೀರಿಯಲ್ಸು ಸ್ಟಾರ್ಟಿಂಗು ಕಂಪ್ನಿ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಕಳಿಸಲ್ಲ, ಕ್ಯಾಶ್ ಆ್ಯಂಡ್ ಕ್ಯಾರಿ ಸರ್, 1 ರೂಪಾಯಿ ಕ್ರೆಡಿಟ್ ನಿಂದ್ರಲ್ಲ. 10 ಟನ್ ಪರ್ಚೇಸ್ ಮಾಡಿದಾಗ ಅದನ್ನು ಸೇಲ್ ಮಾಡೋಕ್ಕೆ ನನಗೆ 1 ವರ್ಷ ಬೇಕು ಸರ್. 10 ಟನ್ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ, 1 ವರ್ಷ ನನಗೆ ಟೈಮ್ ಬೇಕು. ಎಷ್ಟು ಮಷೀನು? 2 ಮಷೀನ್ ಸರ್. ಅಷ್ಟು ಟೈಮ್ ಬೇಕಾಗುತ್ತೆ? ಅಷ್ಟು ಟೈಮ್, ಯಾಕಂದರೆ ಸ್ಟಾರ್ಟಿಂಗ್ ಸ್ಟ್ರಗಲ್ ಇದ್ದೇ ಇರುತ್ತೆ ಸರ್ ಮಾರ್ಕೆಟಲ್ಲಿ. ನಾವು ಉತ್ತರ ಕರ್ನಾಟಕ ಇರ್ಬೋದು, ಇವತ್ತಾದರೂ ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ರನ್ ಆಗ್ತಾಯಿದೆ ಸರ್.
ಅದನ್ನು ಮಾರ್ಕೆಟ್ ಮಾಡಬೇಕಂದ್ರೆ ನನಗೆ ಮಾರ್ಕೆಟ್ ಹೇಗೆ ಮಾಡಬೇಕಂತ ಗೊತ್ತಿಲ್ಲ ಸರ್. ಅದನ್ನು ಮತ್ತೆ ಗೂಗಲ್ಲು, ಯೂಟ್ಯೂಬು ಪ್ರತಿಯೊಂದನ್ನು ಸ್ಟಡಿ ಮಾಡಿದೆ ಸರ್. ಮಾಡಿಕೊಂಡು ನನ್ನ ಪ್ರಾಡಕ್ಟ್ ಯಾರ ಹತ್ರ ಸೇಲ್ ಆಗುತ್ತೆ, ಯಾರು ಪರ್ಚೇಸ್ ಮಾಡ್ತಾರೆ ನನ್ನ ಪ್ರಾಡಕ್ಟು, ಅವ್ರನ್ನ ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಬ್ಯಾಗ್ ಹಾಕ್ಕೊಂಡೆ ಸರ್, ನಮ್ಮದು ಸ್ವಂತ ಬೈಕ್ ತೊಗೊಂಡೆ. ಸುಮಾರು ಒಂದು 5 ರಿಂದ 6 ಜಿಲ್ಲೆಗಳು ಸರ್, ಶಾಪ್ ಟು ಶಾಪ್ ಬೈಕ್ ಮೇಲೆ ಸರ್. ಇವಾಗ ಬೇರೆ ನಮ್ಮ ಕೊಪ್ಪಳದಿಂದ ಹುಬ್ಳಿಗೆ ಹೋದ್ರೆ 1 ಡೇ ಅಲ್ಲಿ ಸ್ಟೇ ಮಾಡೋದು ಸರ್. ಯಾವುದಾರ ರೂಮ್ಸು, ಫ್ರೆಂಡ್ ಸರ್ಕಲ್ ಯಾರು ಇರ್ತಾರೆ ಅವರಲ್ಲಿ ಸ್ಟೇ ಮಾಡ್ಕೊಂಡು, ಬೇಕ್ರಿ, ಅದರ ಜೊತೆಗೆ ಹೋಟೆಲ್ಸು, ಮೆಡಿಕಲ್ ಶಾಪು, ಹಾಸ್ಪಿಟಲು, ಪ್ರತಿ ಜಿಲ್ಲೆ ಸರ್. ಒಂದೊಂದು ಜಿಲ್ಲೆಯಲ್ಲಿ 4 ದಿನ ಸ್ಟೇ ಮಾಡಿಕೊಂಡು ವಾಪಸ್ ಮತ್ತೆ ಮನೆಗೆ ಬಂದು 1 ದಿನ ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಜಿಲ್ಲೆಗೆ ಸುಮಾರು 6 ರಿಂದ 7 ಡಿಸ್ಟಿಕ್ಗಳಿಗೆ ಏನು ಹೋದಿಲ್ಲ, ಒಂದು 27,000 ಕಾಂಟ್ಯಾಕ್ಟ್ ತೊಗೊಂಡು ಬಂದೆ ಸರ್. 27,000 ಅವ್ರಿಗೆ ಅದರಲ್ಲಿ ಮತ್ತೆ ಫಾಲೋಅಪ್ ಮಾಡ್ಬೇಕು ಸರ್. ಇವತ್ತಿಗೂ ನಾನು ಕರೆಕ್ಟಾಗಿ ಫಾಲೋಅಪ್ ಮಾಡೋಕೆ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದ್ರೆ ಸರ್, ಡೈಲಿ 100 ಕಾಲ್ ಮಾಡೋದ್ರೊಳಗೆ ನಮ್ಗೆ ಟೈಮ್ ಹೋಗಿಬಿಡುತ್ತೆ. ಒಂದು ಕಸ್ಟಮರಿಗೆ 10 ನಿಮಿಷ ಕನ್ವಿನ್ಸ್ ಮಾಡಬೇಕಾದ್ರೆ ಕಷ್ಟ ಇತ್ತು ಸರ್. ಇವಾಗೆಲ್ಲ ಆನ್ಲೈನ್ ಬಂದಿದೆ, ಪೇಡ್ ಯಾಡ್ ಬಂದಿದ್ದಾವೆ, ಯಾಡ್ಸ್ ಬಂದಿದ್ದಾವೆ, ಹಂಗೆ ರನ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲ ಸರ್, 2020ರಲ್ಲಿ ಕಷ್ಟ ಇತ್ತು. ಅವಾಗ ಪೇಡ್ ಯಾಡ್ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್. ಶಾಪು ಮತ್ತೆ ರಿಟರ್ನ್ ಕಾಲ್ ಮಾಡಿದೆ, ಕೆಲವರು ಪರ್ಚೇಸ್ ಮಾಡಿದರು, ಕೆಲವರು ನಿಮ್ಗೆ ಗೊತ್ತಲ್ಲ ಸ್ಟಾರ್ಟಿಂಗ್ ನಮ್ಮ ಪ್ರಾಡಕ್ಟ್ ಹೀಗಿದೆ ಅಂದಾಗ ಎಷ್ಟೋ ಜನ ಅವಮಾನ ಮಾಡಿದ್ದಾರೆ ಸರ್. ಬೇಡ ಹೋಗಪ್ಪ, ನಮ್ಗೆ ಇದು ಬೇಕಾಗಿಲ್ಲ, ನಿನಗೆ ಪೇಪರ್ ನಾನು ₹1 ಕೊಟ್ಟು ತೊಗೋಬೇಕು, ಪ್ಲಾಸ್ಟಿಕ್ ನಂಗೆ 10 ಪೈಸೆದಲ್ಲಿ ಸಿಗುತ್ತೆ, ನಿನ್ನ ಪ್ರಾಡಕ್ಟ್ ಬೇಡ ಹೋಗು ಅಂತ ಅಂದವ್ರು ಇದೆ. ಇವತ್ತು ಅವರೇ ಪರ್ಚೇಸ್ ಮಾಡ್ತಾರೆ. ಬನ್ನಿ ಸರ್, ನಿಮ್ದು ಎಕೋ ಫ್ರೆಂಡ್ಲಿ ಇದೆ, ನಮಗೆ ಭಾಳ ಇದನ್ನಿದೆ ಸರ್, ಅನುಕೂಲ ಆಗುತ್ತೆ ಬನ್ನಿ ಅಂತೇಳಿ. ಆ ಥರನೂ ಆಗಿದೆ ಸರ್. ಸೊ ಇಲ್ಲೊಂದು ಕೇಳಬೇಕು ಸರ್, ನೀವು ಹಿಂದೆ ಪೊಲೀಸ್ ಆಗಬೇಕು ಅಂತೇಳಿ ಹೊರಟ್ರಿ, ಆಗಲಿಲ್ಲ. ನೆಕ್ಸ್ಟ್ ಕೋಚಿಂಗ್ ಸೆಂಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಅದು ಕೂಡ 4 ವರ್ಷದ ನಂತರ ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಬಂತು, ಲಾಸ್ ಆಯಿತು 25 ಲಕ್ಷ. ಸೊ ಈಗ ಮತ್ತೆ ಬಿಸ್ನೆಸ್ಸು ಏನೂ ಗೊತ್ತಿಲ್ಲ ನಿಮಗೆ, ಹೊಸ ಫೀಲ್ಡು. ಸೊ ಇನ್ವೆಸ್ಟ್ಮೆಂಟ್ 15 ಲಕ್ಷ ಲೋನ್ ತೊಗೊಂಡಿದ್ದೀನಿ, ಮತ್ತೊಂದು 10 ಲಕ್ಷ ನೀವು ಕೈಯಿಂದ ಹಾಕಿದ್ದೀರಾ, ಮತ್ತೆ ರಾ ಮೆಟೀರಿಯಲ್ಸ್ಗೆ ದುಡ್ಡು ಅಂತ ಹೇಳಿ ಬಂದಾಗ ಇಲ್ಲೊಂದು ಕಡೆ ನಿಮಗೆ ಭಯ ಆಗಲಿಲ್ವಾ? ಏನು ಆಗ್ಬಿಡುತ್ತೆ, ಇದು ಆಗುತ್ತಾ ನನ್ನಿಂದ, ಕಂಟಿನ್ಯೂ ಮಾಡ್ಬೋದಾ ನಾನು ಅಂಥೇಳಿ? ಭಯ ಸ್ಟಾರ್ಟಿಂಗ್ ಮಷಿನ್ ಲೋನ್ ಸ್ಯಾಂಕ್ಷನ್ ಆಗಿ ಮಷಿನ್ಗೆ ದುಡ್ಡು ಹೋಗೋರಿಗೆ ಭಯ ಇರಲಿಲ್ಲ ಸರ್. ಯಾವತ್ತು ರಾ ಮೆಟೀರಿಯಲ್ ಪರ್ಚೇಸ್ ಅಂತೇಳಿ ಬತ್ತಲ್ಲ ಸರ್, ಅವತ್ತಿಗೆ ನನಗೆ ತುಂಬ ಭಯ ಆಯಿತು. ದುಡ್ಡು ಇಷ್ಟು ಮೆಟೀರಿಯಲ್ ತರಬೇಕಲ್ಲ, ಎಟ್ ಅ ಟೈಮ್ ಒಂದೇ ಕಂಪ್ನಿ ಕಡೆ ಈ ಸೈಜ್ಗೆ ಮೆಟೀರಿಯಲ್ ತರಬೇಕಲ್ಲ ತಂದಾಗೆ ಒಂದು 2 ಡೇಸ್ ಯೋಚನೆ ಮಾಡಿ ನಮ್ಮ ಅಜ್ಜಾರಿಗೆ ಫೋನ್ ಮಾಡಿದಾಗೆ ಅವರು ದುಡ್ಡು ಅಡ್ಜಸ್ಟ್ ಆಗುತ್ತೆ, ಮೆಟೀರಿಯಲ್ ಮಾಡು, ಅವರೇ ಧೈರ್ಯ ನಮಗೆ. ಆ ನಂತರ ಮೆಟೀರಿಯಲ್ ಪರ್ಚೇಸ್ ಮಾಡಿದೆ ಸರ್. ನಿಧಾನವಾಗಿ ಮಾರ್ಕೆಟ್ ಹೇಗಾಗತ್ತಲ್ಲ, ನಮಗೆ ಮಾರ್ಕೆಟಲ್ಲಿ ಸ್ವಲ್ಪ ಏರಿಳಿತ ಆಯಿತು ಸರ್. ಸ್ಟಾರ್ಟಿಂಗ್ 1 ಇಯರ್ ಕಂಪ್ಲೀಟ್ 2021 ಎಂಡ್ವರೆಗೆ. ಅಲ್ಲ, ನಾನು ಅದರ ಬಗ್ಗೆ ಕೇಳೋದಕ್ಕಿಂತ ಮುಂಚೆ ಈ ಪೇಪರ್ ಬ್ಯಾಗ್ ಬಿಸ್ನೆಸ್ಗೆ ಇಷ್ಟೊಂದು ಡಿಮ್ಯಾಂಡ್ ಇದೆ, ಇದನ್ನು ಮಾಡ್ಬೋದು ಅಂತ ನಿಮಗೆ ಯಾವಾಗ ಅನಿಸಿದ್ದು? ಸರ್ ನನಗೆ ಸ್ಟಾರ್ಟಿಂಗ್ ಪ್ರಾಜೆಕ್ಟ್ 10 ಡೇಸ್ ಟ್ರೈನಿಂಗ್ ಏನು ತೊಗೊಂಡಿಲ್ಲ, ಆವಾಗ ಗೊತ್ತಾಗಿತ್ತು ಸರ್. ಕ್ಲಾಸಲ್ಲಿ ಹೇಳಿದರು ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ನಾನು ಏನು ಬ್ಯಾನ್ ಹಿಡಿದೆ, ಬಟ್ ಪೇಪರ್ ಪ್ರಾಡಕ್ಟ್ ಇನ್ನು ಮುಂದೆ ಮಾರ್ಕೆಟಲ್ಲಿ ಬರುತ್ತಂತ ಹೇಳಿದಾಗ ನಾನು ರೀಸೆಂಟ್ ಮಾರ್ಕೆಟ್ ಏನೂ ಸ್ಟಡಿ ಮಾಡಲಿಲ್ಲ. ಆಫ್ಟರ್ 5 ಇಯರ್ಸ್ ಫ್ಯೂಚರ್ ಇವತ್ತಿಗೆ ನನಗೆ ಕಷ್ಟ ಆಗುತ್ತೆ, ಕಂಪ್ಲೀಟ್ ಕಷ್ಟ ಸರ್, ಸ್ಟ್ರಗಲ್ ಇದೆ. ಒಂದೊಂದು ಟೈಮಲ್ಲಿ ಮನೇಲಿ ₹1 ಇರ್ತಿರಲಿಲ್ಲ, ಜೇಬಲ್ಲಿನೂ ಇರ್ತಿರಲಿಲ್ಲ ಅಂತ. ಈಗ ಅಪ್ಪಾಜಿಗೆ ಹೇಳಿದ್ರೆ ಏನಾದ್ರು ಮಾಡ್ತಿದ್ರು, ಎಲ್ಲ ಸಿಚುವೇಶನು ಹೇಳೋಕ್ಕಾಗಲ್ಲ, ಜಸ್ಟ್ ಮ್ಯಾರಿಡ್ ಅವಾಗ ಹೇಳಿದಾಗೆ ಹಾಗೆ ಮಾರ್ಕೆಟ್ ಸ್ಟಡಿ ಮಾಡ್ತಾ ಕೆಲವೊಂದಲ್ಲಿ ಪ್ರಾಬ್ಲಮ್ಸು ಫೇಸ್ ಮಾಡಿದ್ದೀವಿ. ಮಾರ್ಕೆಟ್ ಸ್ಲೋ ಮೂಮೆಂಟ್. ಈಗ 10 ಜನಕ್ಕೆ ಹೋದಂದರೆ ಒಬ್ಬನೇ ಕಸ್ಟಮರ್ ಹೇಳ್ತಿದ್ರು, ಸರ್ ಯೋಚನೆ ಮಾಡ್ತೀನಿ ರೀ, ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. 10 ಕಸ್ಟಮರನ್ನು ರಿಜೆಕ್ಟ್ ಮಾಡ್ತಿದ್ರು. ಈಗ ನೀವು ಹೇಳಿದಂಗೆ ನೀವು ಇಡೀ ಡಿಸ್ಟ್ರಿಕ್ಟ್ಗಳೆಲ್ಲ ಸುತ್ತಾಡಿದ್ರಿ, ಆರ್ಡರ್ಸ್ ತೊಗೊಂಬಂದ್ರಿ, ಕಾಂಟ್ಯಾಕ್ಟ್ಸ್ ತೊಗೊಂಬಂದ್ರಿ, ಆಲ್ರೆಡಿ ಮಿಷಿನ್ ಬಂದಿತ್ತು, ರಾ ಮೆಟೀರಿಯಲ್ಸ್ ಬಂದಿತ್ತು. ಕೆಲಸ ಯಾವಾಗ ಸ್ಟಾರ್ಟ್ ಆಗಿದ್ದು ಸರ್? ಕೆಲಸ ಸ್ಟಾರ್ಟ್ ಆಗಿ 1 ಮಂತಲ್ಲಿ 2ನೇ ಲಾಕ್ಡೌನ್ ಸರ್. 2ನೇ ಲಾಕ್ಡೌನ್. ಕಂಪ್ನಿದಿಂದ ಟ್ರೈನರ್ ಕೊಡೋಕೆ ನಮಗೆ ಒಂದು 20 ಡೇಸ್ ಬರ್ತಾರೆ ಸರ್ ಕಂಪ್ನಿಯವರು ನಮಗೆ ಟ್ರೈನಿಂಗ್ ಕೊಡೋಕ್ಕೆ. ಮಷಿನ್ ಬಂದಿದೆ, ಇನ್ಸ್ಟಾಲೇಷನ್ ಮಾಡಿ ರಿಟರ್ನ್ ಹೋದರು. ಬರ್ತೀವಿ ಸರ್ ನೆಕ್ಸ್ಟ್ ವೀಕಲ್ಲಿ ಯಾರನ್ನಾದ್ರು ಬೇರೆದವ್ರನ್ನ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ಕಳಿಸ್ತೀವಿ ಅಂತೇಳಿ. ಲಾಕ್ಡೌನ್ ಆಗಿತ್ತು 1 ಮಂತಲ್ಲಿ. ಲಾಕ್ಡೌನಲ್ಲಿ ನಾವೇ ಮಷಿನ್ ಕಂಪ್ಲೀಟಾಗಿ ಬಿಚ್ಚಿ ಜೋಡಿಸುವಂಗೆ ಆದೀವಿ ಸರ್. ನಮ್ಮ ಓನ್ ಬ್ರದರ್ ಇದ್ದಾನೆ, ಅವನು ಆಲ್ರೆಡಿ MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ ಟೆಕ್ನಿಕಲ್ ಆಗಿ. ಅವನು ಅದರಲ್ಲಿ ಜಾನ ಇದ್ದಾನೆ ಸರ್. ಅದರಲ್ಲಿ ಮಷಿನ್ ಸ್ಪೇರ್ ಪಾರ್ಟ್ಸ್ ಪ್ರತಿಯೊಂದನ್ನು ಬಿಚ್ಚಿ ಜೋಡಿಸುವ ಥರ 3 ಮಂತಲ್ಲಿ ಆದೀವಿ ಸರ್. ಏನಾಯ್ತು ಅಂದರೆ ಲಾಕ್ಡೌನ್ ಆಗಿದೆ, ಆಫೀಸ್ ಓಪನ್ ಮಾಡ್ತಿದ್ವಿ, ಒಳಗಡೆ ಹೋಗಿ ಕ್ಲೋಸ್ ಮಾಡ್ತಿದ್ವಿ. ಕಂಪ್ಲೀಟ್ ಈವ್ನಿಂಗ್ 5 o'clock ಅವ್ರಿಗೆ ಅಲ್ಲೇ ಮಷಿನ್ ಬಿಚ್ಚೋದು, ಜೋಡಿಸೋದು, ಮಷಿನ್ ರನ್ ಮಾಡೋದು. 1 ಮಂತ್ ಕಂಪ್ಲೀಟ್. 2ನೇ ಲಾಕ್ಡೌನ್ ಓಪನ್ ಆದ್ರೂ ಒಂದು 5 ಟನ್ ಮೆಟೀರಿಯಲ್ ರೆಡಿ ಮಾಡಿಟ್ಟಿದ್ದೀವಿ ಸರ್ ನಾವೇ ಓನಾಗಿ. ಆ ನಂತರ ಕಂಪ್ನಿದವ್ರಿಗೆ ಅವಾಗ ವಿಡಿಯೋ ಕಾಲ್ ಮಾಡ್ತಿದ್ದೀವಿ ಸರ್. ಏನಾದರೂ ಟೆಕ್ನಿಕಲ್ ಇಶ್ಯೂ ಬಂದರೆ ವಿಡಿಯೋ ಕಾಲ್ ಮಾಡಿದಾಗ ಅವ್ರು ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ರು.
ಅವ್ರು ನಾವೆಲ್ಲ ರೆಡಿ ಮಾಡಿದ ಮೆಟೀರಿಯಲ್ ವಿಡಿಯೋ ಕಾಲ್ ಮಾಡಿ ಪ್ರತಿಯೊಂದು ಸ್ಟಾಕಿಂಗ್ ಮಾಡಿದ್ವಿ ಅನ್ನೋದಕ್ಕೆ ಅವ್ರು ಟ್ರೈನಿಂಗ್ ಕೊಡೋಕೆ ಬರಲಿಲ್ಲ. ಸರ್ ನೀವೇ ಟ್ರೈನರ್ ಆಗಿದ್ದೀರಾ, ಇನ್ನೊಬ್ರಿಗೆ ಕೊಡೋ ಥರ ಆಗಿದ್ದಾರೆ, ನಾವು ಯಾಕೆ ಬೇಕು, 100% ಪ್ರಾಬ್ಲಮ್ ಬರಲ್ಲ ನಿಮಗೆ, ನೀವು ವೆಲ್ ಟ್ರೈನರ್ ಆಗಿದ್ರೆ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ನಿಮಗೆ ನೆನಪಿದೆ ಯಾವಾಗ ಫಸ್ಟ್ ಮೆಷಿನ್ ರನ್ ಮಾಡಿದ್ದು ಕರೆಕ್ಟಾಗಿ ಅಂತ ಹೇಳಿ? ಸರ್ ನನ್ನ ಮಷಿನ್ಸು 2020 ಏಪ್ರಿಲಲ್ಲಿ ಮಷಿನ್ ಬಂತು ಸರ್. ಏಪ್ರಿಲ್ 19ನೇ ತಾರೀಕು ಮಷಿನ್ ಬಂತು. 21ನೇ ತಾರೀಕು ಕಂಪ್ನಿದವ್ರು ಬಂದರು ಸರ್. ಅವ್ರ ಜೊತೆಗೆ ರೆಡಿ ಮಾಡ್ಕೊಂಡು 23ನೇ ತಾರೀಕು ನಾವು ಓಪನಿಂಗ್ ಮಾಡಿದ್ವಿ. ಚಿಕ್ಕದಾಗಿ ಒಂದು ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್. ಅವ್ರು ರಿಟರ್ನ್ ಹೋದರು ಸರ್. ಆ ದಿವಸನೇ ಪೇಪರ್ ಬ್ಯಾಗ್ ಮಾಡಿದಿರಾ? ಹಾಂ ಸರ್. ಏನು ಮಾಡಿದ್ರಿ ಅವಾಗ? ಮೆಡಿಸಿನ್ ಪೌಚ್ ರೆಡಿ ಮಾಡಿ. ಎಷ್ಟು ಮಾಡಿದ್ರಿ ಒಂದಿನ ಸರ್? ಒಂದು 300 kg ಸರ್ ಸ್ಟಾರ್ಟಿಂಗ್. ನಮಗೆ ಅದು ಮಷಿನ್ ಸ್ಲೋ ಇಟ್ಟು, ಯಾಕಂದ್ರೆ ಅವೆಲ್ಲ ವಿಲ್ ಇರ್ತಾವಲ್ಲ, ಗ್ರೀಸ್ ಎಲ್ಲ ಕರೆಕ್ಟ್ ಮೂವ್ ಆಗಬೇಕು ಅಂದ್ರೆ ಸ್ಲೋ ರನ್ ಇಡತ್ತಂದಿದ್ರಿ. ಅವಾಗ ಸ್ಟಾರ್ಟ್ ಮಾಡಿದ್ವಿ. ಅದಾಗಿ ಲೋಕಲ್ ಒಬ್ಬರು ಪರ್ಚೇಸ್ ಮಾಡಿದ್ರು ಫಸ್ಟ್ ಅವರೇ. ಸೊ ಯಾರು ಪರ್ಚೇಸ್ ಮಾಡಿದ್ರು ಸರ್ ಫಸ್ಟು ಲೋಕಲ್ ಭಗವತಿ ಹಾಸ್ಪಿಟಲ್ ಅಂತಿದೆ ಸರ್ ನಮ್ಮ ಕೊಪ್ಪಳ ಭಾಗದಲ್ಲಿ. ಅವರು ಒಳ್ಳೆ ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟ ಅವರು ಮೆಡಿಕಲ್ ಶಾಪಲ್ಲಿ, ಚಿಕ್ಕ ಮಕ್ಕಳ ಹಾಸ್ಪಿಟಲ್ ಸರ್ ಅದು. ಅವರು ಪೇಪರನ್ನು ಯೂಸ್ ಮಾಡ್ತಾರೆ ಇವತ್ತಿಗೆ. ಆದರೂ ಒಂದು ಮಿಸ್ ಕಾಲ್ ಆದರೆ ನಾವು ಸುಮ್ಮನೆ ಓದ್ಕೊಡ್ತೀವಿ ಸರ್. ಎಷ್ಟು ಪರ್ಚೇಸ್ ಮಾಡಿದ್ರು ಫಸ್ಟ್? 1000 rupees ಸರ್, ಇನ್ಕ್ಲೂಡಿಂಗ್ GST. 100% ಬಿಲ್ಲಿಂಗ್ ಸರ್, ನಾನ್ ಬಿಲ್ಲಿಂಗ್ ಇಲ್ಲೇ ಇಲ್ಲ ನಮ್ಮ ಹತ್ರ. ಈ ಥರ ಓದ್ಕೊಟ್ಟಾಗ ಫಸ್ಟ್ ಅವ್ರು ಕ್ಯಾಶ್ ಆ್ಯಂಡ್ ಕ್ಯಾರಿ, ನಮಗೆ ನೆಕ್ಸ್ಟ್ ಟೈಮ್ ರೆಗ್ಯುಲರ್ ನೀನೇ ತಂದು ಕೊಡಪ್ಪ ಅಂತ. ಆಯ್ತು ಸರ್ ಅಂತ. ಅದೇ 1000 rupees ತಂದು ನನ್ನ ಮಷಿನ್ ಹತ್ರ ಇಟ್ಟೆ, ಟೇಬಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಡೇ ನಿಧಾನಕ್ಕೆ 1000, 2000 ಅಂದರೆ ಎಲ್ಲ ಟೈಪ್ ನಮ್ಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟಿಂಗ್ ಆಗಲಿಲ್ಲ ಸರ್. ಸುಮಾರು ಒಂದು 20 ಟೈಪ್ ಬರೀ ಮೆಡಿಸಿನ್ ಕವರಲ್ಲೇ ಮಾಡ್ಬೋದು ಸರ್ ಅಲ್ಲೆಲ್ಲ. ಅದ್ರ ಜೊತೆಗೆ ಲಾಕ್ಡೌನಲ್ಲಿ ಎಲ್ಲ ಥರ ಶಾಪಿಂಗ್ ಬ್ಯಾಗು, ಎಕ್ಸ್ರೇ ಕವರು ಪ್ರತಿಯೊಂದೂ ರೆಡಿ ಮಾಡಿ ಇಟ್ಬಿಟ್ಟಿವಿ ಸರ್. ಅದನ್ನು ಸೇಲ್ ಮಾಡೋಕ್ಕೆ ನನಗೆ 1 ವರ್ಷ ಟೈಮ್ ಬೇಕಾಯಿತು. ಓಕೆ. ಯಾಕಂತಂದರೆ ಸರ್ ಅದು ಆಲ್ರೆಡಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ. ನಾವು ಕಸ್ಟಮರ್ನು ಕನ್ವರ್ಟ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಸರ್. ಅಬ್ಸಲ್ಯೂಟ್ಲಿ. ಆವಾಗಲೇ ನೀವು ಹೇಳಿದ್ರಿ ಫಸ್ಟ್ ಡೇ 1000 rupeesದು ಲೋಕಲ್ನವರೇ ಪರ್ಚೇಸ್ ಮಾಡಿದರು ಅಂತ. ಸೊ ಆ ಮಂತಿದ್ದು ಹೇಳೋದಿದ್ರೆ ಎಷ್ಟು ಅದು ಆ ವ್ಯಾಪಾರ ಮಾಡಿರ್ಬೋದು ಸರ್? ಒಂದು ಮಂತ್ ಅಂದರೆ 23ರಿಂದ ಅಪ್ ಟು 1ನೇ ತಾರೀಕು ಏಪ್ರಿಲ್ ಮುಗಿಯೋರಿಗೆ ಅಂದ್ರೆ 9000 rupees. 9000 rupees. ಏನು ಅನ್ನಿಸ್ತಾ ಇತ್ತು ಅವಾಗ? ಈ ಬಿಸ್ನೆಸ್ಸಲ್ಲಿ ನಾನು ಕಂಟಿನ್ಯೂ ಆಗ್ಬೋದು ಅಂತ ಅನ್ನಿಸ್ತಾ ಅಥವಾ ಇಷ್ಟೇ ಆಗಿದ್ದು ಅಂತ ಅನ್ನಿಸ್ತಾ? ಸರ್ ನನಗೆ ಬಿಸ್ನೆಸ್ಸಲ್ಲಿ ಕಂಟಿನ್ಯೂ ಮಾಡಲೇಬೇಕು ಸರ್, ನನಗೆ ಬೇರೆ ದಾರಿ ಇಲ್ಲ, ಮಾಡಲೇಬೇಕು. ಎಲ್ಲ ಆಪ್ಷನ್ ಕ್ಲೋಸ್ ಆಗಿದೆ, ಎಲ್ಲ ಆಪ್ಷನ್ ಕ್ಲೋಸ್ ಆಗಿದೆ. ಇವತ್ತು 9000 ಆದದ್ದು ನಾನು ನೆಕ್ಸ್ಟ್ ಮಂತ್ 15,000 ಆಗಲೇಬೇಕು. ಎಲ್ಲ ಥರ ಮೆಟೀರಿಯಲ್ ರೆಡಿ ಮಾಡಿ ಇಟ್ಕೊಳ್ಳೇಬೇಕು. ಮತ್ತು ಬೇರೆ ಬೇರೆ ಅದಕ್ಕೆಲ್ಲ ಒಂದು ಪೇಪರ್ ಬ್ಯಾಗ್ ರೆಡಿ ಆಗ್ಬೇಕಾದ್ರೆ ಬೇರೆ ಬೇರೆ ಇಕ್ವಿಪ್ಮೆಂಟ್ ಬೇಕು ಸರ್. ಅವ್ರ ನಂತರ ಏನೂ ಇರಲಿಲ್ಲ. ಒಂದು ನಿಧಾನವಾಗಿ ಪರ್ಚೇಸ್ ಮಾಡ್ತಾ ಇವತ್ತಿಗೆ ನನಗೆ 1,00,000 ಇವತ್ತು ಆರ್ಡರ್ ಬಂದರೆ ಈವ್ನಿಂಗ್ ಸೆಂಡ್ ರೀಪ್ಯಾಕೇಜಿಂಗ್ ಆಗಿ ಕಳಿಸು ಸ್ಟೇಬಲಿಗೆ ಬಂದಿದ್ದೀನಿ ಸರ್ ಈಗ. ನೈಸ್ ಸರ್. ಫಸ್ಟ್ ಡೇ ನಿಮಗಾದಂಥ ಬಿಸ್ನೆಸ್ 1,000 ರೂಪಾಯಿ ಅಂತ ಹೇಳಿದ್ರಿ. ಮತ್ತು ಆ ತಿಂಗಳು ಕಂಪ್ಲೀಟ್ ಆಗಬೇಕಿದ್ರೆ 9,000 ಆಯಿತು. ನೆಕ್ಸ್ಟ್ ತಿಂಗಳಿಂದ 15,000 ಆಗಬೇಕು ಅಂತ ಟಾರ್ಗೆಟ್ ಇಟ್ಕೊಂಡ್ರಿ. ಸೊ ಅದು ಹಾಗೆ ಕಂಟಿನ್ಯೂ ಆಯಿತು ಆಯ್ತು ಸರ್. ಇವತ್ತು ಈಗಿನ ಎಟ್ ಪ್ರೆಸೆಂಟ್ ಬಿಸ್ನೆಸ್ ಕೇಳೋದಿರ ನೀವು ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ ಸರ್? ನಮ್ಮದು ಹೇಗಿರುತ್ತೆ ಅಂದರೆ ಡಿಪೆಂಡು ಸಿಚುವೇಶನ್, ಯಾಕಂದರೆ ಸೀಸನ್ ವೈಸ್ ಹೋಗುತ್ತೆ ಸರ್. ನಮ್ಮದು ಮೆಡಿಸಿನ್ ಕವರು ಒಂದು ಸೀಸನ್ಗೆ ಹೋಗುತ್ತೆ. ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ಪೌಚಸ್ ರೆಡಿ ಮಾಡ್ತೀನಿ ಸರ್. ಅದು ಇಯರ್ಲಿ 2 ಸೀಸನ್ ಬರುತ್ತೆ ಸರ್, ಮೇ ಆ್ಯಂಡ್ ನವಂಬರ್ ಸರ್. ಆವಾಗ ಲಿಮಿಟ್ ಮೀರಿ ವರ್ಕ್ ಮಾಡಲೇಬೇಕು ಸರ್. ನಾವು 10 hours ಕೆಲಸ ಮಾಡೋರು ನಾವು 14 hours ಮಾಡಿದ್ರೂ ಸಪ್ಲೈ ಮಾಡೋಕ್ಕಾಗಲ್ಲ ಈಗಿನ ರೀಸೆಂಟ್ ಸಿಚುವೇಷನಲ್ಲಿ. ಇವಾಗೇನಿದೆ ಅಂದರೆ ಸರ್, ಈಗ ನನಗೆ ಇವತ್ತಿಗೆ 1 ಟನ್ ಬೇಕಂದ್ರೂ ರೆಡಿ ಮಾಡಿ ಕಳಿಸ್ತೀನಿ. ಈವ್ನಿಂಗ್ ಆರ್ಡರ್ ಕೊಟ್ಟರೆ ನೆಕ್ಸ್ಟ್ ಡೇ ಈವ್ನಿಂಗ್ ಡೆಲಿವರಿ ಕೊಡ್ತೀನಿ. ಸೂಪರ್. ಅಂದಾಜು ಎಷ್ಟು ಟರ್ನ್ ಓವರ್ ಆಗುತ್ತೆ ತಿಂಗಳಿಗೆ? ಮಂತ್ಲಿ ನಮ್ಮದು ಇಯರ್ಲಿ ತೊಗೊಂಡ್ರೆ 1 CR ಅಬೋವ್ ಆಗುತ್ತೆ. ಇವಾಗ ಮಂತ್ಲಿ ವೇರಿಯೇಷನ್ ಆಗುತ್ತೆ. 9 lakh ಆಗುತ್ತೆ, 6 lakh ಆಗುತ್ತೆ, ಒಮ್ಮೊಮ್ಮೆ 15 lakh ಆಗೋವರೆಗೆ ಆಗುತ್ತೆ. ಈಗ ಇಲ್ಲಿ ಕೇಳಬೇಕಾಗಿರೋದು ನಾನು, ಆ 15,000ದಿಂದ ಇವತ್ತು ಇಯರ್ಲಿ 1 crore ನೀವು ರೀಚ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ನಲ್ಲಿ ನೀವು ಮಾಡಿದಂಥ ಒಂದು ಸಣ್ಣ ಚೇಂಜಸ್ಸು ಅಥವಾ ಒಂದು ಸಣ್ಣ ಬದಲಾವಣೆ ಏನದು ಈ ಗ್ರೋತ್ಗೆ ಕಾರಣ ಆಯಿತು ಅಂತ ಹೇಳ್ತೀರಾ? ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸರ್ ಓನಾಗಿ ಸ್ಟ್ರಗಲ್ ಮಾಡ್ತಿದ್ದೆ. ಶಾಪಿಗೆ ನಾನೇ ಹೋಗಬೇಕು ಅಂತ ಹೇಳಿತ್ತು ಸರ್. ಅದಾದ ನಂತರ ಏನಾಯ್ತಂದ್ರೆ ಈಗ ನಾವು ಸ್ಮಾರ್ಟ್ ಟೆಕ್ನಾಲಜಿ ನಾವು ಯೂಸ್ ಮಾಡೋಣ. ಈಗ ಬ್ರಾಡ್ಕಾಸ್ಟು ಬೇರೆ ಬೇರೆ ಎಲ್ಲನೂ ಬಂದಿದ್ದಲ್ಲ, ಇದನ್ನು ಯೂಸ್ ಮಾಡೋಣ. ನಾನು 1 month ಮಾರ್ಕೆಟ್ ಓನಾಗಿ ಸ್ಟಡಿ ಮಾಡಿದ್ದು ವಿತಿನ್ 1 day ಕವರ್ ಆಗುತ್ತೆ. ನಾನು ಅವಾಗ ಪ್ರತಿಯೊಂದನ್ನು ಯೂಟ್ಯೂಬಲ್ಲೇ ಸರ್ಚ್ ಮಾಡ್ತೀನಿ ಸರ್. ನನಗೆ ಬೇಕಾದ್ದು ಏನು ಸಿಗುತ್ತೆ, ನಾನು ಏನು ಮಾಡಬೇಕು ಮಾಡಿದಾಗ ನನಗೆ ನಮ್ಮ ಮನೆ ಓನರ್ ಇದ್ದಾರೆ ಸರ್, ನಾ ಇರೋ ಮನೆ ದತ್ತ, ಅವರು ಕೃಷ್ಣಮೂರ್ತಿ ಹೆಗಡೆ ಅಂತೇಳಿ. ಅವರು 30 ವರ್ಷ ಎಕ್ಸ್ಪೀರಿಯನ್ಸ್ ಸರ್. ಅವ್ರು ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಈ ಕಾಲೇಜ್ ಬ್ಯಾಗ್ಸು ಪ್ರತಿಯೊಂದನ್ನು ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರು ತುಂಬ ಒಳ್ಳೆಯವರು ಸರ್. ನೀನು ಯಾರಾದರೂ ಕಷ್ಟ ಆಯ್ತು ಬಂದಾಗ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನೋರಿಗೆ ಭಾಳ ಸಪೋರ್ಟ್ ಮಾಡ್ತಾರೆ ಸರ್. ಹೀಗಾಗಿದೆ ಅಂತದ್ದು ಅವಾಗಿಂದ ನಮ್ಮದು ಆತ್ಮೀಯತೆ ಸ್ಟಾರ್ಟ್ ಆಯಿತು ಸರ್. ಇವಾಗ ಅವರು ಹೇಳಿದರು ಟೆಕ್ನಾಲಜಿ ಯೂಸ್ ಮಾಡು, ಸ್ಮಾರ್ಟ್ ಟೆಕ್ನಾಲಜಿ ಯೂಸ್ ಮಾಡು, ಪ್ರತಿಯೊಂದನ್ನು ಹಿಂಗಿರುತ್ತೆ, ಯೂಟ್ಯೂಬ್ ರೆಡಿ ಮಾಡು. ಅವರು ಹಳೆಯ
ವೆಬ್ಸೈಟ್ ಡಿಸೈನರ್ ಮಾಡ್ತಾರೆ ಸರ್. ಅವರು ಹೀಗೆ ಮಾಡೋ ತಂದಾಗೆ ₹1 ನನ್ನ ಕಡೆ ತೊಗೊಳ್ದೆ ನಂದು ವೆಬ್ಸೈಟ್ ಡಿಸೈನ್ ಮಾಡಿದರು, ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮು ಪ್ರತಿಯೊಂದನ್ನು ಮಾಡಿಕೊಟ್ರು ಅವರು. ಚೇಂಜಸ್ ಆಯಿತು ನನಗೆ. ಒಂದು ಸ್ಟಾರ್ಟಿಂಗಲ್ಲಿ ಆ ಥರ ಚೇಂಜಸ್ ಆದಾಗೆ ಜನರಿಗೆ ಕಾಲ್ ಬರೋಕ್ಕಾಯ್ತು ಸರ್. ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಸರ್ ನಿಮ್ಮ ಹತ್ರ ಇದು ರೆಡಿ ಆಗುತ್ತೆ ಸರ್, ಮಾಡಿಕೊಡ್ತೀನಿ, ನನಗೆ 1 ವೀಕ್ ಟೈಮ್ ಕೊಡಿ. ಯಾಕಂದರೆ ಪ್ರತಿ ಕಸ್ಟಮರ್ದು ಅವ್ರದ್ದೇ ಆದ ಐಡಿಯಾ ಚೇಂಜ್ ಇರ್ತವೆ. ನನಗೆ ಈ ಪೌಚ್ ಬೇಕು, ವಿತ್ ಪ್ರಿಂಟ್ ಬೇಕು. ಆವಾಗ ನಾನು ಸ್ವಲ್ಪ ಮತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯ್ತು ನಂದು. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದ್ರೆ ಹಿಂಗೆ ಆಗ್ತಾಯಿದೆ ಅಂದಾಗ ನಿನಗೆ ದುಡ್ಡು ಬೇಕಾ, ಸಪೋರ್ಟ್ ಮಾಡ್ತೀವಿ, ರನ್ ಮಾಡು. ಅವರೇ ಸರ್ ನನಗೆ ಮೊದಲು ಅಜ್ಜಾರು ಮಾಡ್ತಿದ್ರು, ಇವಾಗಾದರೂ ಮಾಡ್ತಾರೆ. ಅದ್ರ ಜೊತೆಗೆ ಇವರು ಸಿಕ್ಕರು ನನಗೆ, ಹೆಗ್ಡೆ ಅವರು. ಸೊ ಹಾಗಿದ್ರೆ ನಿಮ್ಮ ಬಿಸ್ನೆಸ್ ಸಣ್ಣ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ, ದೊಡ್ಡ ಲೆವೆಲ್ಗೆ ಹೋಗಲಿಕ್ಕೆ ಕಾರಣ ಅಂತ ಹೇಳಿದರೆ? ನಾನು ಈಗ ಏನು ಕಾರಣ ಅಂದರೆ ಸರ್, ನಾನು ಸ್ಮಾರ್ಟ್ ಟೆಕ್ನಾಲಜಿ ಯೂಸ್ ಮಾಡೋಕ್ಕೈತೆ ಸರ್. ಅದು ಪ್ಲಸ್ ಆಯ್ತು, ಅದು ಪ್ಲಸ್ 100% ಪ್ಲಸ್ ಅದೇ ಸರ್. ಇವತ್ತಿಗೆ ಏನಿದೆ ಅಂದರೆ ನಾನು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿ ಪೇಡ್ ಮಾಡಿಸಿದರೆ 1 ಡೇಲಿ ನಮ್ಗೆ ಲಕ್ಷಾಂತರ ಜನ ನಮ್ಗೆ ರೀಚ್ ಆಗುತ್ತೆ. ಅದರಲ್ಲಿ 100 ಮೆಂಬರ್ಸ್ ಕಾಲ್ ಮಾಡಿದ್ದಾರೆ ಅಂದರೆ 10 ಮೆಂಬರ್ಸ್ ಪಕ್ಕ ಕಸ್ಟಮರ್ ಆಗಿರ್ತಾರೆ. ಇವಾಗಿದೆ. ಬಟ್ ಇವಾಗ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ ಸರ್. ಸೊ ಆ ಗ್ರೋತಿಗೆ ಅದೇ ಕಾರಣ ಸರ್. ಇದ್ರ ಜೊತೆಗೆ ಬಹಳಷ್ಟು ಜನ ಹೇಳ್ತಾರೆ ನಿಮ್ಮಿಂದ ಈ ಬಿಸ್ನೆಸ್ ಆಗಲ್ಲ, ನೀವು ಆಲ್ರೆಡಿ ಒಂದು ಬಿಸ್ನೆಸ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ಯಾ, ಈ ಥರ ಎಲ್ಲ ಬಹಳಷ್ಟು ಜನ ಹೇಳ್ತಾ ಇರ್ತಾರಲ್ಲ. ಸೊ ಅವಾಗ ಅದನ್ನು ಹೇಗೆ ನೀವು ಎದುರಿಸ್ತೀರಾ, ಅದನ್ನು ಮೆಟ್ಟಿ ಹೇಗೆ ನಿಂತ್ಕೊಳ್ತೀರಾ ಅಂತ? ಅದೇ ಸರ್, ನಾನು ಮಾಡ್ತೀನಿ. ನಾನು ಸಾಲ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ಬಟ್ ನಾನು ಸಾಲ ಮಾಡಿದ್ದೀನಿ ಅಂತೇಳಿ ಯಾರಿಗೂ ಹೇಳಲ್ಲ. ನಾನು ಮಾಡಲೇಬೇಕು. ಮಾಡಿದ ನಂತರ ಅವ್ರು ಒಂದಿನ ನನಗೆ ಹತ್ರ ಬಂದೇ ಬರ್ತಾರೆ. ಹೇಗಾಯ್ತಪ್ಪ ನಮಗೂ ಇದು ಐಡಿಯಾಸ್ ಹೇಳು ಅಂತೇಳಿ. ಯಾವತ್ತು ನನ್ನ ಹಿಂದೆನೂ ಮಾತಾಡಿದ್ದಾರೆ, ಮುಂದೆನೂ ಮಾತಾಡಿದ್ದಾರೆ. ಅವರು ಇವತ್ತು ನನಗೆ ಹೆಲ್ಪ್ ಕೇಳ್ತಾರೆ, ಬಿಸ್ನೆಸ್ ಐಡಿಯಾ ಏನಾದರೂ ಇದ್ದರೆ ಹೇಳು. ಇವತ್ತು ಹೇಳ್ತಾ ಇದ್ದಾರೆ. ಈಗ ಅವ್ರಿಗೆ ನನಗೆ ಅವತ್ತು ಮಾತಾಡಿದಾರೆ ಅಂತ ಇವತ್ತು ನಾನು ಅವ್ರಿಗೆ ಹೇಳೋದೇ ಇಲ್ಲ. ನೀವು ಮಾಡಿರಿ, ಸರ್ಕಾರಿ ಯೋಜನೆಗಳು ಹೀಗಿದ್ದಾವೆ, ನೀವು ಸಪೋರ್ಟ್ ತೊಗೊಳ್ರಿ. ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ಹೇಳ್ತೀನಿ. ನಾ ಬಿಸ್ನೆಸ್ ಇದನ್ನೇ ಮಾಡು ಅಂತ ನಾನು ನಿಮಗೆ ಹೇಳಲ್ಲ. ನಾನು ಪಕ್ಕಾ ಹೇಳ್ತೀನಿ ಅವ್ರಿಗೆ, ಬಿಸ್ನೆಸ್ ಇದನ್ನೇ ಮಾಡಿ, ಇದೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ, ಇದನ್ನೇ ಮಾಡೋದು ನಾನು ಹೇಳಲ್ಲ. ನಿನಗೆ ಯಾವುದು ಅನುಕೂಲ ಆಗುತ್ತೆ, ಲಾಂಗ್ ಫ್ಯೂಚರ್, ಸದ್ಯಕ್ಕೆ ಮಾರ್ಕೆಟ್ ಥಿಂಕ್ ಮಾಡಬೇಡ, ಲಾಂಗ್ ಫ್ಯೂಚರ್ ಯಾವುದಿದೆ ಸ್ಟಡಿ ಮಾಡು, ಇನ್ವೆಸ್ಟ್ಮೆಂಟ್ ಮಾಡು. ಸೂಪರ್. ನಾನು ಇವತ್ತು ಅವ್ರಿಗಾದರೂ ಅದನ್ನೇ ಹೇಳ್ತೀನಿ ಸರ್. ಅಲ್ಲ, ಸಕ್ಸಸ್ ಅಂದರೆ ಅದೇ ಅಲ್ವಾ? ಇದೆ ಸರ್. ನಾನು ಅಂದ್ಕೊಂಡಿದ್ದೆ, ನಾನು ಇನ್ನೂ ಸಕ್ಸಸ್ ಆಗಿಲ್ಲ. ಸಕ್ಸಸ್ ರನ್ನಿಂಗ್ ಇದೆ ನಂದು. ಸೂಪರ್. ಇನ್ನೂ ತುಂಬ ದಿನಗಳು ಬೇಕು ಸರ್ ಕಂಪ್ಲೀಟ್ ಸಕ್ಸಸ್ ಆಗಬೇಕು. ನಾನು ರಿಟೈರ್ಡ್ ಯಾವತ್ತು ಆಗ್ತೀನಲ್ಲ, ಮುಂದಿನ ತಲೆಮಾರಿಗೆ ಈಜಿ ಮೆಥಡಲ್ಲಿ ಮಾರ್ಕೆಟಿಂಗ್ ಆಗಬೇಕು, ಅವತ್ತು ನಾನು ಸಕ್ಸಸ್ ಆದಂಗೆ. ಸೂಪರಾಗಿ ಹೇಳಿದ್ರಿ. ಈಗ ಬಿಸ್ನೆಸ್ ಅಂತ ಹೇಳಿ ಬಂದಾಗ ಅದಕ್ಕೊಂದು ಹೆಸರು ಇಡಬೇಕು. ಸೊ ನೀವು ನಿಮ್ಮ ಬಿಸ್ನೆಸ್ಗೆ ಏನು ಹೆಸರು ಇಟ್ಟಿದ್ದೀರಿ? ನಿಮ್ಮ ಕಂಪನಿ ಹೆಸರೇನು? ನನ್ನ ಕಂಪ್ನಿ ಹೆಸರು ನಾನು ಹೇಳಿದಲ್ಲ, ಅಜ್ಜಾರ್ ಅಂತ ಹೇಳಿದಲ್ಲ, ನಮ್ಮ ಅವರು ಹೆಸರು ಬಸವರಾಜ್, ಅವರು ಮಿಸ್ಸಸ್ ಹೆಸರು ಜ್ಯೋತಿ. ಯಾಕಂದ್ರೆ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅವರೇ. ಲಾಸ್ ಆದಾಗ ಪ್ರತಿ ಸಲ ಇದ್ದಾರೆ, ಒಳ್ಳೇದಾದಾಗೂ ಇದ್ದಾರೆ. ಅವ್ರ ಹೆಸರು ನಾನು ಏನು ಇಡಬೇಕು ಅಂತೇಳಿ ನಾನು ನಿಮ್ಮ ಹೆಸರು ಇಟ್ಬಿಡ್ತೀನಿ. ನನಗೆ ಬೇರೆ ಬಸವ ಜ್ಯೋತಿ ಎಂಟರ್ಪ್ರೈಸಸ್. ಇವತ್ತು ಬಸವ ಜ್ಯೋತಿ ಎಂಟರ್ಪ್ರೈಸಲ್ಲಿ ಸುಮಾರು 30 ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಏನೇನು ಪ್ರಾಡಕ್ಟ್ಸ್ ಮಾಡ್ತೀರಾ ಬಸವ ಜ್ಯೋತಿ ಇದರಲ್ಲಿ? ಬಸವ ಜ್ಯೋತಿಯಲ್ಲಿ ಮೇನ್ ಬ್ರ್ಯಾಂಡ್ ಇರೋದು ಬಸವ ಜ್ಯೋತಿ. ಅದರಲ್ಲಿ BJ ಪೇಪರ್ ಪ್ರಾಡಕ್ಟ್ ಅಂತ ಮಾಡಿದ್ದೀನಿ. ಇವತ್ತು ಗೂಗಲಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬ್ ಸರ್ಚ್ ಮಾಡಿದ್ರೆ BJ ಪೇಪರ್ ಬ್ಯಾಗ್ಸ್ ಅಂತ ಸರ್ಚ್ ಮಾಡಿದ್ರೆ, ಕರ್ನಾಟಕಲ್ಲಿ ಸರ್ಚ್ ಮಾಡಿದ್ರೆ ಟಾಪ್ 10 ಲಿಸ್ಟಲ್ಲಿ ನಂದು ಒಂದಿದೆ. ಅದರ ಜೊತೆಗೆ BJ ಫ್ಯಾನ್ಸಿ ಮಾರ್ಟ್ ಅಂತ ಮಾಡಿದ್ದೀನಿ, BJ ನ್ಯಾಚುರಲ್ ಪ್ರಾಡಕ್ಟ್ ಅಂತ ಮಾಡಿದ್ದೀನಿ. ಸುಮಾರು ಈಗ 4 ಪ್ರಾಡಕ್ಟಲ್ಲಿ BJ ಬಸವ ಜ್ಯೋತಿ ಎಂಟರ್ಪ್ರೈಸಸ್ಸಲ್ಲಿ ಬರ್ತಾ ಇದೆ. ಅದರಲ್ಲಿ 4 ಕೆಟಗರಿ ಮಾಡ್ಕೊಂಡು ನಾನು ರನ್ ಮಾಡ್ತಾ ಇದ್ದೀನಿ ಸರ್. 4 ಕೆಟಗರಿ ಇದೆ ನಿಮಗೆ ಆ ಬ್ರ್ಯಾಂಡಲ್ಲಿ? ಹೌದು ಸರ್. 100% ಬಿಲ್ಲಿಂಗ್ ಸರ್. ನಾನ್ ಬಿಲ್ಲಿಂಗ್ ಇಲ್ಲೇ ಇಲ್ಲ ನಮ್ಮದು. GST ರೆಗ್ಯುಲರ್ ಪೇ ಮಾಡ್ತೀನಿ, ಅದಕ್ಕೆ ಏನು ಬೇಕು ಮಾಡ್ತೀನಿ, ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಕೋತೀನಿ, ಪ್ರತಿಯೊಂದನ್ನು ರನ್ ಆಗ್ತಾ ಇದೆ. ಸೊ ಈಗ ಆ ಕೆಟಗರಿಯಲ್ಲೇ BJ ಪೇಪರ್ ಬ್ಯಾಗ್ಸ್ ಅಂತ ಇದೆ. ಆ ಪೇಪರ್ ಬ್ಯಾಗ್ಸಲ್ಲಿ ಏನೇನು ವೆರೈಟೀಸ್ ಸರ್? ನನಗೆ ಪೇಪರ್ ಬ್ಯಾಗ್ಸಲ್ಲಿ ಎಷ್ಟು ಪ್ರಾಡಕ್ಟ್ಸ್ ನೀವು ಮಾಡ್ತೀವಿ? ಸುಮಾರು 100 ಪ್ರಾಡಕ್ಟ್ ಇದೆ ಸರ್ ಪೇಪರ್ ಬ್ಯಾಗ್ಸಲ್ಲಿ. ಮೆಡಿಸಿನ್ ಕವರಲ್ಲಿ ಅಂದರೆ ಒಂದು 20-25 ಬರುತ್ತೆ ಸರ್ ಪ್ರಾಡಕ್ಟ್. ಏನದು ಹಂಗೆ ಚೇಂಜಸ್ ಏನದು ಅಂದರೆ ಕಸ್ಟಮರ್ಸ್ಗೆ ಅದರಲ್ಲಿ ಕಲರ್ಸ್ ಪೇಪರ್ಸ್ ಬರ್ತವೆ. ಕೆಲವೊಂದು ಬಿಗ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ಅವ್ರಿಗೆ ತಮ್ಮದೇ ಆದ ಬ್ರ್ಯಾಂಡಿಂಗ್ ನೇಮ್ ಬೇಕು, ವಿತ್ ಪ್ರಿಂಟ್ ಬೇಕು. ಅವ್ರಿಗೆ ಸರ್ ನನಗೆ ವೈಟ್ ಪೇಪರ್ ಬೇಕು ಅಂತ ಹೇಳ್ತಾರೆ. ವೈಟ್ ಪೇಪರಲ್ಲಿ ಕಲರ್ ಡಿವೈಡ್ ಮಾಡ್ತಾರೆ. ಸರ್ ನನಗೆ ಇದೇ ಕಲರ್ ರೆಡ್ಡಲ್ಲೇ ಪ್ರಿಂಟ್ ಬೇಕು, ಬ್ಲೂ ಅಲ್ಲೇ ಪ್ರಿಂಟ್ ಬೇಕು, ಪ್ರತಿಯೊಂದನ್ನು. ಮೆಡಿಸಿನ್ ಪೌಚಲ್ಲಿ ಏನಿದೆ ಅಂದರೆ ಸರ್, 1 ಟ್ಯಾಬ್ಲೆಟ್ ಹಾಕಿ ಕೊಡೋದ್ರಿಂದ ಕಟ್ ಪೀಸ್ ಒಂದು 10 ಸ್ಟ್ರಿಪ್ಪಲ್ಲಿ 1 ಟ್ಯಾಬ್ಲೆಟ್ ನಾವು ಏನಾದರೂ ಕಟ್ ಮಾಡಿ ಹಾಕಿ ಕೊಟ್ಟಿದ್ರೆ ಅಲ್ಲಿಂದ ಹಿಡ್ಕೊಂಡು ಅಪ್ ಟು ನೀವು 10 kg ವೇಟ್ ಹಾಕ್ಬೋದು ಅದರಲ್ಲಿ. ಹಾಸ್ಪಿಟಲ್ ಯಾರಾದರೂ ಇದ್ದಾಗೆ ಅವ್ರಿಗೆ ಸಲೈನ್ ಬಾಟಲ್ಸು ಪ್ರತಿಯೊಂದು ಅದರಲ್ಲಿ 10 kg ಕ್ಯಾರಿ ಮಾಡಿ ಕೊಡ್ಬೋದು. ಸುಮಾರು ಒಂದು 20 ಟೈಪ್ಸ್ ಬರುತ್ತೆ ಸರ್. ಅದರ ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು. ಅದರ ನಂತರ ಏನಾಯ್ತು ಅಂದರೆ ಗ್ರೋಸರಿ ಬ್ಯಾಗ್ ಸರ್, 200 ಗ್ರಾಮ್, 250 ಗ್ರಾಮ್ಸ್, 500 ಗ್ರಾಮ್ಸ್, 1 kg. ಈ ಸೂಪರ್ ಮಾರ್ಕೆಟಲ್ಲಿ 3 ಶಾಪಲ್ಲಿ ಕೊಡ್ತಾರೆ ಸರ್, ಡಿ ಮಾರ್ಟಲ್ಲಿ ಪೇಪರ್ ಬ್ಯಾಗ್ಸ್. ಅದನ್ನು ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಸರ್.
ಅದರಲ್ಲಿ ಅಂದರೆ ಕ್ವಾಲಿಟಿ ಕೊಡ್ಬೇಕು ಸರ್ ಅವ್ರಿಗೆ 80 GSM 100 ನಮ್ಮ ಪೇಪರಲ್ಲಿ GSMs ಬಂದುಬಿಡ್ತಾವೆ ಸರ್. ಏನದು GSMs ಅಂದರೆ? ಪೇಪರ್ ಕ್ವಾಲಿಟಿ ಆ್ಯಂಡ್ ಸ್ಟ್ರೆಂತ್ ಸರ್. ಅಂದರೆ ಏನಾಗುತ್ತೆ ಅಂದರೆ GS ಆ್ಯಂಡ್ BF ಅಂತ ಬರುತ್ತೆ ಸರ್. ಅದರಲ್ಲಿ GSM ಅಂದರೆ ಥಿಕ್ನೆಸ್ ಸರ್, BF ಅಂದರೆ ಸ್ಟ್ರೆಂತಲ್ಲಿ ಅದರಲ್ಲಿ ಯೂಸ್ ಮಾಡಿರ್ತಾರೆ ಸರ್, ಕಾರ್ಬನ್ ಜಾಸ್ತಿ ಯೂಸ್ ಮಾಡ್ಕೊಂಡು. ಯಾವ್ದು ಜಾಸ್ತಿ ಸ್ಟ್ರಾಂಗ್ ಇರೋದು? ಅದರಲ್ಲಿ ಅಂದರೆ 150 GSM ನಿಮ್ಗೆ ಶಾಪಿಂಗ್ ಬ್ಯಾಗ್ ಪರ್ಚೇಸ್ ಮಾಡ್ತಿರಲ್ಲ 100 GSM ಇರುತ್ತೆ, ಅದಕ್ಕೆ ವೇಟ್ ಜಾಸ್ತಿನೂ ಹಾಕ್ಬೋದು. ಅಪ್ ಟು ಸಿಮೆಂಟ್ ಚೀಲನು, ಈಗ ಸಿಮೆಂಟ್ ಚೀಲದ ಬರುತ್ತೆ ಸರ್, ಅದು 25 kg, ಅದು ಪೇಪರಲ್ಲಿ ಮಾಡ್ಬೋದು ಸರ್. ಈಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಕೊಡ್ತಾರಲ್ಲ ಅದು ಮಾಡ್ಬೋದು 100 GSM ಅಲ್ಲಿ, 100 GSM. ತರಕಾರಿ ಆದ್ರೆ 80 GSM ಅಲ್ಲಿ ಸರ್. ಅಪ್ ಟು ನೀವು ಮೆಡಿಕಲ್ ಕವರ್ ಸಣ್ಣದು ಪೌಚ್ ಅದು 45-30 GSM ಸರ್ ಪೇಪರ್ ಅದು. ಓಕೆ. ಸೊ ಎಲ್ಲಿಂದ ಎಷ್ಟು GSM ಹೊರಗಿದೆ ಹಂಗಿದ್ರೆ ಸರ್? ನನ್ನ ಫ್ಯಾಕ್ಟ್ರಿಯಲ್ಲಿ ಸುಮಾರು ಈಗ 3 ಮೆಷಿನ್ ರನ್ ಆಗ್ತಾ ಇದೆ, 3-4 ಇದಾವೆ. ಏನಾಗ್ತಾ ಇದೆ ಅಂದರೆ ನನ್ನ ಹತ್ರ 30 GSM ಇಟ್ಕೊಂಡು ನೀವು 180 GSM ಕೇಳಿದ್ರೆ ನಾನು ಕೊಡ್ತೀನಿ ಸರ್. ಸೂಪರ್. 180 GSM ಅಲ್ಲಿ ಎಷ್ಟು ವೆಯ್ಟ್ ಹಾಕ್ಬೋದು ಸರ್? ಬೇಕ್ರಿ ಬ್ಯಾಗ್ಸು ನೀವು 5 kg ಕೇಕನ್ನು ಹಾಕ್ಬೋದು, 2 kg ಬರ್ತ್ಡೇ ಕೇಕ್ಸ್ ಮಾಡ್ತಾರಲ್ಲ ಅದು ಬಿಗ್ ಸೈಜ್ ಇರುತ್ತೆ. ಓಕೆ. ನೀವು ಬಾಕ್ಸ್ ನೋಡಿರ್ತೀರ ಸರ್ ಮಾರ್ಕೆಟಲ್ಲಿ, ಬಾಕ್ಸ್ ಹಾಕ್ತಾರೆ, ಬಾಕ್ಸ್ ಹಾಕಿಲ್ಲ ಕ್ಯಾರಿ ಮಾಡೋಕ್ಕೆ ಬೇಕಲ್ಲ, ಆ ಕ್ಯಾರಿ ಬ್ಯಾಗನ್ನು ನಾನು ರೆಡಿ ಮಾಡ್ತೀನಿ. ಇಲ್ಲ, ಯಾರಿಗಾದರೂ ಕೂಡ ಕ್ಯೂರಿಯಾಸಿಟಿಗೆ ಹೇಳೋದು ಪೇಪರ್ ಬ್ಯಾಗ್ ಅಂತ ಹೇಳಿದ್ರೆ ಅದರಲ್ಲಿ ಏನಿದೆ, ಪೇಪರಿಂದ ಬ್ಯಾಗ್ ಮಾಡಿದ್ದಾರೆ ಅಂತ. ಬಟ್ ಇಷ್ಟೊಂದು ವೆರೈಟೀಸ್ ಇದೆ ಅಂತ ಹೇಳಿ ತುಂಬ ಜನ ಗೊತ್ತಿಲ್ಲ. ಬಟ್ ಇವಾಗ ನೀವು ಎಷ್ಟು ವೆರೈಟಿ ಬ್ಯಾಗ್ಗಳನ್ನು ತಯಾರಿಸ್ತೀರಾ? ಈಗ GSM ನೀವು ಹೇಳಿದ್ರಿ, ವೆರೈಟಿ ಆಫ್ ಬ್ಯಾಗ್ಸ್ ಅಂತ ಹೇಳಿ ಬಂದಾಗ ಮೆಡಿಸಿನಲ್ ಪೌಚು, ಅದಾದಮೇಲೆ ಗ್ರೋಸರಿ ಬ್ಯಾಗ್ಸು, ಹಾಗೆ ಎಷ್ಟು ವೆರೈಟಿ ಇರುತ್ತೆ ಸರ್? ಮೆಡಿಸಿನಲ್ಲಿ ಪಿಕ್ಸ್ ಇದ್ದಾವೆ 120ರಿಂದ 25 ಸೈಜಸ್ ಪಿಕ್ಸ್. ಅದು ಗ್ರೋಸರಿ ಬ್ಯಾಗ್ಸಲ್ಲಿ 100 ಗ್ರಾಮದಿಂದ ಅಪ್ ಟು 10 kg ವರೆಗೆ ಪಿಕ್ಸ್ ಸರ್. ಅಲ್ಲಿ ಸೈಜ್ ವೇರಿಯೇಷನ್ ಮಾಡೋಕ್ಕೆ ಬರಲ್ಲ. ಬಟ್ ಶಾಪಿಂಗ್ ಬ್ಯಾಗ್ಸು, ಗಿಫ್ಟ್ ಬ್ಯಾಗ್ಸ್ ಅಂತೇಳಿ ಏನು ಇರುತ್ತಲ್ಲ ಅದರಲ್ಲಿ ಸೈಜಸ್ ಅಂತೇಳಿ ಪಿಕ್ಸ್ ಇಲ್ಲ. ಕಸ್ಟಮರ್ಗೆ ಯಾವ್ದು ಸೈಜ್ ಬೇಕಲ್ಲ ಅದು ರೆಡಿ ಮಾಡಿಕೊಡ್ತೀವಿ. ಕೆಲವೊಬ್ರು ಈಗ ಟ್ರೆಂಡ್ ಏನಿದೆ ಅಂದರೆ ಸರ್, ನಮ್ಮ ಉತ್ತರ ಕರ್ನಾಟಕ ಆಯಿತು, ಮೆಟ್ರೋ ಸಿಟಿಗಳಲ್ಲಿ ಮನೇಲಿ ಫಂಕ್ಷನ್ಸ್ ಮಾಡ್ತಾರೆ ಸರ್, ಸಣ್ಣ ಪುಟ್ಟ ಫಂಕ್ಷನ್ಸ್ ಮಾಡ್ತಾರೆ. ಅವರು ತಾಂಬೂಲ ಕೊಡಬೇಕಾದ್ರೆ ಮುಂಚೆ ಏನು ಮಾಡ್ತಿದ್ರು, ಯಾವುದೋ ಪ್ಲಾಸ್ಟಿಕ್ ಬ್ಯಾಗ್ ಇರುತ್ತೆ ಯಾವುದಾದ್ರು ಕೊಟ್ಬಿಡ್ತೀರಿ. ಈಗ ಹಾಗಿಲ್ಲ ಸರ್, ಚಿಕ್ಕದ ಬ್ಯಾಗ್ ಸರ್, ಎಷ್ಟಿರೋದೆ 3x3, 3 ಇಂಚಸ್ ವಿಡ್ತು, 3 ಇಂಚಸ್ ಹೈಟ್ ಸರ್. ಆ ಬ್ಯಾಗಲ್ಲಿ ಒಂದು ಬ್ಲೌಸ್ ಪೀಸು, ಬೇಕಾದ ತಾಂಬೂಲ ಅದು ಏನಿರುತ್ತಲ್ಲ ಅದನ್ನು ಹಾಕಿ ಕೊಡೋಕೆ ಅದು ಟ್ರೆಂಡ್ ಸರ್. ಒಂದು ಬ್ಯಾಗ್ ಅದಕ್ಕೆ ಪ್ರಿಂಟ್ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ. ಆ ಸೈಜಸ್ 3x3ದಿಂದ ಅಪ್ ಟು ನೀವು ಲ್ಯಾಪ್ಟಾಪ್ ಬ್ಯಾಗ್ವರೆಗೆ ನಾನು ಇವತ್ತು ರೆಡಿ ಮಾಡ್ತಾಯಿದ್ದೀನಿ. 22 ಇಂಚಸ್ ವಿಡ್ತು, 16 ಇಂಚಸ್ ಹೈಟು, ಸೈಡ್ 4 ಇಂಚಸ್ ಅಪ್ ಟು ಲ್ಯಾಪ್ಟಾಪ್. ಒಂದು ಬ್ಯಾಗ್ ನಿಮ್ಗೆ ಗೊತ್ತಿರುತ್ತೆ, ಒಂದು 5 kg ಇರುತ್ತೆ. ಆ ಬ್ಯಾಗ್ ವಿತ್ ಬಾಕ್ಸ್ ಸಮೇತ ಆ ಥರ ಹಾಕಿ ಕೊಡ್ಬೋದು. ಓಕೆ. ಇದಕ್ಕೆಲ್ಲ ಮಷಿನ್ಸ್ ಒಂದೇ ಸಾಕಾಗುತ್ತಾ ಅಥವಾ ಬೇರೆ 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 ಮಷಿನ್ಸ್ ಸರ್? ಒಂದೊಂದು ಮಷಿನ್ಸ್ ಹೆಂಗಿದ್ರೆ ಅದಕ್ಕೆ ಆದ ಒಂದು ಕೆಪಾಸಿಟಿ ಇರುತ್ತೆ. 33 GSM 70 GSM ಆ ಮಷಿನ್ ಎಂಡ್ ಸರ್, ಅದಕ್ಕೆ ಜಾಸ್ತಿ ಮಾಡಲ್ಲ. ಇನ್ನೊಂದು ಮಷಿನ್ ಇದೆ 80 GSMದಿಂದ 120 GSM ಎಂಡ್ ಸರ್. ಇನ್ನೊಂದು ಮಷಿನ್ ಇದೆ 100 GSMದಿಂದ 150 GSM ಎಂಡ್ ಸರ್. ಬಟ್ ಈ ಸೈಜ್ ಎಲ್ಲ ಅದರಲ್ಲೇ ಆಗುತ್ತಾ? ಸೈಜಸ್ಸು ನಾವು ರೆಡಿ ಮಾಡ್ಕೋಬೇಕು. ಕಸ್ಟಮ್ ಸೈಜಸ್ಗೆ ಅದು ಗೇರ್ ಅಂತ ಬರುತ್ತೆ, ಎಕ್ಸ್ಟ್ರಾ ನಾವು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಮಾಮೂಲಿ ಏನಿರುತ್ತೆ ಡೈರೆಕ್ಟ್ ಒಂದು ಮಷಿನ್ ಕೊಡ್ತಾರೆ, ಆಮೇಲೆ ನಮ್ಗೆ ಏನು ಬೇಕಾದ ಅಸೆಂಬ್ಲಿ ಮಾಡ್ತಾ ಹೋಗ್ತಿರ್ಬೇಕು. ಆ ಥರ ಮಾಡ್ಕೋತ ಹೋದಾಗ ಅದು ಗೇರ್ ಸೈಜಸ್ ಬರ್ತವೆ, ಪ್ಲೇಟ್ಸ್ ಬರ್ತವೆ, ಪ್ರಿಂಟಿಂಗ್ದು ಬೇರೆ ಸೈಜಸ್ ಬರ್ತವೆ, ಪ್ರತಿಯೊಂದು. ಯಾಕಂದ್ರೆ ನಾವು ಮಾರ್ಕೆಟಲ್ಲಿ ಇರಬೇಕಂದ್ರೆ ಕಸ್ಟಮರ್ಗೆ ಏನು ಬೇಕು ಅದು ಕೊಡ್ಬೇಕು ಸರ್. ಆಮೇಲೆ ಡಿಸೈನ್ ಕೂಡ ಈಗ ನೀವು ಪ್ರಿಂಟಿಂಗ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಪ್ರಿಂಟಿಂಗ್ ಕೂಡ ಮಷೀನಲ್ಲೇ ಆಗುತ್ತೆ? ಮಿಷಿನಲ್ಲೇ ಆಗುತ್ತೆ ಸರ್. ಈಗ ಕಲರ್ ಪ್ರಿಂಟಿಂಗ್ ಸರ್, 2 ಸಿಂಗಲ್ ಕಲರ್ ಪ್ರಿಂಟ್ ಆಗುತ್ತೆ ನನ್ನ ಹತ್ರ, 2 ಕಲರ್ ಪ್ರಿಂಟಿಂಗ್ ಆಗುತ್ತೆ, ಮಲ್ಟಿ ಕಲರ್ ಪ್ರಿಂಟ್ ಆಗುತ್ತೆ. ಮಲ್ಟಿ ಕಲರ್ ಅಂದರೆ ಒಂದು ಫೋಟೋ ಪ್ರಿಂಟ್ ಹೆಂಗೆ ಬರುತ್ತಲ್ಲ ಆ ಥರ ಪ್ರಿಂಟಿಂಗ್ ಸರ್. ಪೇಪರ್ ಬ್ಯಾಗಲ್ಲೇ ಕೊಡ್ತೀವಿ ಸರ್. ನನ್ನ ಹತ್ರ ಒಂದು ಶಾಪಿಂಗ್ ಬ್ಯಾಗಲ್ಲಿ ತಾಂಬೂಲ ಬ್ಯಾಗ್ ಹಿಡ್ಕೊಂಡು ಅಪ್ ಟು ನೀವು ಬೇಕ್ರಿ ಬ್ಯಾಗ್ಸ್ ಇರ್ಬೋದು, ಲ್ಯಾಪ್ಟಾಪ್ ಬ್ಯಾಗ್ಸ್ ಇರ್ಬೋದು, ಸ್ಟಾರ್ಟಿಂಗ್ ಪ್ರೈಸಲ್ಲಿ 5 ರೂಪೀಸ್ದಿಂದ ಒಂದು ಬ್ಯಾಗ್ 180 ರೂಪೀಸ್ವರೆಗೆ ಸಿಗುತ್ತೆ, ಪ್ಲಸ್ GST. ಕಡಿಮೆ ಅಂದರೆ ಎಷ್ಟು? 3 ರೂಪೀಸ್ 5 ರೂಪೀಸ್ ಸರ್. ಅದು ಮೆಡಿಸಿನ್ ಅಲ್ಲ ಸರ್, ಶಾಪಿಂಗ್ ಬ್ಯಾಗ್ ತಾಂಬೂಲ ಕೊಡ್ತಾರೆ, ಚಿಕ್ಕ ಪುಟ್ಟ ಫಂಕ್ಷನ್ ಕೊಡ್ತಾರಲ್ಲ, 3x3. ಓಕೆ, ಅದಕ್ಕೆ 5 ರೂಪೀಸ್. 5 ರೂಪೀಸ್ ಸರ್. ಓಕೆ. ಮ್ಯಾಕ್ಸಿಮಮ್ ಅಂದರೆ ಎಷ್ಟು? ಹೈಯೆಸ್ಟ್ ರೇಟ್ ಅಂದರೆ? ಹೈಯೆಸ್ಟ್ ರೇಟ್ ಅಂದರೆ 180 ರೂಪೀಸ್ ಸರ್ ಪರ್ ಬ್ಯಾಗ್, ಪ್ಲಸ್ GST. ಅದೇನು ಏನಿರುತ್ತೆ? ಏನಕ್ಕೆ? ಅದು ಲ್ಯಾಪ್ಟಾಪ್ ಬ್ಯಾಗ್ ವಿತ್ ಬ್ರ್ಯಾಂಡಿಂಗ್ ನೇಮು, ಕಲರ್, ಮಲ್ಟಿ ಕಲರ್ ಪ್ರಿಂಟಿಂಗ್ ಸರ್. ನೀವು ಉದಾಹರಣೆ ಒಂದು ಲ್ಯಾಪ್ಟಾಪ್ ಒಂದು ಪೌಚಸ್ ಪ್ರಿಂಟ್ ಹೆಂಗೆ ಬರುತ್ತಲ್ಲ ಹಾಗೆ ಪ್ರಿಂಟ್ ಬರುತ್ತೆ ಸರ್. ಓಕೆ. ನಾವೇ ಓನ್ ಆಗಿ ಪ್ರಿಂಟ್ ಕೊಡ್ತೀವಿ ಸರ್. ಅದು ಸರ್, ಇವಾಗ ಪ್ರೊಡಕ್ಷನ್ ಅಂತ ಹೇಳಿ ಬಂದಾಗ ಇಷ್ಟೆಲ್ಲ ವೆರೈಟಿ ಹೇಳಿದ್ರಲ್ವಾ, ಸೊ ಇದನ್ನು ಒಂದೇ ದಿನದಲ್ಲಿ ನೀವು ಮಾಡ್ತೀರಾ ಅಥವಾ ಬೇರೆ ಬೇರೆ ದಿನ ಮಾಡ್ತೀರಾ, ಅಥವಾ ಡಿಮ್ಯಾಂಡ್ ಏನಕ್ಕೆ ಬರುತ್ತೆ ಅಥವಾ ಯಾರು ಕೇಳ್ತಾರೆ ಅವ್ರಿಗೆ ಬೇಕಾದಂಗೆ ಮಾಡಿಕೊಡೋದು? ಸರ್, ಡಿಮಾಂಡ್ ಹೇಗೆ ಬರುತ್ತಲ್ಲ ಹಾಗೆ ರೆಡಿ ಮಾಡ್ತೀವಿ. ಕಸ್ಟಮರ್ಸು ಅವ್ರಿಗೆ ಬೇಕಾದ ಸೈಜಸ್ ಬೇರೆ ಇರುತ್ತೆ, ಅವ್ರಿಗೆ ಬೇಕಾದಂಥ ಬ್ಯಾಗ್ಸು ಬೇರೆ ಇರುತ್ತೆ. ಯಾಕಂದರೆ ಎಲ್ಲರೂ ಒಂದೇ ಕ್ವಾಲಿಟಿ ಯೂಸ್ ಮಾಡಲ್ಲ, ಅವ್ರವ್ರ ಎಬಿಲಿಟಿ ತಕ್ಕಂಗೆ ಮಲ್ಟಿ ಕಲರ್ ಯೂಸ್ ಮಾಡ್ತಾರೆ. ಇಲ್ಲ ಸರ್, ಫಂಕ್ಷನ್ ಸ್ಮಾಲ್ ಸೈಜು ಅತಿ ಕಡಿಮೆಯಲ್ಲಿ ನಮಗೆ ಕೊಡಿ. ಕೆಲವರು 10 ಬ್ಯಾಗ್ ಬೇಕು ಸರ್, ನಿಮ್ಮ ಹತ್ರ ಸ್ಟಾಕ್ ಯಾವುದಿದೆ ಅದು ಕೊಡಿ ಅಂತಾರೆ. ಹೆಂಗಿರುತ್ತೆ ಎಲ್ಲ ಅಗೇನ್ಸ್ಟ್ ಆರ್ಡರ್ ಸರ್. ಈಗ ಯಾವುದನ್ನು ರೆಡಿಮೇಟಲ್ಲಿ ಇಡಕ್ಕೆ ಬರಲ್ಲ. ಈಗ ನಾನು ರೆಡಿ ಮಾಡಿ ಕೊಟ್ಟರೆ ಪ್ರಿಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಹ್ಯಾಂಡ್ಲಿಂಗು ಎಲ್ಲ ಫೋಲ್ಡಿಂಗ್ ಆಗುತ್ತೆ ಬ್ಯಾಗ್. ಈಗ ಅಗೇನ್ ಸರ್, ನಾನು ಇವತ್ತು ಆರ್ಡರ್ ಕೊಟ್ಟರೆ ನನಗೆ 10 ಡೇಸ್ ನಾನು ತೊಗೋತೀನಿ ಟೈಮಿಂಗ್.
ಯಾಕಂದರೆ ಬ್ಯಾಕ್ ಹಿಂದೆ ಆರ್ಡರ್ಸ್ ಇದ್ದದ್ದು ಸೀರಿಯಲ್ ಪ್ರಕಾರ ಕೊಡ್ತಾ ಇದ್ದೀನಿ. ನಾನು ಪ್ರತಿ ಕಸ್ಟಮರ್ಗೆ ಹೇಳ್ತೀನಿ ಸರ್ 10 ಡೇಸ್ ನನಗೆ ಮಿನಿಮಮ್ ಬೇಕೇ ಬೇಕು. 1-2 ಡೇಸ್ ವೆರಿಫಿಕೇಷನ್ ಆದರೆ ನಾನು ನಿಮ್ಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋತೀನಿ ಪ್ರತಿ ಕಸ್ಟಮರ್ಗೆ. ಹಾಗೆ ಬಟ್ ಈ ಮೆಡಿಸಿನಲ್ ಪೌಚು ಅಂತೇಳಿ ಬರುತ್ತಲ್ವಾ ಸಣ್ಣ ಅದೆಲ್ಲ ರೆಡಿ ಮಾಡಿ ಅದೆಲ್ಲ ರೆಡಿ ಮಾಡ್ಬೋದು ಸರ್. ಕೆಲವೊಂದು ಹೆಂಗಿದೆ ಅಂದರೆ ರೆಗ್ಯುಲರ್ ಸೈಜ್ಗೂ ನಾನು ಟನ್ ಗಟ್ಟಲೆ ರೆಡಿ ಇಟ್ಟಿದ್ದೀನಿ. ಓಕೆ, ಡಿಸೈನ್ ಕೇಳ್ತಾರೆ, ಅದನ್ನು ರೆಡಿ ಮಾಡೋದಕ್ಕೆ ಟೈಮ್ ಕೇಳ್ತೀರಾ? ಓನ್ಲಿ ಶಾಪಿಂಗ್ ಬ್ಯಾಗ್ ಸರ್, ವಿತ್ ಹ್ಯಾಂಡಲ್ ಏನು ಬರುತ್ತಲ್ಲ ಅದನ್ನೆಲ್ಲ ಅಗೇನ್ಸ್ಟ್ ಆರ್ಡರ್ ರೆಡಿ ಮಾಡ್ತೀವಿ. ಮೆಡಿಸಿನ್ ಕವರ್ ಆಗಿರ್ಬೋದು, ಗ್ರೋಸರಿ ಬ್ಯಾಗ್ಸ್ ಆಗಿರ್ಬೋದು, ಎಲ್ಲ ರೆಡಿ ಇರುತ್ತೆ ಸರ್. ರೆಡಿ ಇರುತ್ತೆ, ಕಂಟಿನ್ಯೂ ಮಷಿನ್ ರನ್ ಇರುತ್ತೆ. ಮಷೀನಲ್ಲಿ ಒಂದು ಸೈಜ್ ನಾವು ಏನಾದರೂ ಚೇಂಜಸ್ ಮಾಡೋ ಟೈಮಿಂಗ್ ಏನಾದರೂ ಬೇಕಂದ್ರೆ ನಮ್ಗೆ 3 to 4 hours ಬೇಕು ಸರ್. ಸರ್ 1 mm ಡಿಫ್ರೆನ್ಸ್ ಬಂದರೂ ಬ್ಯಾಗ್ ಫಿನಿಶಿಂಗ್ ಬರಂಗಿಲ್ಲ. ಗಮ್ ಲೈನಿಂಗ್ ಕರೆಕ್ಟ್ ಆಗ್ತಾ ಇದೆಯಲ್ಲ ನೋಡ್ಕೋಬೇಕು. ಅದಕ್ಕೆ ಪೇಪರ್ ಸೈಜ್ಗೆ ತಕ್ಕಂಗೆ ಗಮ್ಮನ್ನು ನಾವು ರೆಡಿ ಮಾಡ್ಕೋಬೇಕು ಸರ್. ಗಮ್ಮನ್ನು ನಾವು 100% ನ್ಯಾಚುರಲ್ ಪ್ರೊಸೆಸಲ್ಲಿ ಮಾಡ್ತೀವಿ. ಒಂದು ಕಾರ್ಡ್ ಗೆಣಸ್ ಅದು ಸಿಗತ್ತೆ ಸರ್, ಮಧುರೈದಿಂದ ಬರುತ್ತೆ. ಅದನ್ನು ನಾವು ಏನು ಮಾಡ್ತೀವಿ, ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಿ ಒಂದು 3 hours ಕೋಲ್ಡ್ ಆಗಬೇಕು. ಅದು ಬಿಸಿದು ಯೂಸ್ ಮಾಡೋಕ್ಕೆ ಬರಲ್ಲ. ಅದು 3 hours ಆದಮೇಲೆ ಅದನ್ನು ನಾವು ಮತ್ತೆ ಆ ಸೈಜ್ಗೆ ಎಷ್ಟು ಮೆಲ್ಟ್ ಆಗಬೇಕು ಅಂದರೆ ಎಷ್ಟನ್ನು ನಾವು ದಪ್ಪ ಮಾಡ್ಕೋಬೇಕು, ತಿಳುವು ಮಾಡ್ಕೊಂಡು ನೋಡ್ಕೊಂಡು ನಾವು ಯೂಸ್ ಮಾಡ್ತೀವಿ ಸರ್. ಸೂಪರ್. ಎಷ್ಟು ಮಷಿನ್ಸ್ ಇದೆ ಇವಾಗ ನಿಮ್ಮ? ಇವತ್ತಿಗೆ 4 ಮಷಿನ್ಸ್ ಇದೆ ಸರ್. ಪರ್ ಡೇ ಎಷ್ಟು ಪೇಪರ್ ಬ್ಯಾಗ್? ನಾನೇನು ಸೈಜ್ ಕೇಳಕ್ಕೆ ಹೋಗಲ್ಲ, ಎಷ್ಟು ಪೇಪರ್ ಬ್ಯಾಗ್ ಕೌಂಟಲ್ಲಿ ನೀವು ರೆಡಿ ಮಾಡಿ? ಶಾಪಿಂಗ್ ಬ್ಯಾಗ್ ಅಂತಂದ್ರೆ 40,000 ಆಗುತ್ತೆ ಸರ್. ಶಾಪಿಂಗ್ ಬ್ಯಾಗ್ ಎನಿ ಸೈಜಸ್ ಒಂದ್ಸಲ ಪೇಪರ್ ಮಷಿನ್ ಸೆಟ್ ಆದರೆ 40,000 ಬ್ಯಾಗ್ ಮಾಡುತ್ತೆ. ಮೆಡಿಸಿನ್ ಕವರ್ ಅಂತ ಬಂದಾಗ ಸರ್ ಪರ್ ಮಿನಿಟ್ 500 ಪೀಸಸ್ ಬರ್ತವೆ. ಪರ್ ಮಿನಿಟ್ 500 ಪೀಸಸ್ ಬರ್ತವೆ. 1 day 8 hours ಮಷಿನ್ ರನ್ ಇದ್ದರೆ 2.3 lakh ನಮ್ಮ ಪೌಚಸ್ ರೆಡಿ ಆಗುತ್ತೆ. ಓಕೆ, ಸೂಪರ್. ಎಷ್ಟು ಜನ ಕೆಲಸಕ್ಕಿದ್ದಾರೆ ಸರ್? ಇವಾಗೆಲ್ಲ ನಮ್ಮದು 100% ಮಷಿನ್ ಮೇಡ್ ಇರೋದ್ರಿಂದ ಈಗ 6 ಮೆಂಬರ್ಸ್ ಇದ್ದಾರೆ ಸರ್. 6 ಇನ್ಕ್ಲೂಡಿಂಗ್ ನಾನು ಸರ್. ವಾ, ಅಷ್ಟು ಸಾಕಾಗುತ್ತೆ? ಅಷ್ಟು ಸಾಕು ಸರ್. ಯಾಕಂದ್ರೆ ಮಷಿನ್ ಮಾಡಿದೆ, ಮಷಿನ್ ರೆಡಿ ಮಾಡುತ್ತಾರೆ, ಪ್ಯಾಕಿಂಗ್ ಮಾಡಬೇಕು, ಒಂದು ಕಡೆ ಇಡಬೇಕು ಸರ್. ಪಾರ್ಸಲ್ ಆರ್ಡರ್ ಬಂತಂದ್ರೆ ಅದನ್ನು ಪಾರ್ಸಲ್ ಪ್ಯಾಕಿಂಗ್ ಮಾಡಬೇಕು, ಟ್ರಾನ್ಸ್ಪೋರ್ಟ್ಗೆ ಕಳಿಸ್ಬೇಕು ಸರ್. ಓಕೆ, ಈ ಆರ್ಡರ್ ಎಲ್ಲ ಹೆಂಗೆ ರಿಸೀವ್ ಮಾಡ್ತೀರಾ ನೀವು? ಸರ್ ಈಗ ಎಲ್ಲ ಆನ್ಲೈನ್ ಇದೆ ಸರ್. ಎಲ್ಲ ಆನ್ಲೈನ್, 100% ಬಿಲ್ಲಿಂಗ್ ಸರ್. ಆನ್ಲೈನಲ್ಲಿ ಈಗ ನಿಮಗೆ ಆರ್ಡರ್ ಮಾಡಬೇಕಂದ್ರೆ ಹೇಗೆ? ಅಂದರೆ ನಿಮ್ಮ ವೆಬ್ಸೈಟ್ಗೆ ಹೋಗೇ ಮಾಡಬೇಕಾ ಸರ್? ನಂದು ಈಗ BJ ಪೇಪರ್ ಬ್ಯಾಗ್ಸ್ ಅಂತ ಸರ್ಚ್ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮ ವೆಬ್ಸೈಟಿಗೆ ಬರುತ್ತೆ. ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿದ್ರು ಬಂದ್ಬಿಡುತ್ತೆ. ಅದರಲ್ಲಿ ಕಂಪಲ್ಸರಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದು ಕಾಲ್ ಮಾಡಿದ್ರು ನನ್ನ ಪಿಕಪ್ ಮಾಡ್ತೀರಿ. ಯಾರು ಕಾಲ್ ಮಾಡಿದ್ರು ಮಾರ್ನಿಂಗ್ 9 o'clock to ಈವ್ನಿಂಗ್ 5 o'clock ಯಾರು ಕಾಲ್ ಮಾಡ್ತಾರಲ್ಲ ಕಂಪಲ್ಸರಿ ರಿಪ್ಲೈ ಮಾಡ್ತೀನಿ. ಆ ನಂತರ ಏನಾಗುತ್ತೆ, ಫ್ಯಾಮಿಲಿ ಅಥವಾ ಔಟ್ಸೈಡ್ ಹೋದಾಗ ಒಂದು 10 minutes ಲೇಟಾಗಿ ರಿಪ್ಲೈ ಮಾಡ್ತೀನಿ. ಒಂದು ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತೀನಿ, ನಿಮಗೆ ಬಂದಂಥ ಫಸ್ಟ್ ಆರ್ಡ್ರು 1000 rupees? ಹಾಂ ಸರ್. ದೊಡ್ಡ ಆರ್ಡರ್ ಅಂದರೆ ಎಷ್ಟರದ್ದು ಬಂದು? ಸರ್ 15 ಲಕ್ಷ. ಲಾಸ್ಟ್ ಇಯರು 2024ರಲ್ಲಿ ನವಂಬರಲ್ಲಿ ಒಂದು ಕಂಪ್ನಿಗೆ ಪೌಚಸ್ ಕಳಿಸಿದೆ ಸರ್. ಒಂದು 50 ಲಕ್ಷ ಕಳಿಸಿದ್ದೀನಿ ಸರ್. ಅದು ದೊಡ್ಡ ಆರ್ಡರ್ ಸರ್. ಎಷ್ಟು ಬರ್ತು? 15 ಲಕ್ಷ ಸರ್. ಸೂಪರ್. ಅಂದರೆ ವಿತಿನ್ 20 ಡೇಸಲ್ಲಿ ರೆಡಿ ಮಾಡಿದ್ದೀವಿ ಸರ್. ಓಕೆ, ಆರ್ಡರ್ ಕನ್ಫರ್ಮ್ ಆಗಿದ್ದು. ನಮಗೆ ಈ ಡೇಟಿಗೆ ನಿಮ್ಗೆ ಕೊಡೋಕ್ಕಾದ್ರೆ ಆರ್ಡರ್ ರಿಸೀವ್ ಮಾಡ್ಕೊಳ್ಳಿ, ಇಲ್ಲ ಬೇಡ ತಂದು ಕಂಪ್ನಿ ಮೆಟ್ರಲ್ ಫೋನ್ ಮಾಡಿದಾಗ ಸರ್ ನೆಕ್ಸ್ಟ್ 2 ಡೇಸಲ್ಲಿ ಅದೇ ಪ್ರಾಡಕ್ಟ್ ರೆಡಿ ಆಗುತ್ತೆ, ಕಳಿಸ್ಕೊಡ್ತೀವಿ ಅಂತ ಹೇಳಿದಾಗ ನಾನು ಆರ್ಡರ್ ರಿಸೀವ್ ಮಾಡ್ಕೊಂಡು ಅವ್ರಿಗೆ 20 days ಅಂತ ಹೇಳಿದ್ದೀವಿ. ಬಟ್ 18 ದಿನಕ್ಕೆ ನಾನು ಒಂದು ಗೂಡ್ಸ್ ಗಾಡಿ ರೆಡಿ ಮಾಡಿಸಿ ಕಳಿಸ್ಬಿಟ್ಟೆ ಸರ್. ಸೊ ಇವಾಗಿನ ಈ ಬಿಸ್ನೆಸ್ ಟ್ರೆಂಡ್ ನಿಮ್ಮದು ನೋಡ್ತಾ ಇದ್ರೆ ನಿಮಗೆ ಮಂತ್ಲಿ ಎಷ್ಟೊಂದು ಟರ್ನ್ ಓವರ್ ಆಗುತ್ತೆ ಅಂತ ಹೇಳ್ಬೋದು ಸರ್? ಈಗ ಮಂತ್ಲಿ 5 to 10 lakh ಆಗುತ್ತೆ ಸರ್. ನಾವು ಇಯರ್ಲಿ ತಗೊಂಡ್ರೆ 1 CR ಅಬವ್ ಆಗುತ್ತೆ ಸರ್. ಸೊ ಅದು ಒಂದೇ ಥರ ಇರಲ್ಲ, ಚೇಂಜ್ ಆಗುತ್ತೆ, ವೇರಿಯೇಷನ್ ಹಾಗೆ ಆಗುತ್ತೆ, ಸೀಸನ್ ವೈಸ್ ಹೋಗ್ತಾ ಇರುತ್ತೆ ಸರ್. ನಮಗೆ ನಿಮಗೆ ಈ ಬಿಸ್ನೆಸ್ಸಲ್ಲಿ ಏನಾದರೂ ಚಾಲೆಂಜಿಂಗ್ ಅಂತ ಅನ್ನಿಸಿದ್ದು ಏನಾದ್ರು ಇದೆಯಾ? ಸ್ಟಾರ್ಟ್ ಮಾಡಿದಾಗ ಇರ್ಬೋದು ಅಥವಾ ಇವಾಗಲೂ ಇರ್ಬೋದು ಸರ್. ಸ್ಟಾರ್ಟ್ ಮಾಡಿದಾಗ ಏನು ಚಾಲೆಂಜ್ ಅಂದರೆ ಕಸ್ಟಮರ್ಗೆ ಇವತ್ತು ಆರ್ಡರ್ ಬಂದರೆ 10 days ನಾನು ಕೊಡಲೇಬೇಕು. ಅದು ನನಗೆ ಡೈಲಿ ಚಾಲೆಂಜಸ್ ಇರುತ್ತೆ. ನನಗೆ ಚಾಲೆಂಜಸ್ ಅಂದರೆ ಹೊಸ ಇವತ್ತಿನ ಮಾರ್ಕೆಟ್ಗೆ ಹೊಸ ಪ್ರಾಡಕ್ಟ್ ಏನು ಬಂದಿದೆ ಅದನ್ನು ನಾನು ಪರ್ಚೇಸ್ ಮಾಡಬೇಕು. ನಾನು ಲೇಟ್ ಆದರೆ ಇವತ್ತು ಬಂದು ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡೋದು ನೆಕ್ಸ್ಟ್ ಮಂತ್ ಲೇಟ್ ಮಾಡಿದ್ರೆ ನಾನು ಮಾರ್ಕೆಟಲ್ಲಿ ಹಿಂದೆ ಉಳಿತೀನಿ. ಪ್ರತಿದಿನ ನಾನು ಇವತ್ತು ಮಾರ್ಕೆಟಲ್ಲಿ ಏನಿದೆ ಅದು ನನಗೆ ಸಿಗುತ್ತಾ ಸ್ಟಡಿ ಮಾಡ್ತೀನಿ. ಟ್ರೆಂಡ್ ಯಾವಾಗಲೂ ಟ್ರೆಂಡ್ ಮೇಂಟೈನ್ ಮಾಡಲೇಬೇಕು ಸರ್ ನಾನು. ಯಾಕಂದ್ರೆ ನನಗೆ ಕಾಂಪಿಟೇಟಿವ್ ಪೇಪರ್ ಬ್ಯಾಗ್ ಅಲ್ಲ, ಪೇಪರ್ ಮ್ಯಾನುಫ್ಯಾಕ್ಚರ್ ಮಾಡೋರಲ್ಲ. ನನಗೆ ಕಾಂಪಿಟೇಟಿವ್ ಓನ್ಲಿ ಪ್ಲಾಸ್ಟಿಕ್ಕು ನಾನು ಓನು. ಅದಕ್ಕೆ ಅವ್ರಿಗೆ ನಾನು ಕಸ್ಟಮರ್ಗೆ ಕೊಡಬೇಕಾದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ನಾನು ಪ್ರೈಸಲ್ಲಿ ಕೊಡಬೇಕು, ಕಾಂಪಿಟೇಟಿವ್ ಪ್ರೈಸಲ್ಲಿ ಕೊಡಬೇಕು. ಪ್ಲಾಸ್ಟಿಕ್ಗೆ ಕಾಂಪಿಟೇಟಿವ್ ಪ್ರೈಸ್ ಕೊಡಬೇಕು ಸರ್. ಪ್ರತಿದಿನವೂ ಅದನ್ನೇ ಸ್ಟಡಿ ಮಾಡ್ತೀನಿ. ಸೊ ಈಗ ನಾನು ಇಲ್ಲಿ ಕೇಳೋದು ಸರ್, ನೀವು ಆಗಲೇ ಹೇಳಿದ್ರಿ ಒಂದು ಸ್ಮಾರ್ಟ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದು ನನ್ನ ಬಿಸ್ನೆಸ್ ಒಂದು ದೊಡ್ಡ ಲೆವೆಲ್ಗೆ ಹೋಗಲಿಕ್ಕೆ ಕಾರಣ ಆಯಿತು ಅಂತ. ಸೊ ಅದೇ ಥರ ಈಗ ಕಾಂಪಿಟೇಷನ್ ಅಂತ ಹೇಳಿ ಬಂದಾಗ ಆ ಕಾಂಪಿಟೇಷನ್ಗೆ ಫೈಟ್ ಕೊಡೋದಕ್ಕೆ ಅಥವಾ ಅಲ್ಲಿ ನೀವು ಗೆಲ್ಲೋದಕ್ಕೆ ಏನು ಚೇಂಜಸ್ ಮಾಡಿಕೊಂಡ್ರಿ ನೀವು ಅಂತ? ಕಸ್ಟಮರ್ಗೆ ನನ್ನ ಮಿನಿಮಮ್ ಕ್ವಾಂಟಿಟಿ ಅಂತೇಳಿ ಇಟ್ಕೊಂಡೆ ಸರ್. ನಾನು ಏನಂದ್ರೆ ಅವ್ರಿಗೆ ಮಿನಿಮಮ್ ನಂಗೆ 2000 ಪೀಸಸ್ ಕೊಡಿ, ನಾನು ಆನ್ ಟೈಮಿಗೆ ನಾನು ಡೆಲಿವರಿ ಕೊಡ್ತೀನಿ. 1000 ಸರ್ ಇಲ್ಲ ನಂಗೆ 500 ಪೀಸಸ್ ಬೇಕಾದ್ರೆ ಅದನ್ನು ಕೊಡ್ತೀನಿ, ಇಲ್ಲ ಅಂತಲ್ಲ. ನಾನು ಬೇರೆ ಕಾಂಪಿಟೇಟಿವ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಕಡಿಮೆ ಕ್ವಾಂಟಿಟಿನೂ ಕೊಡ್ತೀನಿ. ಬಟ್ ಏನಾಗುತ್ತೆ, ಪ್ರೈಸಲ್ಲಿ ವೇರಿಯೇಷನ್ ಆಗುತ್ತೆ.
ಈಗ ನಾನು 1000 ರೂಪೀಸ್ಗೆ 10,000 ರೂಪೀಸ್ ತೊಗೋತಾ ಇದ್ದೀನಿ ಅಂದರೆ 500 ಪೀಸಸ್ಗೆ ನಾನು 7,000 ರೂಪೀಸ್ ತೊಗೋತೀನಿ. ಯಾಕಂದರೆ ಡೈ ರೆಡಿ ಮಾಡ್ಕೋಬೇಕು, ಅದೆಲ್ಲ ಏನೈತಿ ಇನ್ಕ್ಲೂಡಿಂಗ್ ಇರುತ್ತೆ. ಇಂಕ್ ಹೋಗುತ್ತೆ, ಅದ್ರ ಜೊತೆಗೆ ಒಂದು ಸಲ ಮಷಿನ್ ಸೆಟ್ ಮಾಡ್ಬೇಕಾದ್ರೆ 4 hours ಟೈಮಿಂಗ್ ಬೇಕು. ನಾನು ಟೈಮಿಂಗ್ ಬೆಲೆ ಕೊಡ್ತೀನಿ ಸರ್. ಇವಾಗ ಹೆಂಗಿದೆ ಅಂದರೆ ಕಸ್ಟಮರ್ ಸರ್ವಿಸ್ ಕೊಡೋಕ್ಕೂ ರೆಡಿ ಇದ್ದೀನಿ. ಅದರ ಜೊತೆಗೆ ನನಗೆ ಎಷ್ಟು ಜಾಸ್ತಿ ಕ್ವಾಂಟಿಟಿ ಬರುತ್ತಲ್ಲ, ನನಗೆ ₹1 ಲಾಭ ಜಾಸ್ತಿ ಬರುತ್ತೆ, ಕಸ್ಟಮರ್ಗೆ ₹1 ಕಡಿಮೆ ಬೆಲೆಯಲ್ಲೂ ಸಿಗುತ್ತೆ. ಈ ಐಡಿಯಾ ಹೇಗೆ ಬಂತು ನಿಮಗೆ? ಈಗ ಐಡಿಯಾ ಅಂದರೆ ಸರ್, ನಾನು ಮಷಿನ್ನ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಲ್ಲ ಸರ್, ಮಷಿನ್ ಒಂದು ಟೈಮ್ ಸೆಟ್ ಮಾಡಿಬಿಟ್ರೆ ಸರ್, ನೀವು ಲಕ್ಷ ಆದರೂ ಪ್ರಿಂಟ್ ಮಾಡ್ಬೋದು, ಲಕ್ಷ ಆದರೂ ಬ್ಯಾಗ್ ರೆಡಿ ಮಾಡ್ಬೋದು. ಏನು ಸೈಜಸ್ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ನಮಗೆ 500 ಪೀಸ್ಗೆ ನಾವು ಸೈಜಸ್ ಚೇಂಜ್ ಮಾಡ್ಬೇಕಂದ್ರೆ ನಾನು 3 to 4 hours ನಾನು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಏನಾಗುತ್ತಂದ್ರೆ ಒಂದು ಡಿಫ್ರೆನ್ಸ್ ಬಂದರೂ ಬ್ಯಾಗ್ ಫಿನಿಶಿಂಗ್ ನೀಟ್ ಬರಲ್ಲ. ಆ ನೀಟ್ ಬರಲಿಲ್ಲ ಅಂದರೆ ಕಸ್ಟಮರ್ ರಿಜೆಕ್ಟ್ ಮಾಡ್ತಾರೆ. ಸರ್ ನಿಮ್ಗೆ ದುಡ್ಡು ಕೊಟ್ಟಿದ್ದೀವಿ ನಾವು, ನಮ್ಗೆ ಒಳ್ಳೆ ಕ್ವಾಲಿಟಿ ಪೇಪರ್ ಕ್ವಾಲಿಟಿ ಇದೆ, ಬಟ್ ಪೇಪರ್ ಬ್ಯಾಗ್ಸ್ ಸರಿಯಾಗಿಲ್ಲ, ರಿಜೆಕ್ಟ್ ಆಗುತ್ತೆ ಸರ್. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಮಿನಿಮಮ್ ಕ್ವಾಂಟಿಟಿ ಕೊಡಿ. ನಿಮ್ಮ ಬೆಸ್ಟ್ ಕ್ವಾಲಿಟಿನೂ ಕೊಡ್ತೀನಿ, ಬೆಸ್ಟ್ ಸರ್ವಿಸು ಕೊಡ್ತೀನಿ. ನೀವು ಕಡಿಮೆ ಕ್ವಾಂಟಿಟಿ ಕೊಟ್ಟರೆ ಸರ್ವಿಸು ಕೊಡ್ತೀನಿ, ಬಟ್ ನಾನು ಟೈಮ್ ತೊಗೋತೀನಿ. ಪ್ರೈಸು ₹1 ಜಾಸ್ತಿನೇ ಆಗುತ್ತೆ ಸರ್. ನನಗೆ ಟೈಮು ಆ್ಯಂಡ್ ಮನಿ ಎರಡನ್ನೂ ಈಕ್ವಲ್ ಮಾಡಿದಾಗ ನನಗೆ ಅದು ಬರ್ತಕ್ಕಂಥದ್ದು. ಈ ಸ್ಟ್ರಾಟಜಿ ವರ್ಕ್ ಆಯಿತಾ? ಈ ಸ್ಟ್ರಾಟಜಿ 100% ವರ್ಕ್ ಆಗುತ್ತೆ ಸರ್. ಯಾಕಾಗಿದೆ ಅಂದರೆ ಕಸ್ಟಮರ್ಗೆ ನಾನು ಕನ್ವಿನ್ಸ್ ಮಾಡ್ತೀನಿ. ಸರ್ ನಿಮ್ಮ ಶಾಪಿಂಗ್ ಬ್ಯಾಗ್ ಇದೆಯಲ್ಲ, ಶಾಪಿಂಗ್ ಶಾಪ್ ಇದೆಯಲ್ಲ, ಬಟ್ಟೆ ಶಾಪ್, ಕ್ಲಾತ್ ಸೆಂಟರ್ ಆಗಿರ್ಬೋದು, ಮೆಡಿಸಿನ್ ಕವರ್ ಆಗಿರ್ಬೋದು, ಅದ್ರ ಜೊತೆಗೆ ಬೇಕರಿ ಬ್ಯಾಗ್ಸ್ ಏನು ಸರ್, ಕಡಿಮೆ ಕ್ವಾಂಟಿಟಿ ದಯವಿಟ್ಟು ಕೊಡಬೇಡಿ, ನಿಮಗೆ ₹1 ಕಡಿಮೆ ತೊಗೋತೀನಿ ನಾನು, 2000 ಅಬೋ ಕೊಡಿ. ಯಾಕಂದರೆ ನಾನು ಒಂದು ಸಲ ರೆಡಿ ಮಾಡೋಕ್ಕೆ 4 hours ಮಾಡಿದರೆ ಒಂದಿನದಾಗ ನಿಮ್ಗೆ 40,000 ಬ್ಯಾಗ್ ರೆಡಿ ಆಗಿಬಿಡುತ್ತೆ. ಕರೆಕ್ಟ್. ಅದನ್ನು ಕೊಡಿ. ನಿಮಗೆ ನೋಡಿರಿ, ನಾನು 1000 ಪೀಸಿಗೆ ₹10 ತೊಗೋತಾ ಇದ್ದೀನಿ ಅಂದರೆ ₹10,000 ನೀವು 10,000 ಬ್ಯಾಗ್ ಆರ್ಡರ್ ಕೊಟ್ಟರೆ ನಾನು ₹8 ತೊಗೋತೀನಿ. ಅದು ಮಷಿನ್ ರೆಡಿ ಆಗುತ್ತೆ, ಮಷಿನ್ ರೆಡಿ ಮಾಡುತ್ತೆ. ನನಗೆ ಬಲ್ಕಲ್ಲಿ ಆರ್ಡರ್ ಬಂದರೆ ನಾನು ₹1 ಕಡಿಮೆ ತೊಗೊಂಡ್ರೂ ಪೂರೈಟ್ ಆಗುತ್ತೆ. ಅಂದರೆ ಜನರ ಶ್ರಮನೂ ಕಡಿಮೆ ಆಗುತ್ತೆ, ತಗೊಳ್ಳೋರಿಗೂ ಅವ್ರು ಕಡಿಮೆ ಬೆಲೆಯಲ್ಲಿ ಸಿಗ್ತಪ್ಪ, ಒಂದು ಸರ್ವಿಸ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಒಪ್ಕೊಂಡಿರೋದನ್ನು ಒಪ್ಕೋತಾರೆ ಸರ್. ಸೂಪರ್. ಸೊ ಈಗ ನೀವು ಅಂದ್ಕೊಂಡಾಗ ಬಿಸ್ನೆಸ್ ರನ್ ಆಗ್ತಾ ಇದೆಯಾ? ರನ್ ಆಗ್ತಾ ಇದೆ ಸರ್. ಇನ್ನೂ ಅಪ್ಗ್ರೇಡ್ ನಾನೇ ಆಗಬೇಕು. ಅದ್ರ ಹೊಸ ಮಷಿನ್ಸ್, ಜನರಿಗೆ ಹೊಸ ಪ್ರಾಡಕ್ಟ್ ಬಂದಾಗ ಎಲ್ಲನೂ 100% ಹ್ಯಾಂಡ್ ಮೇಡ್ ಮಾಡೋಕ್ಕಾಗಲ್ಲ ಸರ್, ವ್ಯಕ್ತಿಗಳು ಮಾಡೋಕ್ಕಾಗಲ್ಲ, ಮಷಿನರಿ ಬೇಕೇ ಬೇಕು. ಹೊಸ ಮಷಿನ್ ಏನು ಬರುತ್ತಲ್ಲ ಆ ಮಷಿನ್ ನನ್ನ ಎಬಿಲಿಟಿಗೆ ನನ್ನ ಬೇಕಾದ ಮಷಿನ್ ಇದ್ದರೆ ನಾನು ಪಕ್ಕ ಪರ್ಚೇಸ್ ಮಾಡ್ತಾಯಿದ್ದೀನಿ ಸರ್. ಯಾವಾಗಲೂ ಕೂಡ ಬಿಸ್ನೆಸ್ ಮಾಡೋವಂಥವ್ರನ್ನ ನೋಡಿದಾಗ ಇವರೇನು ಭಾರಿ ಖುಷಿಯಾಗಿದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀವಿ. ನಿಜವಾಗ್ಲೂ ಬಿಸ್ನೆಸ್ ಮಾಡೋರು ಖುಷಿಯಲ್ಲಿರ್ತಾರ? ನಿಜವಾಗ್ಲೂ ಬಿಸ್ನೆಸ್ ಮಾಡುವಂಥದ್ದು ಅಷ್ಟು ಸುಲಭ ಆಗಿರುತ್ತಾ ಅಂತ? ಸರ್, ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಸರ್. ಡೇ ಟು ಡೇ ರಿಸ್ಕ್ ಇರುತ್ತೆ. ಹೇಗೆ ರಿಸ್ಕ್ ಇರುತ್ತೆ ಅಂದರೆ, ನಾನು ಇವತ್ತು ಕಸ್ಟಮರ್ ಕೆಲವೊಬ್ರನ್ನ ಬಿಲೀವ್ ಮಾಡ್ತೀವಿ. ರೆಗ್ಯುಲರ್ ಕಸ್ಟಮರ್ ಇದ್ದವ್ರಿಗೆ ಪೇಮೆಂಟ್ ಕೇಳಲ್ಲ, ಆರ್ಡರ್ ಕೊಡ್ತಾರೆ, ಇಮಿಡಿಯೇಟಾಗಿ ರೆಡಿಮೇಡ್ ಕಳಿಸ್ಕೊಡ್ತೀವಿ. ಆ ಪೇಮೆಂಟು ಅವ್ರ ಕಮಿಟ್ಮೆಂಟ್ ಏನು ಕೊಟ್ಟಿರ್ತಾರೆ ಸರ್, ನೆಕ್ಸ್ಟ್ ಮಂತ್ ನಾನು 1ನೇ ತಾರೀಕು ಕೊಡ್ತೀನಿ. ಬೈ ಚಾನ್ಸ್ ಅವ್ರದ್ದು ಏನಾದರೂ ಡಿಫಾಲ್ಟ್ ಆಗುತ್ತೆ ಸರ್, 1ನೇ ತಾರೀಕು ಪೇಮೆಂಟ್ ಆಗಲ್ಲ ಸರ್, ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ. ನಾನು 1ನೇ ತಾರೀಕು ಅವ್ರು ನನಗೆ ಕೊಡ್ತಾರಂತ ನಾನು ಇನ್ನೊಂದು ಕಡೆ ಕಮಿಟ್ಮೆಂಟ್ ಆಗಿರ್ತೀನಿ. ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದಾಗ್ಬೋದು, ಇನ್ನೊಂದು ಕಡೆ ಎಲ್ಲರೂ ಬ್ಯಾಂಕ್ ತುಂಬೋದು ತಗೊಳ್ಳೋದಾಗಿರ್ಬೋದು. ಅವರು ಈ 1ನೇ ತಾರೀಕು ಕೊಡಲಿಲ್ಲ ಅಂದರೆ ಇದು ಸ್ಟಾಪ್ ಆಗಿಬಿಡುತ್ತೆ ನನಗೆ. ಹೌದು. ನನಗೆ ಅದಕ್ಕೆ ಅವತ್ತಿನ ಕಂಪ್ಲೀಟ್ ಡೇ ರಿಸ್ಕ ಸರ್. ಅವ್ರ ಪೇಮೆಂಟ್ ಬರಲಿಲ್ಲ, ಅವ್ರ ಹತ್ರ ನಾವು ಯಾವುದೇ ರೀತಿ ಹೆಚ್ಚಿಗೆ ಮಾತಾಡೋಂಗಿಲ್ಲ. ಓಕೆ ಸರ್, ನೆಕ್ಸ್ಟ್ ವೀಕ್ ಪ್ಲೀಸ್ ಸೆಂಡ್ ಮಾಡಿ, ಪೇಮೆಂಟ್ ಮಾಡಿ ಅಂತ ನಾವು ಇಷ್ಟೇ ಹೇಳಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಈಗೋ ಇದ್ದೇ ಇರುತ್ತೆ. ಕರೆಕ್ಟು. ನಾವು ಸರ್ ಪೇಮೆಂಟ್ ಮಾಡಲಿಲ್ಲ ಅಂದರೆ ಯಾಕ್ರಿ ಮಾಡಲಿಲ್ಲ ಅಂತ ಕೇಳೋ ಹಾಗಿಲ್ಲ. ಸರ್ ಪೇಮೆಂಟ್ ಆಗಿದೆ ಅಂತ ಇಲ್ಲ, ನೆಕ್ಸ್ಟ್ ವೀಕ್ ಮಾಡ್ತೀನಿ, ಅಷ್ಟೇ ಮುಗಿಯಿತು. ನೆಕ್ಸ್ಟ್ ವೀಕ್ ಆ ಡೇಟ್ಗೆ ಈವ್ನಿಂಗ್ ಕಾಲ್ ಮಾಡ್ತೀವಿ, ಮತ್ತೆ ಆಫ್ಟರ್ 4 ಸರ್ ಇವತ್ತು ಮಾಡಿದ್ದು ನಂದಿದ್ರಿ ಅಂತ, ಇಲ್ಲ ನಾಳೆ ಮಾಡ್ತೀನಿ, ಓಕೆ ಮುಗೀತು ಕಂಪ್ಲೀಟ್. ಆ ಥರ ನಾವು ಪ್ರತಿದಿನ ರಿಸ್ಕ್ ಇದೆ. ಪೇಮೆಂಟ್ ಬರಲಿಲ್ಲ ಅಂದರೆ ನಾವು ಇನ್ನೊಬ್ರಿಗೆ ಏನು ಕರ್ಸೋದು? ಪ್ರತಿದಿನ ಆರ್ಡರ್ಸ್ ಇರ್ತವೆ, ಪ್ರತಿದಿನ ಹೊಸ ರಿಸ್ಕನೇ ಸರ್. ಬಟ್ ಪೇಮೆಂಟ್ ಬರದೇ ಇರುವಂಥ ಸಂದರ್ಭಗಳೆಲ್ಲ ಇದೆಯಾ? ತುಂಬ ಇದೆ. ಇವತ್ತು ಬರಲ್ಲ ಸರ್, ಆಲ್ರೆಡಿ ಸರ್ ಮಾರ್ನಿಂಗ್ ಪೇಮೆಂಟ್ ಕೆಲವೊಬ್ರು ಹಾಕ್ತೀನಿ ಅಂದಿರ್ತಾರೆ. ಈಗಾದ್ರೂ ಒಂದು ಮೆಸೇಜ್ ಬಂದಿರೋಂಗಿಲ್ಲ. ಸರ್ ಪೇಮೆಂಟ್ ಯಾಕೆ ಆಗಲಿಲ್ಲ ಸರ್? ಪೇಮೆಂಟ್ ನನಗೂ ಬರೋದಿತ್ತು, ಬಂದಿಲ್ಲ, ನೆಕ್ಸ್ಟ್ ಬಂದಮೇಲೆ. ಎಷ್ಟು ಬಾಕಿ ಇದೆ ಅಂತ ಹೇಳ್ಬೋದಾ ಸರ್? ಸುಮಾರು ಒಂದು 15 ಲಕ್ಷ ಮೇಲಿದೆ ಸರ್ ಇವತ್ತಿಗೆ. ಇವತ್ತೊಬ್ರು ಪೇಮೆಂಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ, ಈವ್ನಿಂಗ್ ಅನ್ನೋದ್ರ ಒಂದು ಮೆಸೇಜ್ ಮಾಡಬೇಕು. ಸರ್ ಇಲ್ಲ ನೆಕ್ಸ್ಟ್ ವೀಕ್ ಹಾಕ್ತೀನಿ ಅಂತಂದರೆ ನನಗೆ ಬೇರೆ ಕಡೆ ಕಮಿಟ್ಮೆಂಟ್ ಇದೆ, ನಿನ್ನೆ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೀನಿ ನಾನು, ಆ ಮೆಟೀರಿಯಲ್ಗೆ ನಾನು ಮತ್ತೆ ದುಡ್ಡು ಅಡ್ಜಸ್ಟ್ ಮಾಡ್ಕೋಬೇಕು. ಬಿಸ್ನೆಸ್ಸಲ್ಲಿ ಪ್ರತಿ ರಿಸ್ಕ್ ಇರುತ್ತೆ. ಎಲ್ಲಿವರೆಗೆ ಅಂದರೆ ಸರ್, ಒಂದು ಹಂತವರೆಗೆ ಅವನು ಸ್ವಂತ ಬಂಡವಾಳ ಇದ್ದರೆ ಒಂದು 6 to 5 years ಕಂಪ್ಲೀಟ್ ಒಂದು ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಓನ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಆ ಅಮೌಂಟ್ ಬರುತ್ತೆ, ಒಂದು ಕಡೆ ಸ್ಟಾಕ್ ಆಗುತ್ತೆ, EMI ಕಟ್ಟೋದಿರಂಗಿಲ್ಲ, ಪ್ರತಿ ಸ್ಟಾಕ್ ಆಗ್ತಾ ಹೋಗುತ್ತೆ. ಬಟ್ ನಂತರ ಯಾರಾದರೂ ಬ್ಯಾಂಕ್ ಲೋನ್ ಮಾಡಿಕೊಂಡು ಮಾಡಿದರೆ ಅಪ್ ಟು ನಿಮ್ಗೆ 10 yearsವರೆಗೆ. ಯಾಕೆ 10 yearsವರೆಗೆ ಆಗುತ್ತೆ ಅಂದರೆ, ಲೋನು ರಿಕವರ್ ಆಗ್ಬೇಕಾದ್ರೆ 5 years ಬೇಕು. ಅಪ್ ಟು ನಾವು ಅದರಲ್ಲಿ ಮತ್ತೆ ಹೊಸ ಮಷಿನ್ಸ್ ತೊಗೊಂಡಿದ್ದೀವಿ ಅಂದ್ರೆ ಅವನ್ನೆಲ್ಲ ಈಕ್ವಲೆಂಟ್ ಅವೆಲ್ಲ ಸಾಲಗಳು ಮುಟ್ಟಿಸ್ಕೋಬೇಕಂದ್ರೆ ಮತ್ತೆ 5 ವರ್ಷ ಬೇಕು ಸರ್. ಕಂಪ್ಲೀಟ್ 10 yearsಲ್ಲಿ
ನಾವು 10 ಇಯರ್ಸ್ ನಾವು ಮಷಿನ್ಸ್ ಯಾವುದಾದ್ರು ಇಂಡಸ್ಟ್ರಿ ನಡೆಸ್ತಾ ಹೋಗಿದ್ರೆ 100% ಮುಂದೆ ಒಳ್ಳೆಯ ಜೀವನ ಆಗುತ್ತೆ ಮತ್ತು 4 ಮಂದಿ ಮಾರ್ಗದರ್ಶಿಗಳಾಗ್ತೀವಿ. ಇದು ಸರ್ ಇವಾಗ ನಿಮ್ಮ ಹೆಸರಲ್ಲಿ ಎಷ್ಟು ಲೋನ್ ಇದೆ ಈ ಬಿಸ್ನೆಸ್ದು? ಸರ್ ಈ ಬಿಸ್ನೆಸ್ದು ನಾನು ಎರಡು ಥರ ಲೋನ್ ಮಾಡ್ಕೊಂಡಿದ್ದೀನಿ. ಒಂದು ನನ್ನ ಹೆಸರಲ್ಲೇ PMEGPL ಮಾಡ್ಕೊಂಡಿದ್ದೀನಿ, ನಮ್ಮ ಮಿಸಸ್ ಹೆಸರಲ್ಲೇ ಸ್ಟ್ಯಾಂಡಪ್ ಇಂಡಿಯಾ. ಎರಡೂ ಲೋನ್ ಅದು ವಿತೌಟ್ ಸೂರಿಟಿ ಸರ್. ಯಾಕಂದ್ರೆ ನಮ್ಮ ಪ್ರಾಜೆಕ್ಟ್ ಆಗಿದೆ ಆ ಥರ ಅಂತೇಳಿ ಬ್ಯಾಂಕ್ ಅದವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನನ್ನ ಹೆಸರಲ್ಲೇ ಲೋನ್ ಇರೋದು ನನ್ನ 2 ಲಕ್ಷ ಉಳಿದಿದೆ ಸರ್. ನಮ್ಮ ಮಿಸಸ್ ಹೆಸರಲ್ಲೇ ಉಳಿದಿರೋದು 3 lakh rupees. ಅಂದರೆ ಟೋಟಲ್ ಎಷ್ಟು ಲೋನ್ ಮಾಡಿದ್ದು? 30 lakhs rupees. ಸೊ 30 lakhsಲ್ಲಿ ಇನ್ನೂ 5 lakhs ಉಳಿದಿದೆ. ಅದು ಬ್ಯಾಂಕ್ ಲೋನ್ ಸರ್. ನಂದು ಓನ್ ಇನ್ವೆಸ್ಟ್ಮೆಂಟ್ 30 lakh ಇದೆ. ಓಕೆ ಹಾಂ 30 lakh ಟೋಟಲ್ ನಾನು ಸ್ಟಾರ್ಟ್ ಮಾಡಿದ್ದು 60 lakh rupeesಲ್ಲಿ. ಇವತ್ತು ನನ್ನ ಬಿಸ್ನೆಸ್ ಅರೌಂಡು ನಂದು ಟೋಟಲ್ ನಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮಷಿನರಿ ಆಗಿರ್ಬೋದು, ನಂದು ಟೋಟಲ್ 1 CR ಅಬೋವ್ ಇದೆ ಸರ್ ನಂದು ಈಗ ನನ್ನ ಆಸ್ತಿ. ಸೊ ಅದು ರಿಕವರಿ ಆಗಿದೆಯಾ? ರಿಕವರಿ ಆಗ್ತಾ ಇದೆ ಸರ್. 90% ಆಗಿದೆ ಸರ್. ಇನ್ನು 10% 1 yeaರಲ್ಲಿ ನಾನು ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಹೊಸದು ಮಾಡ್ಕೋಬೇಕು. ವಂಡರ್ಫುಲ್. ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಹೊಸದಾಗಿ ಯಾರಾದರೂ ಮಾಡ್ತಾರೆ ಅಂತೇಳಿ ಹೊರಟಾಗ ಸೊ ಅವರು ಹಾಕಿದಂಥ ಬಂಡವಾಳಕ್ಕೆ ಯಾವಾಗ ಅದನ್ನು ರಿಕವರಿ ಮಾಡಲಿಕ್ಕೆ ಆಗುತ್ತೆ ಅಂತ ತಿಳ್ಕೊಳ್ಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಸೊ ಈ ಬಿಸ್ನೆಸ್ ಈಗ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ, ಬಟ್ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಅಥವಾ ಒಂದು ಫೇಲ್ಯೂರ್ ಅಂತ ಆಗಿರುತ್ತೆ. ಆ ಥರದ ಅನುಭವ ಏನಾದ್ರು ಆಗಿದೆಯಾ ನಿಮಗೆ? ತುಂಬ ಸಲ ಆಗಿದೆ ಸರ್. ಇದೇ ನಮ್ಮ ಪೇಪರ್ ಬ್ಯಾಗ್ ನಾನು ಸ್ಟಾರ್ಟ್ ಮಾಡಿದಾಗ ಅಂದರೆ ರೆಡಿ ಮಾಡ್ತೀನಿ ಸರ್ 100%. ಯಾಕಂದ್ರೆ ಪರ್ಫೆಕ್ಟ್ ಇಲ್ಲ ನಾನು ರೆಡಿ ಮಾಡಿ ಕೆಲವೊಂದು ಕಸ್ಟಮರ್ಗೆ ಹೋಗಿರುತ್ತೆ, ಅದು ಸರ್ ರಿಜೆಕ್ಟ್ ನಮ್ಗೆ ಒಳ್ಳೇದಾಗಿಲ್ಲ, ಇದು ಬ್ಯಾಗ್ ಫಿನಿಶಿಂಗ್ ಕರೆಕ್ಟ್ ಬಂದಿಲ್ಲ ಅಂತ ನಾನು ಸಡನ್ನಾಗಿ ತಪ್ಪು ಒಪ್ಕೊಂಡ್ಬಿಡ್ತೀನಿ ಸರ್. ಸರ್ ಮಿಸ್ಟೇಕ್ ಆಗಿದೆ, ನಾನು ರಿಟರ್ನ್ 1 ರೂಪಾಯಿನೂ ಪೇಮೆಂಟ್ ಇಸ್ಕೊಳ್ಳಲ್ಲ, ಬ್ಯಾಗ್ ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಸರ್. ನಿಮ್ಗೆ ಅದು ಬ್ಯಾಗ್ ಯೂಸ್ ಇದ್ದರೆ ಇಟ್ಕೊಳ್ಳಿ, ರಿಟರ್ನ್ ಕಳಿಸಿ, ನಾನು ಮತ್ತೆ ಯಾವ್ದಾದ್ರು ಯೂಸ್ ಮಾಡ್ತೀನಿ. ನಾನೇ ಕಸ್ಟಮರ್ ಇವತ್ತಿಗೆ ಹೊಸ ಆರ್ಡರ್ ಬಂದ್ರೂ ಅವತ್ತಿಗೆ ಅರ್ಧ ಹೇಳ್ತೀನಿ, ಸರ್ ಬ್ಯಾಗ್ ಯಾಕೋ ಫಿನಿಶಿಂಗ್ ಕರೆಕ್ಟ್ ಬಂದಿಲ್ಲ ರೀ, ಇವತ್ತು ಕಸ್ಟಮರ್ ಸರ್ ಅದು ರಿಟರ್ನ್ ಮಾಡೋಣ ಮಾಡಿರಿ, ನಾನು ಹೊಸ ಬ್ಯಾಗ್ ಮಾಡಿ ಕಳಿಸ್ತೀನಿ. ಬಟ್ ನೀವು ಈಗ ಒಂದು ರೆಡಿ ಮಾಡಿ ಒಂದು ನೋಡ್ಲಿಕ್ಕೋಸ್ಕರ ಕಳಿಸೋದು ಆ ಥರ ಎಲ್ಲ ಏನಿಲ್ಲ, ಅದು ಎಲ್ಲ ಡೆಮೋ ಇರುತ್ತೆ ಸರ್. ಇವತ್ತು ಆರ್ಡರ್ ಬಂದದ್ದು ಏನು ಮಾಡ್ತೀವಿ ಅಂದರೆ ಆ ಬ್ಯಾಗ್ ರೆಡಿ ಆದ್ಮೇಲೆ ಒಂದೇ ಪೀಸ್ ಇಟ್ಕೋತೀನಿ ಸರ್, ನಾನು ಜಾಸ್ತಿ ಇಟ್ಕೊಳ್ಳಲ್ಲ. 1000 ಬ್ಯಾಗ್ ಆರ್ಡರ್ ಬಂದಿದೆ ಅಂದ್ರೆ 1010 ಪೀಸ್ ಅಷ್ಟೇ ಮಾಡ್ತೀನಿ, ಯಾಕಂದ್ರೆ ಪ್ರಿಂಟ್ ಮಾಡಿರ್ತೀನಿ. ಆ ಬ್ಯಾಗ್ ಇನ್ನೊಬ್ರಿಗೆ ಯೂಸ್ ಆಗಲ್ಲ, ನಾನು ಅವ್ರಿಗೆ 9 ಬ್ಯಾಗ್ ಎಕ್ಸ್ಟ್ರಾ ಹಾಕ್ತೀನಿ, 1 ಬ್ಯಾಗ್ ಇಟ್ಕೋತೀನಿ. ಇಲ್ಲ ಈಗ ಫಸ್ಟಿಗೆ ಒಂದು ಆರ್ಡರ್ ಬರುತ್ತೆ ನಿಮಗೆ. ಹೌದು ಸರ್. ಸೊ ಆರ್ಡರ್ ಬಂದಂಥ ಸಂದರ್ಭದಲ್ಲಿ ಅವರು ಕೇಳಿದಂಗೆ ನೀವು ಬ್ಯಾಗನ್ನು ಡಿಸೈನ್ ಮಾಡ್ತೀರಾ. ನೀವು 1 ಲಕ್ಷ ಬ್ಯಾಗ್ ಅವ್ರು ಕೇಳಿರ್ತಾರೆ, ಬಟ್ ನೀವು ಆವಾಗ ಒಂದೇ ಸಲಕ್ಕೆ 1 ಲಕ್ಷ ಮಾಡಿ ಕಳಿಸ್ತೀರಾ ಅಥವಾ ಒಂದು ಪೈಲಟ್ ಥರ ಮಾಡಿ ಅವ್ರಿಗೆ ಕಳಿಸಿ ಅದು ಓಕೆ ಆದಮೇಲೆ ಮತ್ತೆ ಅದು ಪ್ರಿಂಟ್ ಆಗ್ತೀರಾ? ಸರ್ ಬ್ಯಾಗ್ ಸೈಜ್ ಅಂತೂ ಡಿಸೈಡ್ ಆಗಿರುತ್ತೆ ಸರ್, ವಿಡ್ತು, ಹೈಟು, ಸೈಡ್ ಬಾಕ್ಸು. ನಾ ಏನು ಮಾಡ್ತೀನಿ ಡಿಸೈನ್ ಮಾಡಿದಾಗ ಸರ್ ಈ ಬ್ಯಾಗ್ ಮೇಲೆ ಪ್ರಿಂಟ್ ಹೀಗೆ ಬರುತ್ತೆ, ಡೆಮೋ ಕಳಿಸ್ತೀನಿ ಸರ್. ವಿತ್ ಪ್ರಿಂಟಿಂಗ್ ಬರಬೇಕಾದ್ರೆ ಪ್ರಿಂಟ್ ಕೊಟ್ಟರೆ ಅವ್ರಿಗೆ ಸ್ಪೆಲ್ಲಿಂಗ್ ನೋಡಿ, ನಿಮ್ಮ ಲೋಗೋ ನೋಡಿ, ಪ್ರತಿ ಅಡ್ರೆಸ್ ಒಂದೊಂದು ಸ್ಪೆಲ್ಲಿಂಗ್ ಚೆಕ್ ಮಾಡಿ, ನೀವು ಓಕೆ ಅನ್ನೋರಿಗೆ ನಾನು ಪ್ರಿಂಟ್ ಕೊಡಲ್ಲ. ಬಟ್ ಬ್ಯಾಗ್ ಮೇಲೆ ಹೀಗೆ ಬರುತ್ತೆ, ಇದೇ ಕಲರ್ ಬ್ಯಾಗ್ ಇರುತ್ತೆ, ಇದೇ ಕಲರಲ್ಲಿ ಆ ಬ್ಯಾಗಿಗೆ ಪ್ರಿಂಟ್ ಮಾಡಿದ್ರೆ ಸೂಟ್ ಆಗುತ್ತೆ. ಪ್ರತಿಯೊಂದು ಕಳಿಸ್ತೀನಿ ಸರ್. ಅವ್ರು 10 ಟೈಮ್ ನಮ್ಗೆ ಸರ್ ಇದು ಬೇಡ, ಈ ಲೋಗೋ ಚೇಂಜ್ ಮಾಡಿರಿ, ಇದು ಚೇಂಜ್ ಮಾಡಿರಿ, ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತೀನಿ. ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಇರಲ್ಲ. ಒಬ್ಬ ಕಸ್ಟಮರು 1 ಡೇ ಕಂಪ್ಲೀಟ್ ಅವ್ರು ಏನಾದರೂ ಮಾಡ್ಕೋಬೋದು ಸರ್. ಲೋಗೋ ಚೇಂಜ್ ಮಾಡ್ತೀವಿ ಅಥವಾ ಅಡ್ರೆಸ್ ಚೇಂಜ್ ಮಾಡ್ತೀವಿ, ಈ ಥರ ಡಿಸೈನ್ ಮಾಡಿ ಜಸ್ಟ್ ಅವ್ರು ಸಜೆಷನ್ ಮಾಡಿದ್ರು ಮಾಡ್ತೀನಿ. ಕೆಲವೊಂದು ಕಸ್ಟಮರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರೇ ರೆಡಿ ಮಾಡಿ ಕಳಿಸ್ಬಿಡ್ತಾರೆ ಸರ್ ಡಿಸೈನ್. ಸೂಪರ್ ಸರ್, ನಿಮ್ಮ ಬ್ಯಾಗ್ ಯಾವ ಸೂಟ್ ಆಗುತ್ತಲ್ಲ ಅದನ್ನು ರೆಡಿ ಮಾಡ್ಕೊಂಡು ಆ ಥರ ಮಾಡಿಕೊಟ್ಟು ದೊಡ್ಡ ಲಾಟ್ ಎಲ್ಲ ರಿಜೆಕ್ಟ್ ಆಗಿರೋದೆಲ್ಲ ಇದೆಯಾ? ಇದು ಬೇಡ, ಸರಿ ಇಲ್ಲ ಅಂತೆಲ್ಲ? ಸರ್ ಒಂದು ಆಗಿದೆ ಸರ್, ಒಂದು ಸುಮಾರು ಒಂದು 30,000 ರೂಪೀಸ್ದು. ಇವತ್ತಾದರೂ ನಾನು ವಿತ್ ಪ್ರಿಂಟ್ ನನ್ನ ಗೋಡೌನಲ್ಲಿದೆ ಸರ್, ಗೋಡೌನಲ್ಲಿದೆ. ಅವ್ರಿಗೇನು ಹೇಳ್ತಾರೆ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಸರ್, ನಿಮಗೆ ಎನಿ ಟೈಮ್ ಬೇಕಲ್ಲ ನಾನು ಕಾಲ್ ಮಾಡಿ ಕಳಿಸ್ಕೊಡ್ತೀನಿ, 1 ರೂಪಾಯಿನೂ ಚಾರ್ಜಸ್ ಮಾಡೋಂಗಿಲ್ಲ. ಅದೇನು ಡಿಸೈನ್ ಚೇಂಜ್ ಆಯ್ತಾ ಅಥವಾ ಸೈಜ್ ಬೇರೆ ಆಯ್ತಾ? ಸೈಜ್ ಪೇಪರ್ ಕ್ವಾಲಿಟಿ ಬರಲಿಲ್ಲ ಅಂತೇಳಿ ಓಕೆ, ಆ ಥರ ರಿಜೆಕ್ಟ್ ಆದದ್ದು ಇದೆ ಸರ್. ಮತ್ತೆ ವಾಪಸ್ ಬೇರೆ ಮಾಡಿ ಕಳಿಸಿದ್ದೀರಾ? ಕಳಿಸಿದ್ದೀನಿ ಸರ್, ಕಳಿಸಿದ್ದೀನಿ. ಬಟ್ ಆ ಥರ ಎಲ್ಲ ಆದಾಗ ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆ ಲಾಸನ್ನು ನಾವು ಹೆಂಗೆ ತಡ್ಕೊಳ್ಳೋದು ಅಂತ? ಅನಿವಾರ್ಯ ಸರ್. ನಾವು ಬಿಸ್ನೆಸ್ಸಲ್ಲಿ ಮಾರ್ಕೆಟಲ್ಲಿ ಇರಲೇಬೇಕಾದ್ರೆ ಲಾಸು ಲಾಭ ಎರಡೂ ಇರುತ್ತೆ ಸರ್. ನಾವು ರಿಸ್ಕ್ ಎಷ್ಟು ತೊಗೋತೀವೋ ಲಾಭ ಇದೆ. ನಮ್ಗೆ ರಿಸ್ಕ್ ಬೇಡಪ್ಪ ಸರ್, ನಮ್ಗೆ ವಾಪಸ್ ಕೊಡೋಕ್ಕಾಗಲ್ಲ ಅಂತಂದ್ರೆ ಆ ಕಸ್ಟಮರ್ 10 ಜನಕ್ಕೆ ಹೇಳ್ತಾನೆ ಇವ್ರ ಸರ್ವಿಸ್ ಚೆನ್ನಾಗಿಲ್ಲ, ಆ ಥರ ಆಗುತ್ತೆ ಸರ್. ನಾವು ಯಾವತ್ತೂ ಡೈಲಿ ರಿಸ್ಕ್ ಇದ್ದೇ ಇರುತ್ತೆ ಸರ್. ಹೊಸ ಆರ್ಡ್ರ್ ಬಂದರೆ ಸರ್ ನನಗೆ 5,000 ಬ್ಯಾಗ್ ಬೇಕು, ಈ ಕ್ವಾಲಿಟಿ ಬೇಕು, ಆ ಕ್ವಾಲಿಟಿ ನಾನು 180 GSM ಬ್ಯಾಗ್ ವಿತ್ ಪ್ರಿಂಟ್ ಪೋಸ್ಟರ್ ಪೇಪರ್ ಕೊಡ್ತಾ ಇದ್ದೀನಿ ಅಂದರೆ ಆ ಕ್ವಾಲಿಟಿ ನಾನು ಮಿನಿಮಮ್ 10 ಟನ್ ಪರ್ಚೇಸ್ ಮಾಡಬೇಕು. 10 ಟನ್ ಹೆಂಗಂದ್ರೆ ಒಂದೇ ಸೈಜ್ ಪರ್ಚೇಸ್ ಮಾಡ್ಬೇಕಂತ ರೂಲ್ಸ್ ಇಲ್ಲ. ಕರೆಕ್ಟ್. ಮಿಕ್ಸ್ ನಿಮ್ಗೆ ಯಾವ್ಯಾವ ಬೇಕಲ್ಲ ಮಿಕ್ಸ್. ಹೌದು. ಈಗೇನಾಗುತ್ತೆ ಅಂದರೆ ಸರ್ ನನ್ನ ಹತ್ರ ಮೆಟೀರಿಯಲ್ ಇವಾಗ ಬಂದಿದೆ, ಸುಮಾರು ಒಂದು 10 ಟೈಪ್ ಇದೆ, 10 ಟನ್ ಇದೆ ಸರ್. ಒಂದೊಂದು ಟನ್ ಈಚ್ ಸೈಜು ಡಿಸೈನ್ ಬ್ಯಾಗ್ ರೀಲೇ ಬರುತ್ತೆ, ನಮಗೂ ರೀಲ್ ಸ್ಟಾಕ್ ಇರುತ್ತೆ. ಅದನ್ನು ನಂಗೆ ಸೇಲ್ ಮಾಡೋಕ್ಕೆ ಒಂದೊಂದು ಹಾಗೆ ಉಳಿದ್ಬಿಟ್ಟಿದೆ ಸರ್. ಯಾಕಂದರೆ ಅದು ಇನ್ವೆಸ್ಟ್ಮೆಂಟ್ ಹಾಗೆ ಸರ್. ಅದು ನಮ್ಮದು ಹೆಂಗಿದೆ ಅಂದರೆ 100% ಎಕೋ ಫ್ರೆಂಡ್ಲಿ ಇದೆ ನಮ್ಮದು. ನಮ್ಮ ಪೇಪರ್ ಬ್ಯಾಗ್ ಯಾವುದೂ ಕೆಡಂಗಿಲ್ಲ ಸರ್. ನೀವು 4 ವರ್ಷ ಇಡಿ ಏನೋ ಅದ್ರ ಸ್ಟ್ರೆಂತ್ ಇರುತ್ತೆ, ಬಟ್ ನೀರು ಹತ್ತಬಾರ್ದು. ಕರೆಕ್ಟ್. ನೀರು ಹತ್ತಬಾರ್ದು. ಹೇಗಿರುತ್ತೆ ನೀಟ್ ಇಟ್ಕೊಂಡ್ರು ಕೆಲವೊಂದು ಪೇಪರ್ಗೆ ಸ್ಮೆಲ್ ಇರುತ್ತೆ ಸರ್, ಅದಕ್ಕೆ ಇಲಿ ಕಡೆಯಲ್ಲ, ರ್ಯಾಟ್ ಟಚ್ ಮಾಡಲ್ಲ ಸರ್.
ಅದು ಚೆನ್ನಾಗಿರುತ್ತೆ ಸರ್. ಸೊ ಹಾಗಿದ್ರೆ ಈ ಬಿಸ್ನೆಸ್ಸಲ್ಲಿ ಕಷ್ಟದ ಪಾರ್ಟ್ ಅಂತ ಹೇಳಿ ನಿಮಗೆ ಏನು ಅನಿಸಿದೆ, ಯಾವುದು ಸರ್? ಕಷ್ಟದಂತ ಹೆಂಗಿದೆ ಅಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಎಂಪ್ಲಾಯ್ ಸಿಕ್ಕರೆ ಒಂದಂಥವ್ರಿಗೆ ಮಾರ್ಕೆಟ್ ಮಾಡ್ಬೋದು. ಎಂಪ್ಲಾಯ್ಸ್ ಮೇನ್ ಇಂಪಾರ್ಟೆಂಟ್ ಸರ್. ಯಾಕಂದರೆ ಏನೇ ಮಾಡಿದರೆ ಎಂಪ್ಲಾಯ್ಸ್ ಮಷಿನ್ ಒಂದು ಹಂತಕ್ಕೆ ಮಾಡುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಎಂಪ್ಲಾಯೀಸು ಎಕ್ಸ್ಪೀರಿಯನ್ಸ್ ಇದ್ದರೆ ನಾವು ಬಿಸ್ನೆಸ್ ಒಂದು ಹಂತಕ್ಕೆ ರನ್ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಸರ್, ಮಾರ್ಕೆಟಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಳಿಲ್ಲ ಅಂದರೆ ಅಪ್ಗ್ರೇಡ್ ಆಗೋಕ್ಕಾಗಲ್ಲ. ಮಾರ್ಕೆಟಲ್ಲಿ ಫೇಲ್ ಆಗ್ತೀವಿ, ಮತ್ತು ಒಂದು ವರ್ಷದಲ್ಲಿ ನಮ್ಗೆ ಕ್ಲೋಸ್ ಮಾಡೋ ಸಿಚುವೇಶನ್ ಬರುತ್ತೆ. ಸರ್ ಅದೊಂದು ಕೇಳಬೇಕು, ನಾನು ತುಂಬ ಜನರಲ್ಲಿ ವಿಚಾರಿಸಿದಾಗ ಭಾಳಷ್ಟು ಜನ ಪೇಪರ್ ಬ್ಯಾಗ್ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಹೊರಟು ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕೆ ಅವ್ರು ಸೋತರು ಅಂತ ಅನಿಸುತ್ತೆ? ಈಗ ಯಾಕೆ ಹಂಗೆ ಆಗುತ್ತೆ ಅಂದ್ರೆ ಸರ್, ಎಲ್ಲೋ ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ದಿನಕ್ಕೆ ಲಕ್ಷ ಗಳಿಸಿ ಅಂತೇಳಿ ಯಾಡ್ಸ್ ಬಂದೇ ಬರ್ತಾವೆ ಸರ್. ನಮ್ಗೆ ಏನೋ ಮಾಡೋಣಪ್ಪ ಅಂತೇಳಿ ಸ್ಟಡಿ ಮಾಡೋಂಗಿಲ್ಲ ಸರ್. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ದುಡ್ಡು ಇರುತ್ತೆ, ಲೋನ್ ಸಿಗುತ್ತೆ ಅಂತ ಏನು ಮಾಡ್ತಾರೆ, ಸಡನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಥರ ಮಾಡಿದರೆ ಏನಾಗುತ್ತೆ ಅಂದರೆ ಸ್ಟ್ರಗಲ್ ಆಗ್ತಾ ಮಾರ್ಕೆಟ್ ಮಾಡ್ಕೋಬೋದು, ಬಟ್ EMIs ರನ್ ಆಗ್ತಿರ್ತವೆ. ಏನಾದರೂ ಮಾರ್ಕೆಟಲ್ಲಿ ಇರ್ತಕ್ಕಂಥ ಹೊಸ ಪ್ರಾಡಕ್ಟ್ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳಿಲ್ಲ ಅಂದರೆ ಮಾರ್ಕೆಟ್ ಫೇಲ್ ಆಗುತ್ತೆ. ಈಗ ಹೊಸ ಯಾಡ್ ಬಂದೈತೆ ಅಂದರೆ ಸ್ಟಡಿ ಮಾಡಲ್ಲ, ಮಾರ್ಕೆಟ್ ಸ್ಟಡಿ ಮಾಡಲ್ಲ. ಮಾರ್ಕೆಟಲ್ಲಿ ಏನಾಗ್ತಾ ಇದೆ, ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ, ಮಷಿನರಿ ಎಲ್ಲಿ ಸಿಗುತ್ತೆ, ಏನೂ ಸ್ಟಡಿ ಮಾಡಲ್ಲ ಸರ್. ಲೋನ್ ಸಿಗುತ್ತೆ, ಯಾವುದೋ ಒಂದು ಕಂಪ್ನಿ ಎಲ್ಲೋ ಯಾರ್ದೋ ನೋಡಿರ್ತಾರೆ, ಇಲ್ಲಿ ಮಷಿನ್ ಸಿಗುತ್ತೆ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ. ಮಾಡಿದ ತಕ್ಷಣ ಮಷಿನ್ ಬರುತ್ತೆ, ರಾ ಮೆಟೀರಿಯಲ್ ಪ್ರಾಬ್ಲಮ್ ಆಗುತ್ತೆ. ಅವ್ರ ತಲೆಯಲ್ಲಿ ಏನಿರುತ್ತೆ ಅಂದರೆ, ನನಗೆ ಯಾರಾದರೂ ಮೆಟೀರಿಯಲ್ ಕಳಿಸ್ತಾರೆ, 1 ಟನ್ 2 ಟನ್ ಕಳಿಸ್ತಾರೆ, ಪ್ರಾಬ್ಲಮ್ ಇಲ್ಲ, ಮಷಿನ್ ರನ್ ಮಾಡೋಣ ಅಂತ ಅಂತಾರೆ. ಮಷಿನ್ ಪರ್ಚೇಸ್ ಮಾಡಿದಾಗ 2-3 ಟನ್ ಕಳಿಸ್ತಾರೆ ಸರ್. ಸೆಕೆಂಡ್ ನಮಗೆ ಪ್ರಾಬ್ಲಮ್ ಆಗೋದು ರಾ ಮೆಟೀರಿಯಲ್ ಸರ್. ರಾ ಮೆಟೀರಿಯಲ್ ನಮಗೆ 2 ಟನ್ನು 3 ಟನ್ನು ಸಿಗೋಂಗಿಲ್ಲ ಸರ್. ಸಿಕ್ಕರೂ ಪ್ರೈಸ್ ಏನಾಗುತ್ತೆ ಅಂದರೆ ಭಾಳ ಡಿಫ್ರೆನ್ಸ್ ಆಗುತ್ತೆ ಸರ್. ಏನಾಗುತ್ತೆ ಅಂದರೆ, ಲೋಕಲ್ ಡಿಸ್ಟ್ರಿಬ್ಯೂಟರ್ ಏನಾಗುತ್ತೆ ಅಂದರೆ, ಕಂಪ್ನಿಯಲ್ಲಿ ನಮಗೆ 40 ರಿಂದ 50 ರೂಪಾಯಿ ಸಿಗುತ್ತೆ ಪರ್ kg. ಡಿಸ್ಟ್ರಿಬ್ಯೂಟರ್ 60-70 ರೂಪೀಸ್ ಪರ್ kg. ಯಾಕಂದರೆ ಅವ್ರಿಗೆ 4 ರೂಪಾಯಿ ಲಾಭ ಬೇಕಲ್ಲ ಸರ್. ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಲಾಭ ಬೇಕು. ಬಟ್ ಮಾರ್ಕೆಟಲ್ಲಿ ನಮಗೆ 75 ರೂಪೀಸ್ ಟು 80 ರೂಪೀಸಲ್ಲಿ ಮಾರ್ಕೆಟಲ್ಲಿ ರೆಡಿ ಮೆಟೀರಿಯಲ್ ಸಿಗ್ತಾ ಇದೆ. ನಾವು ಲೋಕಲ್ ಪರ್ಚೇಸ್ 66-70 ರೂಪೀಸ್ ನಾವು ಪರ್ಚೇಸ್ ಮಾಡಿಕೊಂಡು, ಪ್ಲಸ್ ಟ್ರಾನ್ಸ್ಪೋರ್ಟು, ಪ್ಲಸ್ GST, ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್, ರನ್ನಿಂಗು, ಎಂಪ್ಲಾಯೀಸ್ ಸ್ಯಾಲ್ರಿ, ಕರೆಂಟ್ ಬಿಲ್ಲು ತೆಗೆದ್ರೆ ನಾವೇ 4 ರೂಪಾಯಿಸಲ್ಲಿ ಲಾಸ್ ಆಗ್ತೀವಿ. ಆ ಕಾನ್ಸೆಪ್ಟು ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಥಿಂಕ್ ಮಾಡಲ್ಲ ಸರ್. ಯಾರೋ 100% ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿ ನಾವು ಮಾಡೋಣ, ನಾವು ಮಾರ್ಕೆಟಲ್ಲಿ ಇರೋಣ ಅಂತ ಫೇಲ್ ಮಾಡ್ತಾರೆ ಸರ್. ಹಾಗಿದ್ರೆ ಈಗ ಪೇಪರ್ ಬ್ಯಾಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳೋರು ಮೊದಲಿಗೆ ಏನು ಮಾಡಬೇಕು ಅಂತ ಹೇಳ್ತೀರಿ ಸರ್? ನಾನು ಮೊದಲು ಏನು ಹೇಳ್ತೀನಿ, ನಂತರ ರೆಡಿ ಮೆಟೀರಿಯಲ್ ಕೊಡೋರು 1000 ಜನ ಇದ್ದಾರೆ ಸರ್. ಕರ್ನಾಟಕ ಇರ್ಬೋದು, ಬೇರೆ ಸ್ಟೇಟ್ ಆಗಿರ್ಬೋದು. ಮೆಟೀರಿಯಲ್ ಪರ್ಚೇಸ್ ಮಾಡಿ ಮಾರ್ಕೆಟಲ್ಲಿ ಕಳಿಸಿ, ನಿಮಗೆ ನಾನು 100% ಹೇಳ್ತೀನಿ, ಲಾಸ್ ಆಗಲ್ಲ, ಲಾಭ ಆಗಲ್ಲ. ನೀವೇನು 2 ಮಂತ್ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ, ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟೂ ಆಗುತ್ತೆ. ಮಾರ್ಕೆಟ್ ಸ್ಟಡಿ ಮಾಡಲ್ದ ನಾವು ಏನಾದರೂ ಮಷಿನರಿ ಹಾಕಿದರೆ, ನಾನು ಒಂದು 3 ವರ್ಷ 4 ವರ್ಷ ಏನು ಸ್ಟ್ರಗಲ್ ಆದ್ನಲ್ಲ, ಅದ್ರ 10 ಪಟ್ಟು ಸ್ಟ್ರಗಲ್ ಆಗಬೇಕು. ಯಾಕಂದ್ರೆ ಮಂತ್ಗಳು ಹೇಗೆ ಹೋಗ್ತಾವ ಅಂತ ಗೊತ್ತಾಗಲ್ಲ ಸರ್. ಎಂಪ್ಲಾಯ್ ಸ್ಯಾಲ್ರಿ ಕೊಡಬೇಕು. ಮೊದಲಿನ ಥರ 4,000-5,000 ಎಂಪ್ಲಾಯ್ ಸಿಗಂಗಿಲ್ಲ. ಇವಾಗ ಮಿನಿಮಮ್ 10,000-12,000 ಕೊಡ್ಬೇಕು ಸರ್. ಸ್ಟಾರ್ಟಿಂಗ್ ಇದು. ಅವ್ರ ಎಕ್ಸ್ಪೀರಿಯನ್ಸ್ ಆದಾಗ ನಾವು 20,000 ಕೊಡಬೇಕಾಗತ್ತೆ. ಸ್ಟಡಿ ಮಾಡಿರಿ, ಪ್ರಾಡಕ್ಟ್ ಪರ್ಚೇಸ್ ಮಾಡಿರಿ. ಓಕೆ, ನನಗೆ ಲಾಭ ಚೆನ್ನಾಗಿದೆ ಅಂತಂದರೆ ಮಷಿನ್ ಹಾಕಿ, ಬೇಡಪ್ಪ ನಮ್ಗೆ ಲಾಭ ಇದು ಜೀವನ ಡಿಸ್ಟ್ರಿಬ್ಯೂಟರ್ ಥರ ನಾವು ಮಾಡ್ಕೊಂಡು ಹೋದರೆ ಇದು ಸಾಕು, ನಮ್ಮ ಜೀವನಕ್ಕೆ ಚೆನ್ನಾಗಿದೆ. ಯಾವಾಗಲೂ ಸರ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಯಾವಾಗಲೂ ಮಾರ್ಜಿನ್ ಭಾಳ ಕಡಿಮೆ ಸರ್. ಯಾರೇ ಇರ್ಬೋದು, ಯಾವುದೋ ಪ್ರಾಡಕ್ಟ್ ಇರ್ಬೋದು, ಮ್ಯಾನುಫ್ಯಾಕ್ಚರ್ ಮಾಡೋನಿಗೆ ಮಾರ್ಜಿನ್ ಮನಿ ಭಾಳ ಕಡಿಮೆ ಇರುತ್ತೆ, ಡಿಸ್ಟ್ರಿಬ್ಯೂಟ್ರಿಗೆ ಭಾಳ ಇರುತ್ತೆ ಪ್ರೈಸ್. ನಮಗೆ ಮ್ಯಾನುಫ್ಯಾಕ್ಚರ್ ಮಾಡೋ 5% ಏನಾದರೂ ಇದ್ದರೆ ಡಿಸ್ಟ್ರಿಬ್ಯೂಟರ್ 20% ಕೊಡಲೇಬೇಕು. ನಾವು 20-30% ಕೊಡಲೇಬೇಕು. ಆವಾಗ ಏನಾಗುತ್ತೆ, ಡಿಸ್ಟ್ರಿಬ್ಯೂಟರ್ಗೆ ಆಟೋಮೆಟಿಕಾಗಿ ಪ್ರೈಸ್ ಜಾಸ್ತಿ ಆಗುತ್ತೆ, ರಿಸ್ಕ್ ಇರೋಂಗಿಲ್ಲ. ಈಗ ಮ್ಯಾನುಫ್ಯಾಕ್ಚರ್ ಫೋನ್ ಮಾಡ್ತಾನೆ, ಸರ್ ಮೆಟೀರಿಯಲ್ ಇದು ಕಳಿಸ್ರಿ ಅಂತಾನೆ. ಅವ್ನು 1 ರೂಪಾಯಿ, ಯಾಕಂದ್ರೆ ರೆಗ್ಯುಲರ್ ಕಸ್ಟಮರ್ ಇರ್ತಾನೆ, ದುಡ್ಡು ಕೇಳಂಗಿಲ್ಲ, ಮೆಟೀರಿಯಲ್ ಕಳಿಸ್ತಾನೆ, ಕಸ್ಟಮರ್ ಕೊಡ್ತಾನೆ, ಹ್ಯಾಪಿ ಜೀವನ ಡಿಸ್ಟ್ರಿಬ್ಯೂಟರ್ದು. ಬಟ್ ಇಂಡಸ್ಟ್ರಿ ಮಾಡ್ತೀನಿ ಸರ್ ಅಂತಂದ್ರೆ ಮಾಡ್ಬೋದು. ಒಂದು 2 ಇಯರ್ಸ್ ರಿಸ್ಕ್ ತೊಗೊಳ್ಳಿ, 100% ತೊಗೊಳ್ಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಶಾರ್ಟ್ ಪೀರಿಯಡಲ್ಲಿ ನಾನು ರೀಚ್ ಆಗಬೇಕು, 1 ವರ್ಷದಲ್ಲಿ ನಾನು ಆಗಬೇಕು, 2 ವರ್ಷದಲ್ಲಿ ಆಗಬೇಕು, ಅದು ತಲೆಯಾಗಿದ್ದು ಬಿಡುತ್ತೆ. ಯಾಕಂದ್ರೆ ನಾವು ಯೂಟ್ಯೂಬಲ್ಲಿ ನೋಡಿರ್ತಿಲ್ಲ ಸರ್, ಪ್ರತಿದಿನ ಲಕ್ಷ ಗಳಿಸಿ ಅಂತೇಳಿ ಯೂಟ್ಯೂಬ್ ಯಾಡ್ ಬರುತ್ತೆ. ಯಾವುದೋ ಒಂದು ಕಂಪ್ನಿಗೆ ಇರ್ತಾರೆ. ಈಗ ನನ್ನ ಪ್ರಾಡಕ್ಟು ನಾನು ಹಾಗೆ ಮಾಡ್ತೀನಿ, ಡಿಸ್ಟ್ರಿಬ್ಯೂಟರ್ ಮಾಡಿರಿ, ನಿಮ್ಗೆ ಮಂತ್ಲಿ 2 ಲಕ್ಷ ಉಳಿಸಿ ಅಂತ ನಾನು ಹೇಳ್ಬೋದು. ಬಟ್ ಮಾರ್ಕೆಟಲ್ಲಿ ಇರ್ರಿ, ಮಾರ್ಕೆಟ್ ಸ್ಟಡಿ ಮಾಡಿರಿ, ಯಾವುದೋ ಪ್ರಾಡಕ್ಟ್ ಇರ್ಬೋದು. ಅಂದರೆ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಮೊದಲಿಗೆ ಮಾರ್ಕೆಟನ್ನು ಸ್ಟಡಿ ಮಾಡಿ ಅಂತ ಸ್ಟಡಿ ಮಾಡಲೇಬೇಕು ಅಲ್ವಾ? ಮಾರ್ಕೆಟ್ ಮಾಡಲೇಬೇಕು ಸರ್. ಎಸ್. ಸೊ ಈಗ ಇನ್ನೊಂದು ಹಾಗಿದ್ರೆ, ನಾನು ಮಾರ್ಕೆಟ್ ಸ್ಟಡಿ ಮಾಡಿದೆ, ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಹೊರಟಾಗ ಮೊದಲನೇದಾಗಿ ಬಂಡವಾಳ ತುಂಬ ಇಂಪಾರ್ಟೆಂಟ್. ಬಂಡವಾಳ ಎಷ್ಟು ಬೇಕು? ನಾನು 1 ಮಷೀನಿಂದ ಸ್ಟಾರ್ಟ್ ಮಾಡ್ತೀನಿ ಅಥವಾ 2 ಮಷೀನಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಹೇಗಾಗತ್ತೆ ಸರ್, ಬಂಡವಾಳ ನಿಮಗೆ ಸ್ವಂತ ಇದ್ದರೆ ನೋ ಪ್ರಾಬ್ಲಮ್.
ಅವನು 10 ಲಕ್ಷನೂ ಮಾಡ್ಬೋದು, ಕೋಟಿನೂ ಮಾಡ್ಬೋದು. ಮಿನಿಮಮ್ ಎಷ್ಟರಿಂದ ಸ್ಟಾರ್ಟ್ ಮಾಡ್ಬೋದು? ಮಿನಿಮಮ್ ಈಗ ಸರ್ ಹ್ಯಾಂಡ್ ಮೇಡ್ ಮಾಡ್ತೀನಿ ನಾನು, ಲೋಕಲ್ ಮಾರ್ಕೆಟಲ್ಲಿ ಕವರ್ ಮಾಡ್ಕೊಂಡು ಜೀವನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ 50,000 ಸಾಕು ಸರ್. ಹ್ಯಾಂಡ್ ಮೇಡಲ್ಲಿ ಅಂದರೆ ಮಷಿನ್ ಅಂತ ಬೇಕಂದಾಗ ಸರ್, ಮಷಿನಲ್ಲಿ ಒಂದು ಮಷಿನ್ 6 ಸೈಜ್ ಮಾಡುತ್ತೆ ಸರ್. ಈಗ ಹ್ಯಾಂಡ್ ಮೇಡ್ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ವೆರೈಟಿ ಮಾಡ್ಲಿಕ್ಕೆ ಆಗುತ್ತೆ ಸರ್? ಸುಮಾರು ಒಂದು 20 ವೆರೈಟಿ ಮಾಡ್ಬೋದು ಹ್ಯಾಂಡ್ ಮೇಡಲ್ಲಿ. ಪೇಪರ್ ಬ್ಯಾಗ್. ಆ ಪ್ರಾಡಕ್ಟ್ನ ಒಂದು 50,000 ಕೊಟ್ಟು ಮೆಟೀರಿಯಲ್ ಪ್ರಾಡಕ್ಟ್ ತೊಗೊಂಡ್ಬಂದು ಅದಕ್ಕೆ ಟ್ರೈನಿಂಗ್ ತೊಗೋಬೇಕು ನಾವು. ಅಂದರೆ ಯಾರಾದರೂ ಕಂಪ್ನಿಗಳಿದ್ರೆ ನಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಟ್ರೈನಿಂಗ್ ಕೊಡಂದ್ರೆ ಯಾರು ಕೊಡೋಂಗಿಲ್ಲ. ಮೊದಲು ಮತ್ತು 3 ಮಂತ್ ನಾವು ಇನ್ವೆಸ್ಟ್ ಮಾಡಲೇಬೇಕು, ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಲ್ಲಿ ಟ್ರೈನಿಂಗ್ ತೊಗೋಬೇಕು. ಅಲ್ಲಿ ಟ್ರೈನಿಂಗ್ ಅಂತ ಹೋಗಬಾರ್ದು, ಅಲ್ಲಿ ಕೆಲಸಕ್ಕಂತ ಹೋಗಬೇಕು. ಹೀಗೆ ಮಾಡುತ್ತೆ ಪ್ರೊಸೆಸ್ ಏನಾಗುತ್ತೆ. ಸೊ ಹ್ಯಾಂಡ್ ಮೇಡು ಇದಕ್ಕೆ ಹ್ಯಾಂಡ್ ಮೇಡಿಗೆ ಅದಕ್ಕೆ ಟ್ರೈನಿಂಗ್ ತಗೋ, ಅದು ಸಂಬಳನೂ ಬರುತ್ತೆ, ಟ್ರೈನಿಂಗ್ ಆಗುತ್ತೆ. ನಿಧಾನವಾಗಿ ಮನೇಲಿ ಒಂದು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮಷಿನ್ ಮಾಡೋದು, ಇದು ಕೈಲಿ ಫೋಲ್ಡಿಂಗ್ ಮಾಡ್ತಾ ಹೋಗೋದು. ಅಲ್ಲಿ ಕೆಲಸ ಬಿಡಬಾರ್ದು, ಕೆಲಸ ಅಲ್ಲಿ ಮಾಡಬೇಕು, 1 ಮಂತ್ ಇಲ್ಲಿ ಮಾಡಬೇಕು. ಇದು ಕ್ಲಿಕ್ ಆಗ್ತದೆ ಅಂತಂದ್ರೆ ಅದನ್ನು ಕ್ಲೋಸ್ ಮಾಡಬೇಕು. ಯಾಕಂದ್ರೆ ಇದು ಸಡನ್ನಾಗಿ ಕ್ಲೋಸ್ ಮಾಡಿ ಬಂದು ಇದನ್ನು ನಾನೇ ಸ್ವಂತ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂದರೆ ನಮ್ಮ ಮತ್ತೆ ಮಾರ್ಕೆಟಲ್ಲಿ ಫೇಲ್ ಆಗ್ತೀವಿ. ಕರೆಕ್ಟ್. ಇದು ಒಂದಾಯ್ತು. ಹ್ಯಾಂಡ್ ಮೇಡ್ ಆದರೆ 50,000 ರೂಪಾಯಿಂದ ನಾವು ಸ್ಟಾರ್ಟ್ ಮಾಡ್ಬೋದು ಪೇಪರ್ ಬ್ಯಾಗ್ ಬಿಸ್ನೆಸ್. ಇಲ್ಲ ನಾನು ಮಷಿನ್ ಇಟ್ಕೊಂಡೆ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಸರ್. ಮಷಿನ್ ಅಂದರೆ ಅದರಲ್ಲಿ ಒಂದು ಮಷಿನ್ 6 ಸೈಜ್ ಮಾಡುತ್ತೆ, 6 ಸೈಜ್ ಮಾಡುತ್ತೆ, 6 ಸೈಜ್ ಮಾಡುತ್ತೆ. ಎಷ್ಟಾಗುತ್ತೆ ಅದಕ್ಕೆ? ಅದು ಸ್ಟಾರ್ಟಿಂಗಲ್ಲಿ ನಾವು ಯಾವ ಕಂಪ್ನಿ ಮೇಲೆ ಡಿಪೆಂಡ್ ಸರ್. ಅಂದರೆ ಒಳ್ಳೆ ಮಷಿನ್ಸ್ಗಳು ಇದ್ದಾವೆ, ಮೀಡಿಯಮ್ ಮಷಿನ್ಸ್ ಇದ್ದಾವೆ, ಅದರಲ್ಲಿ ಬೇಬಿ ಮಷೀನು, ಸ್ಮಾಲ್ ಮಷೀನು, ಬಿಗ್ ಮಷಿನ್ ಅಂತ ಇದಾವೆ ಸರ್. ಆ ಮಾರ್ಕೆಟ್ ನಾವು ಸ್ಟಡಿ ಮಾಡ್ಕೊಂಡು ಈಗ ಮೆಡಿಸಿನ್ ಕವರ್ ಮಾಡ್ತೀನಿ ಅಂದರೆ ಒಂದು 10 ಲಕ್ಷ ಸರ್. 10 ಲಕ್ಷ ಓನ್ಲಿ ಮೆಡಿಸಿನ್ ಕವರ್, ನೋ ಗ್ರೋಸರಿ ಮಾಡ್ತೀನಿ ಅಂದ್ರೆ. ಈಗ 10 ಲಕ್ಷ ನಾವು 6ರಿಂದ 8 ಲಕ್ಷ ಕೊಟ್ಟು ಮಷಿನ್ ತೊಗೊಂಡು ಬರ್ತೀವಿ. ಆಮೇಲೆ ರಾ ಮೆಟೀರಿಯಲ್ ಒಂದು 8 ಲಕ್ಷ ಹಾಕ್ತೀವಿ ಸರ್. ಯಾಕಂದ್ರೆ ನಮ್ಗೆ ಕಡಿಮೆ ಸಿಗೋಂಗಿಲ್ಲ, ಕಡಿಮೆ ಸಿಕ್ಕರೂ ಪ್ರೈಸಲ್ಲಿ ವೇರಿಯೇಷನ್ ಆಗುತ್ತೆ. ಅದು ನಾವು ಸ್ಟಾರ್ಟ್ ಮಾಡಿದರೆ ಜನರಿಗೆ ಕೆಲವೊಬ್ಬರಿಗೆ ಮಾತ್ರ ಬೇಕು ಸರ್ ಮೆಡಿಸಿನ್ ಕವರು. ನಮ್ಗೆ ಗ್ರೋಸರಿ ಬ್ಯಾಗ್ ಬೇಕಂದ್ರೆ ಸರ್, ಗ್ರೋಸರಿ ಬ್ಯಾಗ್ಸ್ ಮತ್ತೆ ಬೇರೆ ಮೆಷಿನ್ಸ್, ಇನ್ನೊಂದು ಮಷಿನ್ ಬೇಕು. ಇಲ್ಲ ಸರ್, ನಮ್ಗೆ ಶಾಪಿಂಗ್ ಬ್ಯಾಗ್ ಬೇಕು ಸರ್, ಫುಲ್ಲಿ ಆಟೋಮೆಟಿಕ್ ಬೇಕಂದ್ರೆ ಸರ್, ಶಾಪಿಂಗ್ ಬ್ಯಾಗಲ್ಲಿ ಸ್ಟಾರ್ಟಿಂಗ್ 10 ಲಕ್ಷದಿಂದ 2 ಕೋಟಿ 3 ಕೋಟಿ ಮಷಿನ್ಸ್ ಇದಾವೆ ಸರ್, ಮೇಡ್ ಇನ್ ಇಂಡಿಯಾ ಮಷಿನ್ಸ್. ಓಕೆ, ಒಂದು ಅಂದಾಜು ಈಗ ಒಂದು ಮೆಡಿಸಿನ್ ಪೌಚ್ ಮಾಡೋದಕ್ಕೆ ಮತ್ತೆ ಇನ್ನೊಂದು ಗ್ರೋಸರಿ ಬ್ಯಾಗು ಇನ್ನಿತರ ಬ್ಯಾಗ್ಗಳನ್ನು ಮಾಡುವಂಥ ಮಷೀನು ತಗೊಂಡ್ರೆ, ಸೊ 2 ಮಷೀನ್ ಆಗಿ ಎಷ್ಟು ಬೇಕಾಗುತ್ತೆ? ಅಂದ್ರೆ ಸರ್ ಈಗ ಮಷಿನ್ಸ್ 2 ಸೇರಿಸಿ 20 ಲಕ್ಷ ಬಿಲೋ ಬರುತ್ತೆ, 18-20 ಬರುತ್ತೆ, 20 ಲಕ್ಷ ಒಳಗೆ ಬರುತ್ತೆ. ಓಕೆ, ಮೆಟೀರಿಯಲ್ಲು ಎರಡಕ್ಕೂ ಬೇರೆ ಬೇರೆ ಹಾಕಬೇಕಾಗುತ್ತೆ. ಟೋಟಲ್ ಮಷಿನ್ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಮಾರ್ಕೆಟಲ್ಲಿ ನಾವು ಇವತ್ತು ಇರಬೇಕಂದ್ರೆ 30 ಲಕ್ಷ ಬೇಕು ಸರ್. 30 ಲಕ್ಷ ಬೇಕೇ ಬೇಕು ಸರ್. ಸೊ ಈಗ 30 ಲಕ್ಷ ಅಂತ ಹೇಳಿದ್ರೆ ನನ್ನ ಹತ್ರ 30 ಲಕ್ಷ ಇಲ್ಲ, ನನ್ನ ಹತ್ರ ಒಂದು 5 ಲಕ್ಷನೋ 10 ಲಕ್ಷನೋ ಇದೆ. ನಾನು ಲೋನ್ಗೆ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಲೋನ್ ಸಿಗುತ್ತಾ? ಸರ್ಕಾರದ ಸೌಲಭ್ಯಗಳು ಏನು ಸಿಗುತ್ತೆ ಈ ಬಿಸ್ನೆಸ್ಗೆ? ಸರ್ ನಮ್ಮ ಹತ್ರ 5 ಲಕ್ಷ ಬಂಡವಾಳ ಇದ್ದರೆ ಲೋನ್ ಸಿಗುತ್ತಾ? PMEGP ಅಂತ ಇದೆ, 25ರಿಂದ 50 ಲಕ್ಷ ಕೊಡ್ತಾರೆ. 10 ಲಕ್ಷವರೆಗೆ ಯಾರೂ ಸೂರುಟಿ ಕೇಳಂಗಿಲ್ಲ ಸರ್. ಓಕೆ, ಡಿಪೆಂಡ್ ಅಪಾನ್ ಪ್ರಾಜೆಕ್ಟ್ ಕಾಸ್ಟು, ಆ ವ್ಯಕ್ತಿ ಸರ್ವಿಸ್ ಹೆಂಗಿದೆ ನೋಡ್ತಾರೆ. ಎಲ್ಲಾದರೂ ಏನಾದರೂ ಡಿಫಾಲ್ಟ್ ಇದ್ದರೆ ಅವಾಗ ಅವನಿಗೆ ಸೂರುಟಿ ಕೊಡಪ್ಪ ಅಂತ ಕೇಳ್ತಾರೆ, ಅಥವಾ ಲೋನ್ ರಿಜೆಕ್ಟ್ ಮಾಡು. ಬ್ಯಾಂಕ್ ಮ್ಯಾನೇಜರ್ ಕಡೆ ಇರುತ್ತೆ, ಅದು RO ಡಿಪಾರ್ಟ್ಮೆಂಟ್ ಬರುತ್ತೆ. ಅಲ್ಲಿ ನೀವು PMEGPಯಲ್ಲಿ ಹೋದರೆ ನಿಮಗೆ ಡಿಪೆಂಡ್ ಅಪಾನ್ ಕಾಸ್ಟ್ ಅದು ಬರುತ್ತೆ ಸರ್. ಅಲ್ಲಿ ಕಾಸ್ಟಲ್ಲಿ ಲೇಡೀಸ್ ಇದ್ದರೆ 30%, 35%, 20% ಬರುತ್ತೆ ಸರ್. ಇಲ್ಲ ನಾವು ಜನರಲ್ ಕಾಸ್ಟ್ ಇದ್ದರೆ ಒಂದು 10-20% ಅಂತೂ ಸಬ್ಸಿಡಿ ಇದ್ದೇ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ನು ಭಾಳ ಕಡಿಮೆ ಇರುತ್ತೆ ಸರ್, 9 to 12.5 ಇರುತ್ತೆ. ಅವ್ರ ಟರ್ಮ್ ಲೋನ್ ನಾವು ಎಷ್ಟು ವರ್ಷ ತೊಗೋತೀವಿ ಅವ್ರದ್ದೇ ಫಿಕ್ಸ್ ಇರುತ್ತೆ ಸರ್, 5 ವರ್ಷ ಅಂತ ಇರುತ್ತೆ. ಇದು PMEGP. ಸೊ ಇದಕ್ಕೆ ಅಪ್ಲೈ ಮಾಡಬೇಕಿದ್ರೆ ನಾವು ಹಿಂಗೆ ಅಪ್ಲೈ ಮಾಡ್ಬೋದು ಸರ್? ಅಪ್ಲೈನು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. PMEGP ಸ್ಕೀಮಲ್ಲಿ ಹೋಗಿ DIC ಪ್ರತಿ ಜಿಲ್ಲೆ ಕೈಗಾರಿಕೆ ಇಲಾಖೆ ಅಂತೇಳಿದೆ, ಅದಕ್ಕೆ ಅವರೇ ಅಪ್ರೂವಲ್ ಕೊಡ್ಬೇಕು ಸರ್. ಅಲ್ಲಿ ಹೋಗಿ ನಾವು ಅಲ್ಲಿ ಟ್ರೈನಿಂಗ್ ಮಾಡ್ತಾರೆ ಸರ್. ಪ್ರತಿ ಮಂತು 2 ಬ್ಯಾಚ್ 3 ಬ್ಯಾಚ್ ಮಾಡ್ತಾರೆ ಸರ್. ಅಲ್ಲಿ ಹೋಗಿ ನಮ್ಮ ಅರ್ಜಿ ಕೊಟ್ಟು ನಾವು ಟ್ರೈನಿಂಗ್ ಬರ್ತೀವಿ ಸರ್ ಅಂತ ಹೇಳಿ ಅವರೇ ಟ್ರೈನಿಂಗ್ ಕೊಡ್ತಾರೆ. ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ, ಮಾರ್ಕೆಟಿಂಗ್ ಹೇಗೆ ಮಾಡ್ಕೋಬೇಕು, ಆನ್ಲೈನ್ ಏನು ಮಾಡ್ಕೋಬೇಕು, ಇವತ್ತಿನ ರೀಸೆಂಟ್ ಅದೇ ಇದೆ ಮಾರ್ಕೆಟಲ್ಲಿ. ಸೊ ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕಾಗುತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟು ಎಲ್ಲ ಡೀಟೇಲ್ಸ್ ಕೊಟ್ಟು ಅಪ್ರೂವ್ ತಗೊಳ್ಳಿಕ್ಕೆ, ಲೋನ್ ಸ್ಯಾಂಕ್ಷನ್ ಆಗಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ PMEGPಯಲ್ಲಿ? ಅಂದರೆ ಸರ್ ಹೆಂಗಿದೆ ಅಂದರೆ ಆ ಪ್ರಾಜೆಕ್ಟ್ ನೋಡ್ತಾರೆ, ಪ್ರಾಜೆಕ್ಟ್ ವ್ಯಾಲ್ಯೂ ಇದ್ದರೆ 1 ಮಂತಲ್ಲಿ ಲೋನ್ ನಿಮ್ಗೆ ರಿಲೀಸ್ ಮಾಡಿಬಿಡ್ತಾರೆ ಸರ್. ಇವಾಗ ಪೇಪರ್ ಬ್ಯಾಗ್ ಬಿಸ್ನೆಸ್ಗೆ PMEGPಯಿಂದ ಲೋನ್ ತಗೋಬೋದು, ಅದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಕೊಟ್ಟು ನೀವು ಅಪ್ಲೈ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿದ್ರಿ. ಅದೇ ಥರ PMEGP ಮಾತ್ರನಾ, ಬೇರೆ ಯಾವುದಾದ್ರು ಲೋನ್ ಇದೆಯಾ ಅದಕ್ಕೆ? ಸರ್ PMEGPನೂ ಇದೆ, ಅದ್ರ ಜೊತೆಗೆ ಸ್ಟ್ಯಾಂಡ್ ಅಪ್ ಇಂಡಿಯಾನೂ ಇದೆ ಸರ್. ಅದರಲ್ಲಿ ಎಷ್ಟು ಸಿಗುತ್ತೆ ಸರ್? ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ ಲಿಮಿಟ್ ಇಲ್ಲ, ಅಪ್ ಟು 2 CR 3 CR ಅವ್ರಿಗೆ ತಗೋಬೋದು. ಓನ್ಲಿ ವುಮನ್ ಎಂಟರ್ಪ್ರಿನರ್ ಸರ್, ಎನಿ ಕಾಸ್ಟ್ ವುಮನ್ ಎಂಟರ್ಪ್ರಿನರು. SC ST ಬಂದರೆ ಬಾಯ್ಸ್ ಬಂದ್ರೂ ಓಕೆ ಸರ್, ಕೊಡ್ತಾರೆ, ಲೋನ್ ಕೊಡ್ತಾರೆ. ಅದಕ್ಕೂ ಹಿಂಗೇನಾ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ? ಸೇಮ್ ಸರ್, ಸೇಮ್ ಕ್ಯಾಟಗರಿ ಸರ್. ಬಟ್ ಅದರಲ್ಲಿ ಏನಿರುತ್ತೆ ಅಂದರೆ ಸಬ್ಸಿಡಿ ಇರಲ್ಲ, ಡೈರೆಕ್ಟ್ ಲೋನ್ ರಿಲೀಸ್ ಮಾಡ್ತಾರೆ, ರೀಪೇಮೆಂಟ್ ಡೈರೆಕ್ಟ್ ಮಾಡ್ಕೋತಾರೆ. ಓಕೆ, ಇದರಲ್ಲಿ ಆದರೆ PMEGP ಎಲ್ಲ 20%, 25% ಡಿಪೆಂಡ್ ಅಪಾನ್ ಕಾಸ್ಟ್ ಕ್ಯಾಟಗರಿ ಡಿವೈಡ್ ಮಾಡಿದ್ದಾರೆ. ನೀವು ತಗೊಂಡಿದ್ದೀರಾ ಸರ್? ನನಗೆ ಜನರಲ್ ಕಾಸ್ಟ್ ನನಗೆ 20% ಬಂದಿದೆ ಸರ್. ಬಂದಿದೆ ಸರ್. ಓಕೆ, ಸೂಪರ್. ನೀವು ಲೋನ್ ತಗೊಂಡಿದ್ದೆಷ್ಟು PMEGPಯಲ್ಲಿ? ನಾನು 15 ಲಕ್ಷ ತಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಇದು ಸಿಕ್ತಂಗಿರಲ್ಲಿ? 3.5 ಏನೋ ಸಿಕ್ಕಿದೆ ಸರ್. 3.5 ಲ್ಯಾಕ್ಸ್ ಸಿಕ್ಕಿದೆ.
ವಿತ್ ಅದನ್ನು ಎಫ್ ಡಿ ಮಾಡ್ಕೋತಾರೆ. ಲೋನು ಸಬ್ಸಿಡಿ ಹೇಗಾಗುತ್ತೆ ಅಂದ್ರೆ ಲೋನ್ ರಿಲೀಸ್ ಆಗಿ ವಿತಿನ್ 3 to 6 ಮಂತಲ್ಲಿ ಲೋನ್ ಅಮೌಂಟ್ ಬಂದ್ಬಿಡುತ್ತೆ ಸರ್. ಅದು ಸಬ್ಸಿಡಿ ಅಮೌಂಟ್ ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಅದನ್ನ ಏನು ಮಾಡ್ತಾರೆ, ಎಫ್ ಡಿ ಮಾಡ್ತಾರೆ ಬ್ಯಾಂಕಲ್ಲಿ. ಅದನ್ನು ನಮ್ಮ ಲೋನ್ ಯಾವತ್ತು ನಾವು ಕ್ಲೋಸ್ ಮಾಡ್ಕೋಬೇಕಂತಿಲ್ಲ ಆಫ್ಟರ್ 3 years ಮಾಡ್ಕೋಬೇಕು ಲೋನ್. ಇಮಿಡಿಯೇಟ್ 2 years 1 years ಬರಂಗಿಲ್ಲ, ಸಬ್ಸಿಡಿ ಕ್ಲೈಮ್ ಆಗಂಗಿಲ್ಲ. ಓಕೆ, ನಾವು DAC ಕಡೆಯಿಂದ ಒಂದು ಲೆಟರ್ ಕೊಟ್ಟರೆ ಬ್ಯಾಂಕಲ್ಲಿ ಆ ಅಮೌಂಟ್ ಎಫ್ ಡಿ ಮಾಡಿರ್ತಾರಲ್ಲ ವಿತ್ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ. ಅದನ್ನ ಏನು ಮಾಡ್ಕೋತಾರೆ ಅಂದರೆ ಸರ್ ಅಮೌಂಟ್ ಹಾಕಿ ಈಕ್ವಲ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ. ಸೂಪರ್. ಇದು ಲೋನ್ ಪಾರ್ಟ್ ಆಯಿತು, ಬಂಡವಾಳ ಆಯಿತು. ಸೊ ಈಗ ನಾನು ಬಿಸ್ನೆಸ್ ಮಾಡುವಂಥ ಸ್ಥಳ ಅಂತ ಹೇಳಿ ಬಂದಾಗ ಯಾವ ಥರ ಪ್ಲೇಸ್ ಸೆಲೆಕ್ಟ್ ಮಾಡಬೇಕು ಸರ್? ಮ್ಯಾನುಫ್ಯಾಕ್ಚರ್ ಅಂತ ಮಾಡ್ಕೊಂಡಾಗೆ ನಮಗೆ ಟ್ರಾನ್ಸ್ಪೋರ್ಟ್ ಚೆಕ್ ಮಾಡ್ಬೇಕು ಸರ್. ರೋಡ್ ವ್ಯವಸ್ಥೆ, ಮೇನ್ ವ್ಯವಸ್ಥೆ ಟ್ರಾನ್ಸ್ಪೋರ್ಟ್ ಸರ್. ಯಾಕಂದರೆ ನಾನೊಂದು ಹಳ್ಳಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಕೆಲವೊಂದು ಬಿಸ್ನೆಸ್ ಹಳ್ಳಿಯಲ್ಲೇ ಮಾಡಬೇಕು. ಹೌದು. ಕೆಲವೊಂದು ಹೆಂಗಿದಾವೆ ಅಂದರೆ ಸರ್ ಸಿಟಿ ಬೇಕು. ಯಾಕಂದರೆ ನಮ್ಗೆ ಲೋಕಲ್ ಟ್ರಾನ್ಸ್ಪೋರ್ಟ್ ಎಲ್ಲನೂ ಬೇಕು ಸರ್. ಇದಕ್ಕಂತೂ ಬೇಕೇ ಬೇಕು ಸರ್. ಯಾಕಂದರೆ ಪ್ರತಿಯೂ ಹಳ್ಳಿ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದರೆ ನಾನು ಬಂದು ಸಿಟಿಗೆ ನಾನು ಉದಾಹರಣೆ ಬೆಂಗಳೂರು ಕಳಿಸ್ಬೇಕು ಸರ್. ನಾನು ಬೆಂಗಳೂರು ಪ್ರಾಡಕ್ಟ್ ಕಳಿಸ್ಬೇಕಂದ್ರೆ ನಾನು ಹಳ್ಳಿಯಲ್ಲಿ ಮಾಡಿದರೆ ಮೇನ್ ಸಿಟಿಗೆ ಬಂದು ನಾನು ಟ್ರಾನ್ಸ್ಪೋರ್ಟ್ ಆಗಬೇಕು. ಉದಾಹರಣೆಗೆ VRL ಆಗಿರ್ಬೋದು, ಭಾಸ್ಕರ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಬೇರೆ ಸಾಕಷ್ಟು ನಾವಂತ ಒಂದು 20 ಟೈಪ್ ಟ್ರಾನ್ಸ್ಪೋರ್ಟ್ ಇದಾವೆ ಸರ್. ನನಗೆ ಗೊತ್ತಿಲ್ಲ, ಎಕ್ಸ್ಟ್ರಾ ಖರ್ಚಾಗುತ್ತೆ. ಎಕ್ಸ್ಟ್ರಾ ಖರ್ಚು ಪ್ರತಿ ಏನಾಗುತ್ತೆ ಅಂದ್ರೆ ನಾವು ಹಳ್ಳಿಯಿಂದ ಸಿಟಿಗೆ ಬರಬೇಕಾದ್ರೆ ಅದನ್ನ ಕಾಸ್ಟನ್ನು ನಾವು ಡಿವೈಡ್ ಮಾಡಲೇಬೇಕು. ಎಂಪ್ಲಾಯ್ ಸ್ಯಾಲ್ರಿ ಕೊಡಬೇಕು, ಅದಕ್ಕೆ ಡ್ರೈವರ್ ಇಡಬೇಕು, ಒಂದು ವ್ಯಾನ್ ಇಡಬೇಕು. ಅದೇ ಸಿಟಿಯಲ್ಲಿ ಆದರೆ ಲೋಕಲ್ ಎಲ್ಲ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಕೊಡ್ತಾರೆ ಸರ್. ಲೋಡ್ ಮಾಡಬೇಕು, ಅನ್ಲೋಡ್ ಮಾಡಬೇಕು ಅಷ್ಟೇ ಸರ್. ನಾವು ಲೋಡ್ ಮಾಡಿ ಕಳಿಸ್ಬಿಟ್ರೆ ಅನ್ಲೋಡ್ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಅಬ್ಸಲ್ಯೂಟ್ಲಿ. ಸೊ ಈಗ ನಾನು 2 ಮಷೀನಿಂದ ಪೇಪರ್ ಬ್ಯಾಗ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಜಾಗ ಬೇಕಾಗುತ್ತೆ ಸರ್? ಅದು 1000 ಸ್ಕ್ವೇರ್ ಫೀಟಿಂದ 2000 ಒಳಗೆ ಇದ್ರೆ ಓಕೆ ಸ್ಕ್ವೇರ್ ಫೀಟಲ್ಲಿ. ಯಾಕಂದ್ರೆ ಮಷೀನ್ ಇಟ್ಕೋಬೇಕು, ರೆಡಿ ಮೆಟೀರಿಯಲ್ ಇಟ್ಕೋಬೇಕು, ರಾ ಮೆಟೀರಿಯಲ್ ಇಟ್ಕೋಬೇಕು. ಮಷೀನು 600 ಸ್ಕ್ವೇರ್ ಫೀಟಲ್ಲಿ ಕೂತ್ಬಿಡುತ್ತೆ. ನಾವು ಏನಾಗುತ್ತೆ 600 ಬಿಟ್ಟರೆ ಏನು ಸ್ಕ್ವೇರ್ ಫೀಟಲ್ಲಿ ಏನು ಇಡಬೇಕು, ರೆಡಿ ಮೆಟೀರಿಯಲ್ ಇಡಬೇಕು. ನಮ್ಮ ಹತ್ರ ಎಲ್ಲ ಸ್ಟಾಕ್ ಇರಬೇಕು. ರಾ ಮೆಟೀರಿಯಲ್ ನಮ್ಮ ಹತ್ರ ಸ್ಟಾಕ್ ಇರಬೇಕು. ಕರೆಕ್ಟು. ಯಾವುದಾದ್ರೂ ಒಂದು ಗ್ಯಾಪ್ ರೆಡಿ ಮೆಟೀರಿಯಲ್ ಸ್ಟಾಕ್ ಇರಲಿಲ್ಲ ಅಂದರೆ ಮಾರ್ಕೆಟ್ ನಾವು ಇವತ್ತು ಕಸ್ಟಮರ್ ಅದು ರಿಜೆಕ್ಟ್ ಆಗಿ ಹೋಗ್ತಾನೆ. ಯಾಕಂದ್ರೆ ಅವ್ನಿಗೆ ಟೈಮ್ ಇರಲ್ಲ, ಕಸ್ಟಮರ್ಗೆ ಯಾರಿಗೂ ಟೈಮ್ ಇರಲ್ಲ. ಇವತ್ತು ಆರ್ಡರ್ ಕೊಟ್ಟಂದ್ರೆ ಅವ್ನು ನಾಳೆ ಕೊಡಬೇಕು. ನಮ್ಮ ಹತ್ರ ರೆಡಿ ಮೆಟೀರಿಯಲ್ ಇರಲಿಲ್ಲ ಅಂದರೆ ಅವ್ನು 1 ವೀಕ್ ವೇಟ್ ಮಾಡೋಂಗಿಲ್ಲ. ಕರೆಕ್ಟ್. ಆ ಟೈಮಲ್ಲಿ ರಾ ಮೆಟೀರಿಯಲ್ ನಮ್ಮ ಹತ್ರ ಇರಲಿಲ್ಲ ಅಂದರೆ ನಾವು ಕಂಪ್ನಿಗೆ ಆರ್ಡರ್ ಮಾಡಿ ಬರೋಕ್ಕೆ 1 ವೀಕ್ ಬೇಕು. ಅಲ್ಲಿವರೆಗೆ ವೇಟ್ ಮಾಡೋಂಗಿಲ್ಲ. ಬಟ್ ಒಂದು 2000 ಸ್ಕ್ವೇರ್ ಫೀಟ್ ಇದ್ದರೆ ಓಕೆ ಸರ್, ಮಿನಿಮಮ್ ಸ್ಟಾರ್ಟ್ ಮಾಡ್ಬೋದು. ಸೊ ಜಾಗ ಸಿಟಿ ಲಿಮಿಟ್ಸಲ್ಲಿದೆ, ಮಷಿನರಿ 2 ಬೇಕು ಅಂತ ಆಯಿತು, ಅದ್ರ ಜೊತೆಗೆ ಜಾಗ ಕೂಡ ಬೇಕಾದಷ್ಟು ಇದೆ. ಇನ್ನು ಲೈಸೆನ್ಸ್ ಮತ್ತು ಪರ್ಮಿಷನ್ಸ್ ಏನಾದ್ರು ಬೇಕಾಗುತ್ತಾ ಈ ಬಿಸ್ನೆಸ್ಗೆ? ಸರ್ ಲೈಸೆನ್ಸ್ ಅಂತಂದರೆ ಈ 40 lakh ಅಬೋವ್ ಇದ್ದರೆ ನಮಗೇನಾಗುತ್ತೆ GST ಬೇಕಂತ ಹೇಳಿದೆ. ಬಟ್ GST ಮಾಡಿದರೆ ತುಂಬ ಒಳ್ಳೆಯದು ಸರ್. ಯಾಕಂದರೆ MNC ಕಂಪ್ನಿ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪ್ನಿದಿಂದ ಪೇಪರ್ ಬರ್ತಾ ಇರುತ್ತೆ ಸರ್. ಕಂಪಲ್ಸರಿ GST ಇದ್ರೆ ನಮ್ಗೆ ರಿಟರ್ನ್ ಆಗುತ್ತೆ. ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋರು ಕಂಪಲ್ಸರಿ GST ಆ್ಯಡ್ ಮಾಡೇ ಮಾಡ್ತಾರೆ. ಹೌದು. ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್, ಇನ್ಶೂರೆನ್ಸು ಆ್ಯಡ್ ಮಾಡ್ತಾರೆ. ನನಗೆ ಈಗ ತಮಿಳ್ನಾಡಿಂದ ಮೆಟೀರಿಯಲ್ ಬರುತ್ತೆ ಸರ್. ಅಲ್ಲಿಂದ ನನ್ನ ಕೊಪ್ಪಳ ಸಿಟಿಗೆ ಬರಬೇಕಾದ್ರೆ ಡಿಪೆಂಡ್ ಅಪಾನ್ ಕಾಸ್ಟ್ ಮೇಲೆ ಇನ್ಶೂರೆನ್ಸ್ ಕೊಡ್ತಾರೆ ಸರ್. ನಾನು ಈಗ 5 ಲಕ್ಷದ ನಾನು ಮೆಟೀರಿಯಲ್ ಪರ್ಚೇಸ್ ಮಾಡಿದೆ ಅಂದರೆ 5,000 to 6,000 ರೂಪೀಸ್ ಇನ್ಶೂರೆನ್ಸ್ ಇರುತ್ತೆ. ದಾರಿಯಲ್ಲಿ ಏನಾದರೂ ಕೆಟ್ಟರೆ ಅಥವಾ ಏನಾದರೂ ಹಾನಿ ಆದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು. ಪ್ಲಸ್ ಟ್ರಾನ್ಸ್ಪೋರ್ಟು ಅದೆಲ್ಲ ಇರುತ್ತೆ ಸರ್. ಅದಕ್ಕೆ ಹಾಗಿರೋದ್ರಿಂದ ನಾವು GST ಅಂತೂ ಇರಬೇಕು. GST ಇದ್ರೆ ನಮಗೆ ರಿಟರ್ನ್ ಬರುತ್ತೆ ಸರ್. ಎಸ್. ಅಲ್ಲ, ಲೈಸೆನ್ಸ್ ನಾವು ಮಾಡಲೇಬೇಕು, GST ಮಾಡಲೇಬೇಕು. ಮುನ್ಸಿಪಾಲ್ಟಿ ಇದ್ರೆ ಮುನ್ಸಿಪಾಲ್ಟಿ ಮಾಡಬೇಕು, ಪಟ್ಟಣ ಪಂಚಾಯತ್ ಇದ್ರೆ ಮಾಡ್ಕೋಬೇಕು, ಅದನ್ನು ಮಾಡ್ಕೋಬೇಕು. ಅದ್ರ ಜೊತೆಗೆ MSME ನಾವು ಲೋನ್ ಮಾಡ್ಕೊಂಡ್ರೆ ಅವ್ರು ಕಂಪಲ್ಸರಿ ಸರ್ಟಿಫಿಕೇಟ್ ಕೊಡ್ತಾರೆ. GST ಇರಲೇಬೇಕು. ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಇರೋ ಗ್ರಾಮ ಪಂಚಾಯತ್ ಉದ್ಯಮಿ ರಿಜಿಸ್ಟ್ರೇಷನ್ ಅಂದ್ರೆ ಲೋಕಲ್ ಟ್ರೇಡ್ ಮಾಡ್ಕೊಡ್ತಾರೆ ಸರ್. ಅದು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಓಕೆ. ಆಮೇಲೆ ಬ್ರ್ಯಾಂಡ್ ನಾವು ಏನು ಇಡ್ತೀವಲ್ಲ ಆ ಬ್ರ್ಯಾಂಡ್ಗೆ ಯಾವುದು ರಿಜಿಸ್ಟರ್ ಆಗುತ್ತೆ ಸರ್. ಆಮೇಲೆ ಕಂಪನಿ ಅಂತೇಳಿ ಬಂದಾಗ ಪ್ರೈವೇಟ್ ಲಿಮಿಟೆಡ್, ಪಬ್ಲಿಕ್ ಈ ಥರ ಬಂದಾಗ ಅಂದರೆ ಏನಾಗುತ್ತೆ ಅಂದರೆ ಸರ್, ಈಗ ಪಾರ್ಟ್ನರ್ಶಿಪ್ ಇತ್ತಂದರೆ ಈಗ ಎಂಟರ್ಪ್ರೈಸಸಲ್ಲಿ ನಾವು ಏನು ಪಾರ್ಟ್ನರ್ಶಿಪ್ ಮಾಡಿದ್ರೆ ಪ್ಯಾನ್ ಬರುತ್ತೆ. ಅದು ಪಾರ್ಟ್ನರ್ಶಿಪ್ಪಲ್ಲಿ ಬ್ಯಾಂಕ್ ಎಲ್ಲ ಮೂವ್ ಆಗುತ್ತೆ. ಈ ಪ್ರೈವೇಟ್ ಲಿಮಿಟೆಡ್ದಾಗ ಅದ್ರಾಗ ಒಂದು ಟೀಮ್ ಇರುತ್ತೆ, ಒಂದು ಕಮಿಟಿ ಇರುತ್ತೆ. ಅಲ್ಲಿ ಸೋಲೋ ಇದು ಬರೋಂಗಿಲ್ಲ ಸರ್. ಓಕೆ. ನಮ್ಮದು ಸೋಲೋ ಇದೆ ಸರ್. ಸೋಲೋ ಪ್ರೊಪ್ರೈಟರ್ ಸರ್. ಎಸ್. ಪರ್ಮಿಷನ್ ಬಗ್ಗೆನೂ ಮಾತಾಡಾಯಿತು. ನೆಕ್ಸ್ಟ್ ನಾನು ಇವಾಗ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಬಂದಾಗ ಸುಮ್ಮನೆ ಹಂಗೆ ಮಾಡೋಕ್ಕಾಗಲ್ಲ, ಆರ್ಡ್ರ್ ಸಿಗಬೇಕು ನನಗೆ ಅಲ್ವಾ? ಸೊ ಆರ್ಡ್ರನ್ನ ಪಡೆಯೋದು ಹೆಂಗೆ, ಯಾವ ಥರ ನಾವು ಜನರಿಗೆ ರೀಚ್ ಆಗೋದು? ಸರ್ ಆರ್ಡ್ರ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದರೆ ಪ್ರತಿ ಕಸ್ಟಮರ್ ನಾವು ರೀಚ್ ಆಗಲೇಬೇಕು. ಕೆಲವರು ಗೌರವ ಕೊಡ್ತಾರೆ, ಕೆಲವರು ಕೊಡಂಗಿಲ್ಲ. ಇಲ್ಲರಿ ಸರ್ ಪ್ರಾಜೆಕ್ಟ್ ಬೇಡ. ಹೆಂಗೆ ರೀಚ್ ಆಗೋದು ಅಂತ ನಾನು ಕೇಳ್ತೇನೆ. ಹೇಗೆ ರೀಚ್ ಅಂದರೆ ನಾವು ನಮ್ಮ ಪ್ರಾಡಕ್ಟ್ ನಮ್ಮ ರೆಡಿ ಇಟ್ಕೋಬೇಕು ನಮ್ಮ ಹತ್ರ. ತೊಗೊಂಡು ನಾವು ಶಾಪಿಗೆ ಹೋದಾಗೆ ಸರ್ ನಮ್ಮ ಪ್ರಾಡಕ್ಟ್ ಹೀಗಿದೆ, ನೀವು ಇಷ್ಟು ಆರ್ಡರ್ ಕೊಟ್ಟರೆ ನಾನು ಈ ಕ್ವಾಲಿಟಿಯಲ್ಲಿ ನಿಮ್ಮ ಪ್ರಾಡಕ್ಟ್ ಕೊಡ್ತೀನಿ, ಈ ಪ್ರೈಸಿಗೆ ಕೊಡ್ತೀನಿ. ಪ್ರತಿಯೊಂದನ್ನೇ ಸರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು 10 ನಿಮಿಷ ಟೈಮ್ ತೊಗೋಬೇಕು. ನಾವು ಪ್ರಾಜೆಕ್ಟ್ ನಾವು ನಮ್ಮ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದಾಗ ಆ ವ್ಯಕ್ತಿಗೆ ಏನಾಗುತ್ತೆ, ಇಲ್ಲ ಸರ್ ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಆರ್ಡರ್ ಕೊಡ್ತೀನಿ ಖಂಡಿತ. ಅವನು ಇವತ್ತು ಅವ್ನು ಎಕ್ಸ್ಪ್ಲೇನ್ ಮಾಡಿದರೆ
ಅವ್ನು ರಿಜೆಕ್ಟ್ ಇವತ್ತು ನನಗೆ ವಾಪಸ್ ಇವಾಗ ಸದ್ಯಕ್ಕೆ ಆರ್ಡರ್ ಬೇಡ್ರಿ ಅಂತ ಹೇಳ್ಬೋದು, ಬಟ್ ನೆಕ್ಸ್ಟ್ 6 ಮಂತ್ ಆಗಲಿ ವಾಪಸ್ ನಮ್ಗೆ ಆರ್ಡರ್ ಕರೆದು ಕೊಡ್ತಾನೆ. ಸರ್ ಆ ಪ್ರಾಡಕ್ಟ್ ಹೇಳಿದ್ರಲ್ಲ ನಮಗೆ ಸಪ್ಲೈ ಮಾಡ್ತೀರಾ ಬೇಕು ಅಂತೇಳಿ. ಇದರ ಹೊರತಾಗಿ ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ. ಸೊ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನೆಲ್ಲ ಯೂಸ್ ಮಾಡಿಕೊಂಡು ಜನರಿಗೆ ರೀಚ್ ಆಗ್ಬೋದಾ, ಅಥವಾ ನಾವು ಡೈರೆಕ್ಟ್ ಹೋಗಿಯೇ ರೀಚ್ ಆಗಬೇಕಾಗುತ್ತಾ, ಹೆಂಗೆ ಅಂತ? ಅಂದರೆ ಸೋಷಿಯಲ್ ಮೀಡಿಯಾ ಹೇಗಿದೆ ಅಂದರೆ ಸರ್, ಒಂದು ಮಂತಲ್ಲಿ ಹೈ ಮಾರ್ಕೆಟ್ ಹೋಗುತ್ತೆ, ನೆಕ್ಸ್ಟ್ ಮಂತಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ. ಓಕೆ, ಯಾಕಾಗತ್ತೆ ಅಂದರೆ ಸರ್, ನಾವು ಸೋಷಿಯಲ್ ಮೀಡಿಯಾ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದೇನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ನೂ ಇದೆ, ನೆಗೆಟಿವ್ನೂ ಇದೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ ಬಂದರೆ ಸರ್ 100 ಕಸ್ಟಮರ್ ರಿಜೆಕ್ಟ್ ಆಗ್ತಾರೆ. ಅದನ್ನು ನಾವು ಓನ್ ಕಸ್ಟಮರ್ಗೆ ಭೇಟಿಯಾಗಿ ಕನ್ವಿನ್ಸ್ ಮಾಡಿ ಹೀಗಿರತ್ತೆ ಪ್ರಾಡಕ್ಟ್ ಹೀಗಿದೆ ಅಂತ ಹೇಳಿದಾಗ ನಾವು ಒಂದು ದಿನ ಆಗಲಿ ಒಂದು ಡೇ ಆಗಲಿ ಎಕ್ಸ್ಟ್ರಾ ತೊಗೋಬೋದು. ಸರ್ ಪ್ರಾಡಕ್ಟ್ ನಿಮ್ಗೆ ಬೇಡ, ರಿಜೆಕ್ಟ್ ಮಾಡ್ತೀವಿ, ವಾಪಸ್ ಕಳಿಸ್ರಿ, ಇಲ್ಲ ನಾನು ಅಲ್ಲೇ ಇರಲಿ ನಿಮ್ಮ ಹತ್ರ ಇಟ್ಕೊಳ್ಳಿ, ನಾನು ರೆಡಿ ಮೆಟೀರಿಯಲ್ ಕಳಿಸ್ತೀನಿ. ಆನ್ಲೈನಲ್ಲಿ ಹೇಳಕ್ಕೆ ಬರೋಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಕ್ಕೆ ಬರಲ್ಲ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಅನ್ನೋದೇ ಇಲ್ಲ ಸರ್. ಪಾಸಿಟಿವ್ ಕಾಮೆಂಟ್ಸು, ನೆಗೆಟಿವ್ ಕಾಮೆಂಟ್ಸು 100% ಇದ್ದೇ ಇರುತ್ತೆ. ಓಕೆ, ಸೊ ಆನ್ಲೈನಲ್ಲಿ ನೀವು ಯಾವ್ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇದ್ದೀರಿ? ಸರ್ ನಾನು ಆನ್ಲೈನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ಲಾಟ್ಫಾರ್ಮು ಯೂಸ್, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ವೆಬ್ಸೈಟ್ ಡಿಸೈನ್ ಹೊಸದು ಮಾಡಿಸ್ತಾ ಇದ್ದೀನಿ ಮತ್ತೆ ಈಗ. ಅದ್ರ ಜೊತೆಗೆ ಫೇಸ್ಬುಕ್ ಪ್ರತಿಯೊಂದೂ ಇದೆ, ಬಟ್ ಯಾವುದೂ ಪೇಡ್ ಇಲ್ಲ, ಎಲ್ಲ ಆರ್ಗ್ಯಾನಿಕಾಗಿ ಮಾಡ್ತಾ ಇದ್ದೀನಿ ಸರ್. ಸೊ ನಿಮಗೆ ಯಾವುದರಿಂದ ಜಾಸ್ತಿ ಕಾಲ್ಸ್ ಅಥವಾ ಆರ್ಡರ್ಸ್ ಬರುತ್ತೆ ಅಂತ? ಕಸ್ಟಮರ್ ಕಾಲ್ಸ್ ಹೆಂಗಂದ್ರೆ ಅವರೇ ಫೋನ್ ಮಾಡ್ತಾರೆ, ಸರ್ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಈ ಪ್ರಾಡಕ್ಟ್ ನನಗೆ ಬೇಕು ಸರ್, ಇಷ್ಟು ಕ್ವಾಂಟಿಟಿ ಕೊಡ್ತೀರಾ ಕೇಳ್ತಾರೆ. ಕೆಲವರು ಇನ್ಸ್ಟಾಗ್ರಾಮ್ ಅಂತಿರ್ತಾರೆ, ಅದನ್ನು ನಾನು ಕೆಟಗರಿ ಮಾಡ್ಕೊಂಡಿಲ್ಲ, ಬಟ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ಬೇಕು ಅಂತ ಕೇಳ್ತಾರೆ. ಬಟ್ ಹೆಂಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ 60% ಬಂದರೆ 40% ಲೈವ್ ಆಗಿ ನೋಡಿ ಬರ್ತಾರೆ ಸರ್. ಪ್ರಾಡಕ್ಟ್ ನೋಡ್ತಾರೆ, ಮ್ಯಾನುಫ್ಯಾಕ್ಚರ್ ನೋಡ್ತಾರೆ, ಸರ್ವಿಸ್ ಯಾರಾದ್ರೂ ಕೊಟ್ಟಿದ್ರೆ, ದೋಸ್ತ ಇದನ್ನು ತರಿಸಿದ್ರಲ್ಲ, ಎಲ್ಲಿ ಕೊಪ್ಪಳದಿಂದ ತರಿಸಿದ್ನಪ್ಪ, ಅಪ್ ಟು ನಮ್ಗೆ ಬೇರೆ ಬೇರೆ ಸ್ಟೇಟ್ದಿಂದನೂ ಆರ್ಡರ್ ಬರುತ್ತೆ. ಎಲ್ಲೆಲ್ಲಿಗೆ ಕಳಿಸ್ತೀರಿ ನೀವು ಪ್ರಾಡಕ್ಟ್ಸನ್ನು? ಸರ್ ನಂದು ಈ ಸದ್ಯಕ್ಕೆಲ್ಲ ಆಲ್ ಓವರ್ ಇಂಡಿಯಾ ಇದೆ, ಆಲ್ ಓವರ್ ಇಂಡಿಯಾ ಇದೆ. ಬಟ್ ಹೈಯೆಸ್ಟ್ ಹೋಗೋದು ಆಂಧ್ರ ಹೋಗುತ್ತೆ, ತಮಿಳ್ನಾಡು ಹೋಗುತ್ತೆ, ಕೇರಳ, ಮಹಾರಾಷ್ಟ್ರ ಸರ್. ನೈಸ್. ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಾದ್ರು ಮಾಡ್ಕೊಂಡಿದ್ದೀರಾ? ಮಾರ್ಕೆಟಿಂಗು ಪ್ರತಿದಿನವೂ ಫಾಲೋಅಪ್ ಮಾಡ್ತಾ ಇರ್ತೀನಿ ಸರ್. ಸ್ಟ್ರಾಟಜಿ ಏನಂದ್ರೆ ನಾನು ಪ್ರತಿದಿನವೂ ಫಾಲೋಅಪ್ ಮಾಡಲೇಬೇಕು. ಫಾಲೋಅಪ್ ಮಾಡಲಿಲ್ಲ ಅಂದರೆ ಮಿಸ್ ಕಾಲ್ ಆಗುತ್ತೆ, ರಿಪ್ಲೈ ಮಾಡಲಿಲ್ಲ ಬಿಡಪ್ಪ ಬಿಡ್ತಾನೆ, ಅದೇ ನಮ್ಮದು ಇದು ಸರ್. ಫಾಲೋಅಪ್ ಮಾಡಲಿಲ್ಲ ಅಂದರೆ ನಮ್ಮ ಬಿಸ್ನೆಸ್ ರನ್ ಮಾಡೋಕ್ಕಾಗಲ್ಲ. ಸೂಪರ್. ಸೊ ಈಗ ನೀವು ಇಷ್ಟೊಂದು ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡ್ತೀರಲ್ಲ, ಇದಕ್ಕೆ ಪ್ರೈಸಿಂಗ್ ಹೇಗೆ ಫಿಕ್ಸ್ ಮಾಡ್ತೀರಿ ನೀವು? ಎಷ್ಟು ಖರ್ಚಾಗಿದೆ, ಎಷ್ಟು ಮಾರ್ಜಿನ್ ಬೇಕು ಅಥವಾ ಎಷ್ಟು ಪ್ರಾಫಿಟ್ ಬೇಕು ಅಂತ ಹೇಳಿ ಲೆಕ್ಕ ಹಾಕಿ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತೀರಾ, ಅಥವಾ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಏನಿದೆ, ಎಷ್ಟು ರೇಟ್ ಇದೆ ಅಂತ ನೋಡ್ಕೊಂಡು ಫಿಕ್ಸ್ ಮಾಡ್ತೀರಾ, ಹೆಂಗೆ ಅಂತ ಪ್ರೈಸಿಂಗ್? ಎರಡೂ ಮಾರ್ಕೆಟಲ್ಲಿ ಏನಿದೆ ಪ್ರತಿಯೊಂದನ್ನು ಚೆಕ್ ಮಾಡಲೇಬೇಕು. ನಮಗೆ ನಾನು ಮಾರ್ಕೆಟಲ್ಲಿ ಮಾರ್ಜಿನ್ ಎಷ್ಟು % ಇಟ್ಕೋಬೇಕು, ಕಾಂಪಿಟೇಟಿವ್ ಪ್ರೈಸ್ ಏನು ಕೊಡಬೇಕು, ಪ್ರತಿಯೊಂದು ಚೆಕ್ ಮಾಡಲೇಬೇಕು. ಯಾಕಂದರೆ ರಾ ಮೆಟೀರಿಯಲ್ ಸಿಗುತ್ತೆ, ಪ್ಲಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಪ್ಲಸ್ ಇದು GST ಆಗುತ್ತೆ, ಪ್ಲಸ್ ಎಂಪ್ಲಾಯೀಸ್ ಆಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್, ಮಷಿನರಿ ಬಿಲ್ಸು ಬೇರೆ ಬೇರೆ ಇರ್ತವೆ. ಅದನ್ನೆಲ್ಲನೂ ನಾನು ಇನ್ಕ್ಲೂಡಿಂಗ್ ತೊಗೊಳ್ಬೇಕು. ನನಗೆ 10% ಮಾರ್ಜಿನ್ ಉಳಿದ್ರು ನಾನು ರೆಡಿ, ಎಲ್ಲ ತೆಗೆದು 10% ನನ್ನ ಪ್ರಾಪರ್ಟಿಗೆ ಬರುತ್ತಂದ್ರೆ ನಾನು ಕಂಪಲ್ಸರಿ ಮಾಡ್ತೀನಿ ಸರ್. ಸೊ ಪ್ರೈಸಿಂಗ್ ಫಿಕ್ಸ್ ಮಾಡುವಾಗ ಹಾಗೆ ಮಾಡಬೇಕು ಸರ್. ಓಕೆ, ಈಗ ನಿಮಗೆ 10% ಪ್ಲಸ್ ಬರ್ತಾ ಇದೆಯಾ? ಪ್ಲಸ್ ವೇರಿಯೇಷನ್ ಆಗುತ್ತೆ ಸರ್. ಕೆಲವೊಂದು ಟೈಮ್ದಾಗ 10% ಆಗುತ್ತೆ, ಕೆಲವೊಂದು ಟೈಮ್ದಾಗ 20-25% ಆಗುತ್ತೆ, ಕೆಲವೊಂದು ಟೈಮ್ದಾಗ ಇನ್ನೂ ಹೆಚ್ಚಾಗುತ್ತೆ. ಹೆಂಗಾಗುತ್ತೆ ಅಂದರೆ ಸರ್, ಕೆಲವೊಂದು ಕ್ವಾಲಿಟಿ ಪೇಪರ್ಸ್ ಬರ್ತವೆ, ಅದನ್ನು ಕೊಟ್ಟಾಗೆ ಬಲ್ಕ್ ಆರ್ಡರ್ ಬರುತ್ತೆ, ಸೇಮ್ ಪ್ರೈಸ್ ಇರುತ್ತೆ. ಓಕೆ, ಅದು 10 ದಿನ ಕೆಲಸ ಮಾಡೋದು 1 ಡೇಯಲ್ಲಿ ರೆಡಿ ಮಾಡಿ ಕೊಟ್ಟು ಬಿಡ್ತೀವಿ. ಅಲ್ಲಿ ನಮ್ಗೆ ಏನಾಗುತ್ತೆ, ಮಾರ್ಜಿನ್ ಜಾಸ್ತಿ ಆಗಿಬಿಡುತ್ತೆ. ಡಿಪೆಂಡ್ ಅಪಾನ್ ಎಷ್ಟು ದಿನ ವರ್ಕಿಂಗ್ ನಾವು ತೊಗೋತೀವಿ ಅನ್ನೋದು ಕಾಸ್ಟ್ ಡಿವೈಡ್ ಮಾಡಲೇಬೇಕು. ಯಾಕಂದರೆ ಡೈಲಿ ಸ್ಯಾಲ್ರಿ ಕೊಡಬೇಕಲ್ಲ ಅವ್ರಿಗೆ, ಹೌದು, ಮಷಿನರಿ ಕೊಡಬೇಕು, ಕರೆಂಟ್ ಬಿಲ್ ಕೊಡಬೇಕು. ಪ್ರತಿದಿನ ಒಂದೇ ದಿನದಾಗ ಆಗೋದು ನಾವು 10 ದಿನ ಮಾಡಿದ್ರೆ ಲಾಭ ಅಲ್ಲ. ಇವತ್ತು ಕೆಲಸ ಆಗಬೇಕಂದ್ರೆ ಇವತ್ತು ಆಗಲೇಬೇಕು. ನಾಳೆ ಮಾಡ್ತೀನಿ ಅಂದರೆ ನಾಳಿದ್ದು ಸ್ಯಾಲ್ರಿ ಇನ್ಕ್ಲೂಡಿಂಗ್ ಕೊಡಬೇಕಲ್ಲಿ. 20% ಮಾರ್ಜಿನ್ ಇದ್ದಲ್ಲ, 10% ಅಲ್ಲಿ ಮತ್ತೆ ಮೈನಸ್ ಆಗುತ್ತೆ ಸರ್. ಆ ಥರ ಇದೆ ಸರ್. ಸೂಪರ್. ಸೊ ಹಾಗಿದ್ರೆ ಈಗ ಟೋಟಲ್ ಆಗಿ ನಾವು ಲೆಕ್ಕಾಚಾರ ಹಾಕೋದಿದ್ರೆ 1 ಇಯರಲ್ಲಿ ನಿಮ್ಮ ಟರ್ನ್ ಓವರು ಮೇಲೆ ಎಷ್ಟು ನಿಮಗೆ ಪರ್ಸೆಂಟೇಜ್ ವೈಸ್ ಪ್ರಾಫಿಟ್ ಬರ್ತದೆ? ನನಗೆ 1 ಇಯರ್ ಟರ್ನ್ ಓವರ್ ಮೇಲೆ ತೊಗೊಂಡ್ರೆ 20 ಅಬೋವ್ ಇದೆ ಸರ್, 25 ಅಬೋವ್ ಇದೆ ಸರ್. ಸೂಪರ್. ಕೆಲವೊಂದು ಟೈಮ್ ಇನ್ನೂ ಜಾಸ್ತಿ ಆಗಿರುತ್ತೆ, ಬಟ್ ನಾವು ಏನು ಮಾಡ್ತೀವಿ ಅಂದರೆ ಇಯರ್ಲಿ ತೊಗೊಂಡಾಗ 20% ತೊಗೊಳ್ಳೇಬೇಕು. ಯಾಕಂದ್ರೆ ನೈಸ್. ಮಂತ್ಲಿ ನಾವು ಡಿವೈಡ್ ಮಾಡ್ತೀವಿ ಅಂದರೆ ಕೆಲವೊಂದು ಮಂತ್ಲಿ ಸೀಸನಲ್ಲಿ ಸರ್ 30% ಬರುತ್ತೆ. ಸೀಸನ್ ಇಲ್ಲ ಕಡಿಮೆ ಅಂದ್ರೂ 10% ಬರುತ್ತೆ ಸರ್. ಬಲ್ಕ್ ಆರ್ಡರ್ ಬಂದರೆ ನಾವು 10% ಮಾರ್ಜಿನಲ್ಲಿ ಮಾಡಲೇಬೇಕು ಸರ್. 5% ಮಾರ್ಜಿನಲ್ಲಿ ಕೆಲಸ ಕೊಟ್ಟಿದ್ದೀನಿ ಸರ್. ಕೆಲವೊಂದು ಕಂಪ್ನಿಗಳು, ಬೇರೆ MNC ಕಂಪ್ನಿಗಳು ನಾನು ಮೆಟೀರಿಯಲ್ ಕಳಿಸ್ಬೇಕಾದ್ರೆ ಅವ್ರಿಗೆ ನಾನು 2% ಮಾರ್ಜಿನಲ್ಲಿ ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ನಾನು ಅವ್ರಿಗೆ ಮಾರ್ಜಿನ್ ಇಟ್ಕೊಂಡು ಕೆಲಸ ಪ್ರಾಡಕ್ಟ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಬೇಡ ಅಂತಾರೆ. ನಾನು 1 ರೂಪೀಸ್ ಲಾಭ ಇಲ್ದೂ ಕೆಲಸ ಮಾಡಿದ್ದೀನಿ ಸರ್. ನೈಸ್. ಅಲ್ಲ, ಬಹುಶಃ ಬಿಸ್ನೆಸ್ಸಲ್ಲಿ ಅದನ್ನು ನಾವು ಮೇಂಟೈನ್ ಮಾಡಬೇಕು, ಕಾಮನ್ ಮೇಂಟೈನ್ ಮಾಡಲೇಬೇಕು ಸರ್. ನನಗೆ 0 20% ಬರಬೇಕು ಅಂತ ಹೇಳಿ ಏನಿಲ್ಲ ಸರ್. ಇದು ಬಿಸ್ನೆಸ್ಸಲ್ಲಿ ಯಾವುದೇ ಬಿಸ್ನೆಸ್ ಆಗಲಿ ಸರ್, 20% ಮಾರ್ಜಿನ್ ಬಂದರೂ ಮಾಡಲೇಬೇಕು, 1% ಬಂದ್ರೂ ಮಾಡಲೇಬೇಕು, 50-50 ಬಂದ್ರೂ ಮಾಡಲೇಬೇಕು ಸರ್. ಕರೆಕ್ಟ್. ಯಾಕಂದ್ರೆ ಬಿಸ್ನೆಸ್ಸಲ್ಲಿ ನಾವು ಕೆಲವೊಂದು ಟೈಮ್ದಾಗ ಸಿಚುವೇಶನ್
ತುಂಬ ಚೇಂಜ್ ಆಗ್ತಾ ಇರುತ್ತೆ ಬಿಸ್ನೆಸ್ಸಲ್ಲಿ. ಒಂದು ಕಸ್ಟಮರ್ಗೆ ನೋಡಿ, ಲಾಸ್ಟ್ ಟೈಮ್ ನಾನು 5% ಮಾರ್ಜಿನಲ್ಲಿ ಒಂದು ಕಂಪ್ನಿ ಕೊಟ್ಟಿದ್ದೀನಿ ಸರ್. ಟೋಟಲ್ ಅವ್ರದ್ದು 15 ಲಕ್ಷ ಆರ್ಡ್ರು. ಇವತ್ತಿಗೆ ನನಗೆ 30 ಲಾಕ್ ರುಪೀಸ್ದು ಆರ್ಡ್ರ್ ಇದೆ ಸರ್ ನೆಕ್ಸ್ಟ್ ಮಾರ್ಚಲ್ಲಿ. ಯಾಕಂದ್ರೆ ಅವ್ರು ಹೇಳ್ತಾರೆ ಸರ್ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ನಮ್ಮದು ಸ್ಟೇಬಲ್ ಇಲ್ಲ ಸರ್, ಒಂಥರ ಇದಿದೆ ಶೇರ್ ಮಾರ್ಕೆಟ್ ಇದ್ದಂಗೆ ನಮ್ಮದು. ಹೀಗಿರುತ್ತೆ ಅಂದರೆ ನಾನು ಕಸ್ಟಮರ್ ಎಲ್ಲ ಆನ್ಲೈನ್ ಮಾಡ್ಕೊಂಡಿರೋದು ಸರ್. ಇವತ್ತು ರಾ ಮೆಟೀರಿಯಲ್ ಏನಿದೆ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಕಸ್ಟಮರ್ ಸರ್ ಫೋನ್ ಮಾಡಿ ಸರ್ ಆರ್ಡ್ರ್ ಇದೆ, ಏನು ಕಾಸ್ಟ್ ಆಗುತ್ತೆ ಅಂದರೆ ನಾನು ಸಡನ್ನಾಗಿ ಹೇಳಲ್ಲ ಸರ್ 5 ಮಿನಿಟ್ಗಳು ಚೆಕ್ ಮಾಡಿ ಅಪ್ಡೇಟ್ ಕೊಡ್ತೀನಿ. ನಾನು ಇವತ್ತು ಮೆಟೀರಿಯಲ್ ಇಷ್ಟು ಸಿಗುತ್ತೆ, ಟ್ರಾನ್ಸ್ಪೋರ್ಟ್ ಎಷ್ಟಾಗುತ್ತೆ, ಕೆಲಸ ಎಷ್ಟಾಗುತ್ತೆ, ಸರ್ ನಿಮ್ಗೆ 10 ಡೇಸ್ ಬಿಟ್ಟು ಕೊಡ್ತೀನಿ, ಈ ಕಾಸ್ಟ್ ಆಗುತ್ತೆ. ಓಕೆ ಸರ್ ಕಾಸ್ಟ್ ಜಾಸ್ತಿ ಆಯ್ತಲ್ಲ ಹೇಳಿ ಅಂತಂದರೆ ನಾನು ಯಾವುದನ್ನು ಬಾರ್ಗಿಂಗ್ ಮಾಡಲ್ಲ ಸರ್ ನಮ್ಮದು ಫಿಕ್ಸ್ ಇದೆ, ನೀವು ಕರ್ನಾಟಕದಲ್ಲಿ ಬೇರೆ ಸ್ಟೇಟಲ್ಲಿ ಕೇಳಿ, ಓಕೆ ಅನಿಸಿದ್ರೆ ನನಗೆ ಆರ್ಡರ್ ಕೊಡಿ ಸರ್, ನಾನು ಜೆನ್ಯೂನಾಗಿ ಕೆಲಸ ಮಾಡಿಕೊಡ್ತೀನಿ. ನಾನು 2 ದಿನ ಮತ್ತೆ ಲೇಟ್ ಆದ್ರೂ ಫೋನ್ ಮಾಡಿ ಸರ್ 2 ದಿನ ಬಿಟ್ಟು ಕಳಿಸ್ತೀವಿ, ರಿಕ್ವೆಸ್ಟ್ ಮಾಡ್ಕೋತೀನಿ, 2 ದಿನ ನಂತರ ಕಳಿಸ್ತೀನಿ ಸರ್. ನಾನು ನಿಮಗೆ 10 ಡೇಸ್ ಟೈಮ್ ತೊಗೊಂಡಿದ್ದೆ ಸರ್, ಆಗಲಿಲ್ಲ, ವರ್ಕರ್ಸ್ ಪ್ರಾಬ್ಲಮ್ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ನಿಮ್ಗೆ 2 ಡೇಸ್ ಬಿಟ್ಟು ಕಳಿಸ್ತೀನಿ. ಓಕೆ, ಅವ್ರು ಬಿಲೀವ್ ಮಾಡ್ತಾರೆ, ಯಾಕಂದರೆ ಈ ವ್ಯಕ್ತಿ ಅಪ್ಡೇಟ್ ಕೊಡ್ತಾ ಇದ್ದಾನೆ ನಮಗೆ ಅಂತೇಳಿ. ಸೊ ಹಾಗಿದ್ರೆ ಈ ಬಿಸ್ನೆಸ್ನಲ್ಲಿ ಖಂಡಿತವಾಗ್ಲೂ ಪ್ರಾಫಿಟ್ ಮಾರ್ಜಿನ್ ಅಂತೂ ಇದ್ದೇ ಇದೆ ಅಂತ ಹೇಳ್ಬೋದು. ಹೌದು ಸರ್. ಸೊ ಯಾರು ಬೇಕಾದರೂ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದಾ? ಯಾರು ಬೇಕಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಬಟ್ ಸ್ಟ್ರಗಲ್ ಆಗಲೇಬೇಕು ಸರ್. ನಮ್ಮ ಬಿಸ್ನೆಸ್ಸಲ್ಲಿ, ನಮ್ಮ ಪೇಪರ್ ಬ್ಯಾಗ್ ಬಿಸ್ನೆಸ್ಸಲ್ಲಿ ಸ್ಟ್ರಗಲ್ 100% ಆಗಲೇಬೇಕು. ಆಗದಿದ್ದರೆ ಬಿಸ್ನೆಸ್ 1 ಇಯರಲ್ಲಿ ಸ್ಟಾಪ್ ಆಗುತ್ತೆ. ಮೆಂಟಲಿ ಸ್ಟೇಬಲ್ ಇರಬೇಕು, ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬಾರ್ದು. ಟೆನ್ಷನ್ ಮಾಡ್ಕೊಂಡ್ರು ಅದನ್ನು ನೆಕ್ಸ್ಟ್ ನಾನು ಮೇಂಟೈನ್ ಮಾಡ್ತೀನಿ ಅನ್ನೋ ಥರ ಏನಾದರೂ ಇದ್ದರೆ 100% ಬಿಸ್ನೆಸ್ ರನ್ ಮಾಡ್ಬೋದು. ಸೊ ಈಗ ಸರ್ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಹೊಸದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು, ಪೇಪರ್ ಬ್ಯಾಗ್ ಬಿಸ್ನೆಸ್ಸನ್ನು ನಾನು ಮಾಡಿ ಸಕ್ಸಸ್ ಆಗಬೇಕು ಅಂತ ಹೇಳುವಂಥವ್ರಿಗೆ ನೀವು ಒಂದು ಸಣ್ಣ ಚೇಂಜಸ್ ಅಥವಾ ಒಂದು ಸಣ್ಣ ಟಿಪ್ಸ್ ಕೊಡೋದಿದ್ರೆ ಏನು ಕೊಡ್ತೀರಿ? ಅದು ಅವರ ಬಿಸ್ನೆಸ್ ಗ್ರೋತಿಗೆ ಅಥವಾ ರೆವೆನ್ಯೂ ಜಾಸ್ತಿ ಮಾಡೋದಕ್ಕೆ ಅಥವಾ ಪ್ರಾಫಿಟ್ ಜಾಸ್ತಿ ಗಳಿಸೋದಕ್ಕೆ ಕಾರಣ ಆಗುವಂಥದ್ದಾದರೆ? ಈಗ ಆಲ್ರೆಡಿ ರನ್ನಿಂಗ್ ಬಿಸ್ನೆಸ್ ಇದ್ದವ್ರಿಗೆ ರೀಸೆಂಟ್ ಏನು ಅಪ್ಡೇಟ್ ಆಗ್ತಾ ಇದೆ, ನಮ್ಮ ಕಡಿಮೆ ಪ್ರೈಸಲ್ಲಿ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಫಸ್ಟ್ ಅದನ್ನು ಥಿಂಕ್ ಮಾಡಬೇಕು. ಅತಿ ಕಡಿಮೆ ಪ್ರೈಸಲ್ಲಿ, ಅತಿ ಕಡಿಮೆ ಮಾರ್ಜಿನಲ್ಲಿ ಕಸ್ಟಮರಿಗೆ ನಾವು ಹೇಗೆ ಕೊಡಬೇಕು, ಕಸ್ಟಮರ್ನ ಕನ್ವಿನ್ಸ್ ಮಾಡಬೇಕು. ಸರ್ ಕಾಸ್ಟ್ ಹಿಂಗಾಗಿದೆ, ಪ್ರತಿಯೊಂದು ಅಪ್ಡೇಟ್ ಕಸ್ಟಮರ್ಗೆ ಕೊಟ್ಟಾಗ ನೆಕ್ಸ್ಟ್ ರೆಗ್ಯುಲರ್ ಬರ್ತಾರೆ. ಅದು ಒಂದಾಯಿತು. ಹೊಸದಾಗಿ ಸ್ಟಾರ್ಟ್ ಮಾಡೋರ್ಗೆ ಏನಿರುತ್ತೆ, ನೀವು ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಒಂದು 3 ಮಂತ್ ಸ್ಟಡಿ ಮಾಡಿ. ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತಾ, ರೆಡಿ ಮೆಟೀರಿಯಲ್ ಎಲ್ಲಿ ಸಿಗುತ್ತಾ, ಮಷಿನರಿ ಎಲ್ಲಿ ತೊಗೋಬೇಕು, ಮಷಿನರಿ ಯಾರಾಗಲಿ ಇದೆ ಇವ್ರ ಕಂಪ್ನಿ ಮಷಿನರಿ ತೊಗೊಳ್ರಿ ಅಂತ ಯಾರು ಸಜೆಷನ್ ಕೊಡೋಂಗಿಲ್ಲ. ಅವ್ರಿಗೆ ಯಾವುದಾಗತ್ತಲ್ಲ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ ಅಷ್ಟು ಮಷಿನನ್ನು ತೊಗೋಬೋದು. ಒಂದೇ ಮಷಿನಲ್ಲಿ 2 CR ಅವ್ರಿಗೆ ಸಿಗುತ್ತೆ, 10 ಲಕ್ಷನೇ ಸಿಗುತ್ತೆ. ಮಷಿನರಿ ಇದನ್ನೇ ತೊಗೋಂತ ಯಾರಿಗೂ ಹೇಳಲ್ಲ. ಬಟ್ ಮಷಿನರಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಫಸ್ಟ್ ಒಂದು 3 ಮಂತ್ ಸ್ಟಡಿ ಮಾಡಿರಿ. ಇದು ನನಗೆ ಸೂಟೇಬಲ್ ಆಗುತ್ತೆ ಅನಿಸಿದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, 100% ಸಕ್ಸಸ್ ಆಗ್ತೀರಾ. ಸೊ ಹಾಗಿದ್ರೆ ಪೇಪರ್ ಬ್ಯಾಗ್ ಬಿಸ್ನೆಸ್ಗೆ ಭವಿಷ್ಯದಲ್ಲಿ ಫ್ಯೂಚರ್ ಇದೆ, ಡಿಮ್ಯಾಂಡ್ ಇರುತ್ತೆ ಅಂತ ಹೇಳ್ತೀರಾ? ಸರ್ ಈಗ ಇವತ್ತಿಗೆ ಪೇಪರ್ ಬ್ಯಾಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ 3 ಇಯರ್ಸಲ್ಲಿ ಪ್ಲಾಸ್ಟಿಕ್ ಅಂತೂ ನಿಮ್ಗೆ ಗೊತ್ತಿದೆ ಬ್ಯಾನ್ ಆಗಿದೆ. ನೆಕ್ಸ್ಟ್ ಇನ್ 3 ಇಯರ್ಸ್ ಅಲ್ಲ ಸರ್, 10 ಇಯರ್ಸ್ ಬಿಟ್ಟರು 100% ಪ್ಲಾಸ್ಟಿಕ್ ಬ್ಯಾನ್ ಆಗುತ್ತೆ. ಈಗ ನಮ್ಮ ಬಯೋಗ್ರೇಡೇಬಲ್ ಬ್ಯಾಗ್ ಬಂದಿದೆ, ಪೇಪರ್ ಬಂದಿದೆ, 2 ಆಪ್ಷನ್ ಸರ್, ಬೇರೆ ಯಾವುದೂ ಇಲ್ಲ. 2 ಆಪ್ಷನಲ್ಲಿ 99% ಪೇಪರನ್ನು ಸರ್, ಪ್ರತಿಯೊಂದಕ್ಕೂ ಪೇಪರ್ ಯೂಸ್ ಆಗುತ್ತೆ. ಪೇಪರನ್ನು ಬೇರೆ ಆಪ್ಷನೇ ಇಲ್ಲ ಸರ್, ಸ್ಟಡಿ ಮಾಡಲೇಬೇಕು. ಬಟ್ ಇವತ್ತೇ ನಂಗೆ ಲಾಭ ಬೇಕಂದರೆ ನಾನು 1 ಇಯರ್ಸಲ್ಲಿ ನಾನು ಗ್ರೋತ್ ಆಗಬೇಕಂದ್ರೆ ಈ ಬಿಸ್ನೆಸ್ ಕೈ ಹಚ್ಚಬೇಡಿ, ಲಾಸ್ ಆಗಿರ್ತೀರಿ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ನಾವು 5 ವರ್ಷ ನಾವು ಏನಾದರೂ ಬಿಸ್ನೆಸ್ ನಾವು ಕಂಟಿನ್ಯೂ ಮಾಡಿದರೆ ನೆಕ್ಸ್ಟ್ 2 ತಲೆಮಾರು ನಮ್ಮನ್ನು ಅದು ಸಾಕುತ್ತೆ. 2 ವರ್ಷ ನಾವು ಸಾಕಬೇಕು ಬಿಸ್ನೆಸ್ಸನ್ನು. ಸೊ ಹಾಗಿದ್ರೆ ಒಬ್ಬ ಈಗ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಆತನ ಬಂಡವಾಳವನ್ನೆಲ್ಲ ವಾಪಸ್ ಪಡಿಬೇಕು ಅಂತ ಹೇಳಿದ್ರೆ ಎಷ್ಟು ಟೈಮ್ ಬೇಕಾಗ್ಬೋದು ಅಂತ ಸರ್? ಅವನ ಮೇಲೆ ಡಿಪೆಂಡ್ ಸರ್. ಕೆಲವೊಬ್ರು ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿ 1 ವರ್ಷಲ್ಲೂ ಪ್ರಾಫಿಟ್ ತೊಗೋವಂಥ ವ್ಯಕ್ತಿಗಳಿದಾರೆ ಸರ್. ಸ್ಮಾರ್ಟ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ, ಕಸ್ಟಮರ್ಗೆ ಹೇಗೆ ರೀಚ್ ಆಗಬೇಕು ಪ್ರತಿಯೊಂದನ್ನು ಡೇ ಟು ಡೇ ಅಪ್ಗ್ರೇಡ್ ಆಗ್ತಾರೆ. ಅವರು 1-2 ಇಯರ್ಸಲ್ಲಿ ಕಂಪ್ಲೀಟ್ ಅವರು ಗ್ರೋತ್ ಆಗೇ ಆಗ್ತಾರೆ ಸರ್. ಕೆಲವ್ರು ಏನು ಮಾಡ್ತಾರೆ, ನಾವು ಮಾರ್ಕೆಟಲ್ಲಿ ಹೋಗೋಕ್ಕಾಗ್ತಿಲ್ಲ, ಮಾರ್ಕೆಟಲ್ಲಿ ಯಾರನ್ನೂ ಟಚ್ ಮಾಡೋಕ್ಕಾಗ್ತಿಲ್ಲ, ನಾವು ಹೇಗೂ ಅಂತೇಳಿ ಒಂದು ಸಲ ನನ್ನ ಬಿಸ್ನೆಸ್ ಬಗ್ಗೆ ನೆಗೆಟಿವ್ ಆದರೆ ನನ್ನ ಬಗ್ಗೆ ನಾನೇ ಕಳ್ಕೊಂಡಂಗೆ, ಬೇರೆ ಏನೂ ಇಲ್ಲ. ಅವನು ಯಾವತ್ತೂ ಸಕ್ಸಸ್ ಆಗಲ್ಲ. ಈ ಬಿಸ್ನೆಸ್ ರನ್ ಮಾಡೋಕ್ಕಾಗಲಿಲ್ಲಪ್ಪ ಅದನ್ನು ಸ್ಟಾಪ್ ಮಾಡ್ತಾನೆ, ಇನ್ನೊಂದು ಬಿಸ್ನೆಸ್ಗೆ ಹೋಗ್ತಾನೆ, ಅಲ್ಲಿ 1 ವರ್ಷ ಮಾಡ್ತಾನೆ, ಅದನ್ನು ಸ್ಟಾಪ್ ಮಾಡ್ತಾನೆ. ಸ್ಟಾರ್ಟಿಂಗ್ ನಮ್ಮದು ಆಗಿದ್ದು ಅದೇ ಸರ್, 2 ಬಿಸ್ನೆಸ್ ನಾನು ಸ್ಟಾಪ್ ಆಗಿ ಬೇರೆಗೆ ಬರಬೇಕು. ಇದಕ್ಕೆ ಬರಬೇಕಾದ್ರೆ ನನಗೆ ಬದುಕಿದ್ರೆ ಇದು ಒಂದೇ ದಾರಿ, ಬೇರೆ ಯಾವುದೂ ಇಲ್ಲ ಅಂತ ಡಿಸೈಡ್ ಮಾಡಿದಾಗ ನಾನು ಈ ಸ್ಟೇಜಿಗೆ ಬಂದಿದ್ದೀನಿ. ಸರ್, ಇಷ್ಟು ವರ್ಷಗಳಿಂದ ನೀವು ಪೇಪರ್ ಬ್ಯಾಗ್ ಬಿಸ್ನೆಸ್ಸನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಬರ್ತಾ ಇದ್ದೀರಾ. ಸೊ ನಿಮ್ಮ ಬ್ರ್ಯಾಂಡ್ ಬಗ್ಗೆ ಹೇಳೋದಿದ್ರೆ? ಸರ್, ನನ್ನ ಕಂಪ್ನಿ ಹೆಸರು ಬಸವ ಜ್ಯೋತಿ ಎಂಟರ್ಪ್ರೈಸಸ್ ಅಂತೇಳಿ, ಅದರಲ್ಲಿ ನಾನು BJ ಪೇಪರ್ ಬ್ಯಾಗ್ಸ್ ಅಂತೇಳಿ ಮಾಡಿದ್ದೀನಿ ಸರ್. BJ ಪೇಪರ್ ಬ್ಯಾಗ್ಸಲ್ಲಿ ಸುಮಾರು ವೆರೈಟಿ ಬ್ಯಾಗನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ವಿ ಸರ್. ಮೆಡಿಸಿನ್ ಕವರಲ್ಲಿ ಸುಮಾರು ನಿಮಗೆ 25 ಟೈಪ್ಸ್ ಬರುತ್ತೆ, ಅದನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ
ಗ್ರೋಸರಿ ಬ್ಯಾಗ್ಸ್ ಬರುತ್ತೆ ಸರ್. ನೀವು 100 ಗ್ರಾಮದಿಂದ ಅಪ್ ಟು ನೀವು 10 kg ಹಾಕುವವರೆಗೆ ನಾನು ರೆಡಿ ಮಾಡಿಕೊಡ್ತೀನಿ ಸರ್ ಇವತ್ತಿಗೆ. ಅದ್ರ ಜೊತೆಗೆ ಶಾಪಿಂಗ್ ಬ್ಯಾಗ್ಸ್ ಸರ್, ಒಂದು ತಾಂಬೂಲ ಬ್ಯಾಗ್ ಹಿಡ್ಕೊಂಡು ಸ್ಟಾರ್ಟಿಂಗ್ ಪ್ರೈಸ್ ₹5 ಅಪ್ ಟು ನಿಮಗೆ ಮಲ್ಟಿನ್ಯಾಷನಲ್ ಬ್ರ್ಯಾಂಡಿಂಗ್ ಬೇಕು ಅಂತಂದ್ರೆ ನಾವು ₹180ವರೆಗೆ ಒಂದು ಬ್ಯಾಗಿಗೆ ರೆಡಿ ಮಾಡಿಕೊಡ್ತಾ ಇದ್ವಿ. ಎಲ್ಲನೂ ಪ್ಲಸ್ GST ಇರುತ್ತೆ, ಕೆಲವೊಂದಕ್ಕೆ ಇನ್ಕ್ಲೂಡಿಂಗ್ GST ಇರುತ್ತೆ. ಈ ಥರ ರೆಡಿ ಮಾಡಿಕೊಡ್ತೀವಿ. ಎಲ್ಲ ಕಸ್ಟಮ್ ಸೈಜಸ್ ಸರ್. ಕಸ್ಟಮರ್ ನಮ್ಗೆ ಹೀಗೆ ಬೇಕು ಅಂತ ಒಂದು ಡೆಮೋ ನಮ್ಗೆ ಕಳಿಸಿದ್ರೆ ಅದನ್ನ ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಸರ್. ಇವತ್ತು ಸರ್ ಪೇಪರ್ ಬ್ಯಾಗ್ ಜೊತೆಗೇನೆ ಮತ್ತು ಇನ್ನೊಂದು ಸ್ಟಾರ್ಟ್ ಮಾಡಿದ್ವಿ, ನ್ಯಾಚುರಲ್ ಪ್ರಾಡಕ್ಟ್ ಅಂತೇಳಿ. BJ ನ್ಯಾಚುರಲ್ ಪ್ರಾಡಕ್ಟ್ ಅಂತೇಳಿ ಈಟಿಂಗ್ ಪ್ರಾಡಕ್ಟ್ ಸರ್. ಜಾಗ್ರಿ ಪೌಡರ್ ಸಿಗುತ್ತೆ, ಜಾಗ್ರಿ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ. ಮಿಲೆಟ್ಸಲ್ಲಿ 9 ಮಿಲೆಟ್ಸ್ ಸಿಗ್ತಾವೆ ಸರ್, ನವಧಾನ್ಯಗಳು ಎಲ್ಲನೂ ಸಿಗ್ತಾವೆ ಸರ್. ಅದ್ರ ಜೊತೆಗೆ ಆರ್ಗ್ಯಾನಿಕಲಿ ಜನರಿಗೆ ಏನು ಕೊಡಬೇಕು ಅಂತ ಫುಡ್ ಪ್ರೊಸೆಸ್ಸಲ್ಲಿ ಹೊಸದು ಮಸಾಲೆ ಐಟಮ್ಸ್ ಆಗಿರ್ಬೋದು, ಖಾರದ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಸರ್. ಓಕೆ. ಅದರ ಜೊತೆಗೆ ಮತ್ತೆ ರೀಸೆಂಟಾಗಿ ಮತ್ತೆ ಒಂದು BJ ಪ್ಯಾಷನ್ ಮಾರ್ಟ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಲೇಡೀಸ್ಗೆ ಬೇಕಂತ ಎಲ್ಲ ಕಾಸ್ಟ್ಯೂಮ್ಸ್ ಅಂತೂ ನಮ್ಮಲ್ಲೇ ಸಿಗ್ತಾವೆ ಸರ್. ಬಸವ ಜ್ಯೋತಿ ಬ್ರ್ಯಾಂಡಿಂಗಲ್ಲಿ ಸುಮಾರು ಒಂದು 4 ವೆರೈಟಿ ಕ್ಯಾಟಗರಿಯಲ್ಲಿ ನಾವು ಪ್ರಾಡಕ್ಟ್ನ ಕೊಡ್ತಾ ಇದ್ದೀವಿ. ಸೂಪರ್. ಈಗ ನಮಗೆ ಏನಾದರೂ ಬೇಕು ಅಂತ ಹೇಳಿದರೆ ನಿಮ್ಮ ಕಡೆಯಿಂದ ನಿಮ್ಮ ಬ್ರ್ಯಾಂಡಲ್ಲಿ ಆರ್ಡರ್ ಮಾಡೋದು ಹೆಂಗೆ ಯಾವ ಥರ ಸರ್? ಗೂಗಲಲ್ಲಿ BJ ಪೇಪರ್ ಬ್ಯಾಗ್ಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಪ್ರತಿಯೊಂದು ವಿತ್ ಅಡ್ರೆಸ್ಸು, ವಿತ್ ಪ್ರೂಫ್, ಫೋಟೋಸ್, ಡಿಸೈನ್ಸು ಪ್ರತಿಯೊಂದೂ ಸಿಗ್ತವೆ. ಯೂಟ್ಯೂಬಲ್ಲಿ BJ ಪೇಪರ್ ಬ್ಯಾಗ್ಸ್ ಅಂತ ಸರ್ಚ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಹಾಗೆ BJ ಪೇಪರ್ಸ್ ಬ್ಯಾಗ್ ಅಂತ ಸರ್ಚ್ ಮಾಡ್ಬೋದು. ಪ್ರತಿಯೊಂದು ಕರ್ನಾಟಕ ಟಾಪ್ 10 ಲಿಸ್ಟಲ್ಲಿ ನಂದು 3 ನಂಬರ್ ಇದೆ ಸರ್. ಅಲ್ಲಿವರೆಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಪ್ರತಿಯೊಂದೂ ಸಿಗುತ್ತೆ. ನೀವು ಆಲ್ ಓವರ್ ಇಂಡಿಯಾ ಸಪ್ಲೈ ಇದೆ. ಇವತ್ತು ಆರ್ಡರ್ ಕನ್ಫರ್ಮ್ ಆದರೆ ನಾನು ರಿಟರ್ನ್ ನಿಮಗೆ ಕಾಲ್ ಮಾಡಿ ಡಿಸೈನ್ ಎಲ್ಲ ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ಕೊಂಡು ಈ ಡೇಟಿಗೆ ನಾನು ಡೆಲಿವರಿ ಕೊಡ್ತೀನಿ ಸರ್ ಅಂತಂದರೆ, ಬೈ ಚಾನ್ಸ್ 1 ಡೇ ವೆರಿವೇಷನ್ ಆದ್ರೂ ನಾನು ಫೋನ್ ಮಾಡಿ ಅಪ್ಡೇಟ್ ಮಾಡಿ ಸರ್ ನೆಕ್ಸ್ಟ್ ದಿನ ಕಳಿಸ್ತೀನಿ ಅಂತೇಳಿ 100% ಟ್ರೈ ಮಾಡಿ ನಾನು ಆ ಡೇಟ್ಗೆ ರಿಟರ್ನ್ ಕೊಡ್ತೀನಿ ಸರ್. ಎಸ್ ಸರ್, ಒಂದು ಬ್ರ್ಯಾಂಡನ್ನು ಯಾವ ಥರ ಬಿಲ್ಡ್ ಮಾಡಿದ್ರಿ ಅಂತ ಹೇಳುವಂಥದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರಿ. ಬಿಸ್ನೆಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ವಿ. ಒಂದಷ್ಟು ರ್ಯಾಪಿಡ್ ಫೈರ್ ಪ್ರಶ್ನೆಗಳಿದ್ದಾವೆ, ನಾನು ಕೇಳ್ತೀನಿ, ಕ್ವಿಕ್ಕಾಗಿ ಆನ್ಸರ್ ಮಾಡ್ತೀರಾ? 100% ಮಾಡಿ. ಎಸ್ ಸರ್. ಸೊ ಮೊದಲನೇದು, ಕಾರ್ಪೊರೇಟ್ ಕೆಲಸ ಅಥವಾ ಬಿಸ್ನೆಸ್? ಬಿಸ್ನೆಸ್ ಸರ್. ಬಿಸ್ನೆಸ್ ಮಾಡೋರು ಮಾಡಲೇಬಾರದಂಥ ಒಂದು ಕೆಲಸ ಏನು? ಟೈಮ್ ವೇಸ್ಟ್ ಮಾಡಬಾರ್ದು. ಬಿಸ್ನೆಸ್ನಲ್ಲಿ ನಿಮಗೆ ಸ್ಫೂರ್ತಿ ಕೊಡುವಂಥ ವ್ಯಕ್ತಿ ಯಾರು? 2 ಮೆಂಬರ್ಸ್ ಇದ್ದಾರೆ, ಒಬ್ಬರು ಬಸವರಾಜ್ ಹಿರೇಮಠ, ಒಬ್ಬರು ಕೃಷ್ಣಮೂರ್ತಿ ಹೆಗಡೆ. ಲೈಫ್ನಲ್ಲಿ ಈ ಒಂದು ವಿಷಯ ಮಾಡಲೇಬೇಕು ಅಂತ ನೀವು ಅಂದ್ಕೊಂಡಿರೋದು? ಏನೇ ರಿಸ್ಕ್ ಆದ್ರೂ ಮಾರ್ಕೆಟಲ್ಲಿ ಇರಬೇಕು. ತುಂಬ ಬೇಜಾರಾದಾಗ ಏನು ಮಾಡ್ತೀರಿ? ತುಂಬ ಬೇಜಾರಾದಾಗ ಕೆಲವೊಂದು ಬುಕ್ಸನ್ನು ಪರ್ಚೇಸ್ ಮಾಡಿದ್ದೀನಿ. ಒಂದು 2 ನಿಮಿಷ 1 ಪೇಜ್ ಮಾಡೋದ್ರಾಗೆ ನಂದು ಶಾರ್ಟ್ ಮೆಥಡ್ ಇದೆ, 1 ಮಿನಿಟಲ್ಲಿ ಕೂಲ್ ಆಗ್ತೀನಿ. ನಿಮ್ಮ ಬಿಸ್ನೆಸ್ ಕ್ಯಾಟಗರಿಯಲ್ಲಿ ನಿಮಗೆ ಇಷ್ಟವಾಗಿರುವಂಥ ಬಿಸ್ನೆಸ್ ಯಾವುದು? ಪೇಪರ್ ಬ್ಯಾಗ್ಸ್. ನಿಮ್ಮ ಬಿಸ್ನೆಸ್ ಲೈಫಲ್ಲಿ ಮರೆಯಲಾಗದಂಥ ಒಂದು ಕ್ಷಣ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿದರೆ ಯಾರು? ಮರೆಯಲಾದ ಕ್ಷಣ ಅಂದರೆ ಸರ್, ನನಗೆ ಒಂದು MNC ಕಂಪ್ನಿದಿಂದ ಬಿಗ್ ಆರ್ಡರ್ ಬಂತು ಲಾಸ್ಟ್ ಇಯರು. ಅದು ಆ ಕಂಪ್ನಿದಿಂದ ಮರೆಯಲಾದ ಕ್ಷಣ ಸರ್ ಅದು. ಅದರ ಜೊತೆಗೆ ಮರೆಯಾದ ವ್ಯಕ್ತಿ ಅಂದರೆ ಬಸವರಾಜ್. ಬಿಸ್ನೆಸ್ ಬಗ್ಗೆ ಭಾಳಷ್ಟು ಮಾತನಾಡಿದ್ವಿ. ಸೊ ನಿಮ್ಮ ಡೈಲಿ ರುಟೀನ್ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ನಿಮ್ಮ ಡೈಲಿ ರುಟೀನ್ ಹೆಂಗಿರುತ್ತೆ ಅಂತ, ಎಷ್ಟೊತ್ತಿಗೆ ಹೇಳ್ತೀರಾ, ಏನೇನು ಮಾಡ್ತೀರಾ ಅಂತ? ಮಾರ್ನಿಂಗ್ 5 o'clock ಹೇಳ್ತೀನಿ. ಈಗ ಒಂದು 6 ಮಂತ್ ಆಯಿತು ಚೇಂಜ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ 5 o'clock ಎದ್ಕೊಂಡು ಸ್ವಲ್ಪ ಗ್ರೌಂಡಿಗೆ ಹೋಗ್ತೀನಿ, ಹಾಫ್ ಆನ್ ಅವರ್. 6 o'clock ಆಫೀಸಲ್ಲಿ ಇರ್ತೀನಿ. ನಾನೇ ಕ್ಲೀನ್ ಮಾಡ್ಕೋಬೇಕು, ನಾನೇ ಎಲ್ಲ ಮಾಡ್ಕೋಬೇಕು. ಇವತ್ತು ಕೆಲಸ ವರ್ಕರ್ಗೆ ಏನು ಕೊಡಬೇಕು ಡಿಸೈಡ್ ಮಾಡಿ 9 o'clock ಮತ್ತೆ ನಾನು ಮಾರ್ಕೆಟ್ ಹೇಗೆ ಕಸ್ಟಮರ್ ರೀಚ್ ಮಾತಾಡಬೇಕು ಅದನ್ನು ಪ್ಲ್ಯಾನ್ ಮಾಡ್ತೀನಿ. ಓಕೆ. ಬಿಸ್ನೆಸ್ ಅಂತ ಹೇಳೋದಕ್ಕೆ ಟೈಮ್ ಕೊಡಲೇಬೇಕು, ನಿಜ. ಬಿಸ್ನೆಸ್ ಬಿಟ್ಟು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಸರ್, ಫ್ರೀ ಟೈಮಲ್ಲಿ ಸ್ವಲ್ಪ ಲ್ಯಾಂಡ್ ತೊಗೊಂಡಿದ್ದೀನಿ, ಅಗ್ರಿಕಲ್ಚರ್ ಮಾಡಿದ್ದೀನಿ. ಫ್ರೀ ಟೈಮ್ ಸಿಕ್ಕರೆ ತೋಟಕ್ಕೆ ಹೋಗಿಬಿಡ್ತೀನಿ. ನಿಮಗೆ ಇಷ್ಟ ಆಗುವಂಥ ಕೆಲಸ ಏನು ಅಥವಾ ನಿಮ್ಮ ಹಾಬಿ ಏನು ಅಂತ? ನನ್ನ ಹಾಬಿ ಸರ್, ಜನರಿಗೆ ಹೊಸ ಪ್ರಾಡಕ್ಟ್ ಜಲ್ದಿ ರೀಚ್ ಮಾಡಬೇಕು. ನನ್ನ ಪೇಪರ್ ಪ್ರಾಡಕ್ಟನ್ನು ಜಲ್ದಿ ರೀಚ್ ಮಾಡಬೇಕು ಜನರಿಗೆ. ಈ ಬಿಸ್ನೆಸ್ ಜೊತೆಗೆ ನಿಮಗೆ ಇಷ್ಟ ಆಗುವಂಥ ಕೆಲಸ ಏನು ಅಂತ? ಸರ್, ಬಿಸ್ನೆಸ್ ಜೊತೆಗೆ ಇಷ್ಟ ಆಗೋದು ತೋಟ ಇದೆ ಸರ್. ತೋಟಕ್ಕೆ ಹೋಗ್ತೀನಿ, ಸ್ವಲ್ಪ ಎಲ್ಲ ಅಲ್ಲಿ ಸುತ್ತಾಡಿಕೊಂಡು ಹೊಸದು ಏನಿದೆ, ಹೊಸದು ಆರ್ಗ್ಯಾನಿಕಲ್ಲಿ ಏನು ಮಾಡಬೇಕು ಅದನ್ನ ನೋಡ್ತೀನಿ ಸರ್. ಓಕೆ. ಬೇರೆ ಹವ್ಯಾಸಗಳು ಅಂತೇನಾದ್ರು? ಹವ್ಯಾಸಗಳು ಏನಿಲ್ಲ ಸರ್, ಬಿಸ್ನೆಸ್ ಬಿಟ್ಟರೆ ತೋಟ, 2 ಕೆಲಸ. ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತೀರಾ? ಫ್ಯಾಮಿಲಿಗೆ ಆಲ್ಮೋಸ್ಟ್ ಅಲ್ಲಿ ಫ್ಯಾಮಿಲಿನೇ ಟೋಟಲ್ ಕೆಲಸ ಮಾಡ್ತೀವಿ ಸರ್. ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಮಾಡಬೇಕಾದ್ರೆ ಎಲ್ಲ ಫ್ಯಾಮಿಲಿನೇ ಇದೀವಿ ಸರ್. ಬಿಸ್ನೆಸ್ ಫ್ಯಾಮಿಲಿ ಅಂತ ಹೇಳಿ? ಬಿಸ್ನೆಸ್ ಫ್ಯಾಮಿಲಿ ಸರ್. ಓಕೆ. ಕೊನೆಯದಾಗಿ ಸರ್, ಈಗಾಗಲೇ ನೀವು ಸಾಧನೆ ಮಾಡಿದ್ದೀರಿ, ಬಿಸ್ನೆಸ್ಸನ್ನು ಕಟ್ಟಿದ್ದೀರಿ, ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದೀರಿ. ಆದರೂ ಕೂಡ ನಿಮಗೊಂದು ವಿಷನ್ ಇರುತ್ತೆ, ನಾನು ಏನಾದ್ರು ಮಾಡಬೇಕು ಅಂತ. ಆ ಕನಸೇನು, ಆ ವಿಷನ್ ಏನು ಅಂತ? ಸರ್, ನನ್ನ ವಿಷನ್ ಏನಂದರೆ 100% ಎಕೋ ಫ್ರೆಂಡ್ಲಿ, 100% ಆರ್ಗ್ಯಾನಿಕ್ ಮೆಥಡ್. ನಾನು ಆರ್ಗ್ಯಾನಿಕ್ ಫುಡ್ಡಲ್ಲಿ ಆರ್ಗ್ಯಾನಿಕ್ ನನ್ನ ಪ್ರಾಡಕ್ಟ್ ನನ್ನ ಬ್ರ್ಯಾಂಡಲ್ಲಿ ಕೊಡಬೇಕು. ಮತ್ತು ನನ್ನ ಬ್ರ್ಯಾಂಡಲ್ಲೇ ನನ್ನ ಎಕೋ ಫ್ರೆಂಡ್ಲಿ ನನ್ನ
ಮಾರ್ಕೆಟಲ್ಲಿ ಇರಬೇಕು. ಈಗಾಗಲೇ ಇದ್ದೀರಾ, ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಅಂತ ಹೇಳಿದ್ರೆ ದೊಡ್ಡ ಕನಸು ಏನು ಅಂತ? ಇದನ್ನೇ ಅಪ್ಗ್ರೇಡ್ ಮಾಡಬೇಕು, ಜನರಿಗೆ ಅಗದಿ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು. ಫುಡ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೊಡ್ಬೇಕು ಸರ್. ಸೊ ಫೈನಲಿ ಯಾವುದೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ನೀವೊಬ್ಬ ಯಶಸ್ವಿ ಉದ್ಯಮಿಯಾಗಿ ಏನು ಸಲಹೆ ಕೊಡ್ತೀರಾ, ಏನು ಟಿಪ್ಸ್ ಕೊಡ್ತೀರಾ ಅಂತ? ಸರ್, ಯಾವುದೇ ಬಿಸ್ನೆಸ್ ಯಾರಾದರೂ ಮಾಡ್ಬೋದು, ಬಟ್ ಸ್ಟಾರ್ಟಿಂಗ್ ಸ್ಟಡಿ ಮಾಡಿ. ನೀವು 1 ತಿಂಗಳು ತೊಗೋತೀರಾ, 4 ತಿಂಗಳು ತೊಗೋತೀರಾ ಗೊತ್ತಿಲ್ಲ, ಬಟ್ ಸ್ಟಡಿ ಮಾಡಿರಿ. ಅದಕ್ಕೆ ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡ್ರೆ ರಿಟರ್ನ್ ಯಾವಾಗ ನಮಗೆ ಸಿಗುತ್ತೆ. ಒಂದು ಲೋನ್ ಮಾಡಿದರೆ ನಾನು ಲೋನ್ ಎಷ್ಟು ಜಲ್ದಿ ತೀರಿಸ್ತೀನಿ ಅದನ್ನು ಥಿಂಕ್ ಮಾಡಿರಿ. ಹೊಸ ಮಾರ್ಕೆಟಲ್ಲಿ ಏನು ಬರ್ತಾ ಇದೆ, ಇವತ್ತು ರೀಸೆಂಟಾಗಿ ಮಾರ್ಕೆಟ್ ಬೂಮ್ ಆಗ್ತಾ ಇದ್ರೆ ಆ ಪ್ರಾಡಕ್ಟ್ ನೀವು ಟಚ್ ಮಾಡಬೇಡ್ರಿ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಅದು ಇರಲ್ಲ. ಕರೆಕ್ಟ್. ನೀವು ನೆಕ್ಸ್ಟ್ ಆಫ್ಟರ್ 3 ಇಯರ್ಸ್, ನಾನು ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇವತ್ತು ನಾನು ಸ್ಟ್ರಗಲ್ ಆದರೆ ನೆಕ್ಸ್ಟ್ ಆಫ್ಟರ್ 3 ಇಯರ್ಸಲ್ಲಿ ಅದು ಸ್ಟ್ಯಾಂಡ್ ಆಗುತ್ತಾ ಅನ್ನೋ ಬಿಸ್ನೆಸ್ ಇದ್ದರೆ ಮಾಡಿ. ನನ್ನ ಸಲಹೆ, ನನ್ನ ವೈಯಕ್ತಿಕ ಸಲಹೆ. ಬಟ್ ಯಾರಾದರೂ ಯಾವುದು ಬೇಕಾದ್ರೂ ಮಾಡ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀಶಿಯಸ್ ಟೈಮ್ ಮತ್ತು ನಿಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಕಥೆಯಿಂದ ಪ್ರೇರಣೆ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಬಿಸಿನೆಸ್ನ ಪ್ರಥಮ ಹೆಜ್ಜೆಯನ್ನು ಭಾರತದ ಬಿಸಿನೆಸ್ ಮೆನ್ಗಳಿಗಾಗಿ ಇರುವ ಬಾಸ್ವಾಲಾ ಪ್ಲಾಟ್ಫಾರ್ಮ್ ಜೊತೆ ಆರಂಭಿಸಿ. ನಮ್ಮ ಆಪ್ನಲ್ಲಿ 6 ಭಾಷೆಗಳಲ್ಲಿ 500ಕ್ಕೂ ಹೆಚ್ಚು ಬಿಸಿನೆಸ್ ಕೋರ್ಸ್ಗಳಿವೆ. ಉದ್ಯಮ ಆಯ್ಕೆ ಮಾಡಿ ಪ್ರಾರಂಭಿಸಲು ಸಹಾಯ ಮಾಡುವ ಶಕ್ತಿಶಾಲಿ BBI ಟೂಲ್ ಸಹ ಇದೆ. ಅಂತರ್ಗತ ಟಾಸ್ಕ್ ಟ್ರ್ಯಾಕಿಂಗ್ ಮತ್ತು ಎಕ್ಸ್ಪರ್ಟ್ಸ್ ಕನೆಕ್ಟ್ ಮೂಲಕ ಉದ್ಯಮ ಪರಿಣಿತರ ನೇರ ಸಂಪರ್ಕ. ನೀವು ನಿಮ್ಮ ವ್ಯವಹಾರ ಪ್ರಾರಂಭಿಸಿ ಬೆಳೆಯಲು ಬೇಕಾದ ಎಲ್ಲವೂ ಈಗ ಒಂದೇ ಜಾಗದಲ್ಲಿ. ಬಾಸ್ವಾಲಾ ಆಪ್ ಡೌನ್ಲೋಡ್ ಮಾಡಿ. ಲಿಂಕ್ ಚಾನೆಲ್ ಪ್ರೊಫೈಲ್ ಮತ್ತು ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿದೆ. Bosswala. Be the boss.